ವೈಯಕ್ತಿಕ ಆರ್ಥಿಕತೆ ನಿಭಾಯಿಸೋದನ್ನ ಹೇಳ್ಕೊಡ್ಬೋದು, ತುಂಬಾ ಕಾಲದ ಅನಿವಾರ್ಯತೆ ಅದು ಅಂತ. ಬಜೆಟ್ ಬಗ್ಗೆ ನಮಗೆ ಕಲ್ಪನೆ ಇರಲಿಲ್ಲ ಅನ್ನುವಂಥದ್ದನ್ನು ನಾನು ಒಪ್ಪಲ್ಲ. ನಾವು ವಿಶ್ವದ 3ನೇ ಆರ್ಥಿಕತೆ ಆಗ್ತೀವಿ 2028ಕ್ಕೆ ಅಂತ ಸರ್ಕಾರ ಹೇಳುತ್ತೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಕೇಳಿ ರೈತರಿಗೆ ಎಷ್ಟು ಅನುಕೂಲಕರ ನಿಮ್ಮ ಪ್ರಕಾರ? ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ಅವರೇ ನಮ್ಗೆ ಊಟ ಕೊಡೋದು, ಅವ್ರು ಕಷ್ಟಪಡೋದು, ಅವ್ರ ಪರವಾಗಿ ಮಾತಾಡೋಕ್ಕೆ ನಾನು ಇಷ್ಟಪಡೋದು. ಈಗ ಉತ್ತರ ಪ್ರದೇಶ ಹೇಳ್ಕೊಳ್ತಾ ಇದೆ ನಾವು $1 ಟ್ರಿಲಿಯನ್ ಆರ್ಥಿಕತೆ ಶೀಘ್ರದಲ್ಲೇ ಆಗ್ತೀವಿ ಅಂತ. ಬಟ್ ಸ್ಯಾಲ್ರಿ ಎಷ್ಟು ಅಂತ ಗೊತ್ತಾಗಿರುತ್ತೆ. ಫಸ್ಟ್ ಸ್ಯಾಲ್ರಿ ಏನು ತಗೊಳ್ಳೋದು ಅನ್ನೋದೇ ಒಂದು ತಿಂಗಳಿಡೀ ಪ್ಲಾನಿಂಗ್ ನಡೆದಿರುತ್ತೆ. ನನಗೆ ಈ ಏಜಲ್ಲಿ ನಾನು ಇದನ್ನ ಆಗ್ತೀನಿ, ಈ ಏಜಲ್ಲಿ ಇಷ್ಟು ಬಂದರೆ ಇದನ್ನು ಪ್ಲಾನ್ ಮಾಡ್ಕೊಳ್ತೀನಿ ಅಂತ. ಫ್ಲ್ಯಾಟಲ್ಲಿ ಇರೋನಿಗೂ ಫ್ರೀ ಆದರೆ, ಗುಡಿಸಲು ಇರೋನಿಗೂ ಫ್ರೀ ಆದರೆ ಅದಕ್ಕೆ ಅರ್ಥ ಇರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾನೆ, ಸರಿ ಅವನನ್ನ ಇಷ್ಟು ವರ್ಷ ಕೊಡ್ತೀವಿ ಅಥವಾ ಇಷ್ಟು ತಿಂಗಳು ಕೊಡ್ತೀವಿ. ಗುತ್ತಿಗೆಗೆ ಜವಾಬ್ದಾರಿಗಳು ಬರೋ ತನಕವೂ ಕೂಡ ಇಷ್ಟೆಲ್ಲ ಸೀರಿಯಸ್ ಆಗಿ ಥಿಂಕ್ ಮಾಡೋರ ಪ್ರಮಾಣ ಕಮ್ಮಿ ಇದೆ ಅಂತ ಅನ್ಸುತ್ತೆ. ಆಸೆಗಳನ್ನ ಈಡೇರಿಸ್ಕೊಳ್ತಾ ಹೋಗೋದು ತಪ್ಪಲ್ಲ. ಸಿಂಪಲ್ ಆಗಿ ಇನ್ಫ್ಲೇಷನ್ ಅಂದ್ರೆ ಏನು? ಹಣದುಬ್ಬರ ಅಂದ್ರೆ ಬೆಲೆಗಳು ಜಾಸ್ತಿ ಆಗುವಂಥದ್ದು. ಆರ್ಥಿಕತೆಯಲ್ಲಿ ಸೃಷ್ಟಿ ಮಾಡಬೇಕು, ಏನ್ ಮಾಡಬಹುದು ಸರ್ಕಾರ? ಜನಸಂಖ್ಯೆಯ ಲಾಭಾಂಶ ಭಾರತ ಇವಾಗ ಎಂಜಾಯ್ ಮಾಡ್ತಾ ಇದೆ. ಹಾಯ್ ಫ್ರೆಂಡ್ಸ್, mastmagga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಎಕಾನಮಿ, ಆರ್ಥಿಕತೆ, ಪದೇ ಪದೇ ನೀವು ಇದನ್ನ ಕೇಳಿಸ್ಕೊಳ್ತಾ ಇರ್ತೀರಾ. ರಾಜಕೀಯದವರು ಇದ್ರ ಬಗ್ಗೆ ಮಾತಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆರ್ಥಿಕತೆ ಎಷ್ಟು ಚೆನ್ನಾಗಿ ಮಾಡಿದ್ವಿ ಗೊತ್ತಾ ನಾವು ಅಂತ ಒಂದು ಕಡೆ, ಆರ್ಥಿಕತೆ ಹಳ್ಳ ಹಿಡಿಸಿದ್ರು ಇವರು ಅಂತ ಒಂದು ಕಡೆ ಚರ್ಚೆ ಆಗ್ತಾನೆ ಇರುತ್ತೆ. ಆದರೆ ಆರ್ಥಿಕತೆ ಅಂದರೆ ಏನು? ಆರ್ಥಿಕ ಅಭಿವೃದ್ಧಿ ಅಂದ್ರೆ ಏನು? ಆರ್ಥಿಕತೆ ಕೊಲ್ಯಾಪ್ಸ್ ಆಗೋದಂದ್ರೆ ಏನು? ಎಲೆಕ್ಷನ್ ಹತ್ರ ಬರ್ತಾ ಇದೆ. GDPಯನ್ನು ನಾವು 5 ಟ್ರಿಲಿಯನ್ ಮಾಡ್ತೀವಿ, ಭಾರತ ವಿಶ್ವದ 3ನೇ ಆರ್ಥಿಕತೆ ಆಗುತ್ತೆ, ಈ ರೀತಿ ಎಲ್ಲ ಚರ್ಚೆ ನಡೀತಾ ಇದೆ. ಹಾಗಾದರೆ ಆರ್ಥಿಕತೆ ಅನ್ನೋದನ್ನು ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ? ಆ್ಯಕ್ಚುಲಿ ಇಂಥ ವಿಚಾರಗಳಲ್ಲಿ ಮಾತಾಡೋಣ ಅಂದರೂ ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ತುಂಬ ಕಮ್ಮಿ ಪ್ರಮಾಣದಲ್ಲಿ ನಮಗೆ ಸಿಗ್ತಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಂತಹ ಒಬ್ಬ ಕನ್ನಡದಲ್ಲಿ ಅರ್ಥಶಾಸ್ತ್ರವನ್ನು ನಮಗೆಲ್ಲ ತುಂಬ ಚೆನ್ನಾಗಿ ಹೇಳೋ ಸಾಮರ್ಥ್ಯ ಇರೋ ಒಬ್ಬ ಅದ್ಭುತ ಸಂಪನ್ಮೂಲ ವ್ಯಕ್ತಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟರ್ SR ಕೇಶವ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ SR ಕೇಶವ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಚೇರ್ಪರ್ಸನ್ ಆಗಿದ್ದಾರೆ. ಕರ್ನಾಟಕ ಸರ್ಕಾರದ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ನ ನಿರ್ದೇಶಕರು ಕೂಡ, ಸಹಾಯಕ ನಿರ್ದೇಶಕರಾಗೂ ಕೂಡ ಇವರು ಕೆಲಸವನ್ನು ಮಾಡಿದರು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳಲ್ಲೂ ಕೂಡ ಇವರು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಂಡಿಸಿದ್ದಾರೆ. ನಾವಿವತ್ತು ಅರ್ಥಶಾಸ್ತ್ರದ ಬಗ್ಗೆ ಡಿಸ್ಕಸ್ ಮಾಡೋ ಟೈಮ್ನಲ್ಲಿ ಮೊದಲಿಗೆ ಈ ದಿನನಿತ್ಯ ಚರ್ಚೆ ಆಗ್ತಿರೋ ವಿಚಾರಗಳಿಂದನೇ ಶುರು ಮಾಡೋಣ. ಫಸ್ಟಿಗೆ ಆರ್ಥಿಕತೆ ಅಂದರೆ ಏನು? ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಆರ್ಥಿಕತೆ ಬಗ್ಗೆ ತಿಳ್ಕೊಂಡಿರೋದು ಎಷ್ಟು ಮುಖ್ಯ? ಈಗ ಒಂದು ದೇಶದಲ್ಲಿ ಯಾವ ರೀತಿಯಲ್ಲಿ ಸರಕು ಮತ್ತು ಸೇವೆಗಳು ಉತ್ಪಾದನೆ ಆಗ್ತಿರುತ್ತೆ, ಅದನ್ನು ಯಾರಿಗೆ ಕೊಡಬೇಕು, ಎಷ್ಟು ತಯಾರಿಸಬೇಕು, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಇದು ಒಂದು ಆರ್ಥಿಕತೆಯ ಮೂಲ. ಈಗ ಬಹುಶಃ ನಮಗೆ ಬಯಕೆಗಳು ತುಂಬ ಇದೆ, ಆದರೆ ಸಂಪನ್ಮೂಲಗಳು ಎಷ್ಟಿದೆ? ತುಂಬ ಕಡಿಮೆ ಇದೆ ಅದನ್ನು ಈಡೇರಿಸಲಿಕ್ಕೆ. ಅದಕ್ಕಾಗಿ ಅರ್ಥಶಾಸ್ತ್ರ ಬೇಕು. ನೀವು ಯಾವುದಕ್ಕೆ ಎಷ್ಟು ಅಲೋಕೇಟ್ ಮಾಡಬೇಕು, ಎಷ್ಟು ಸಂಪನ್ಮೂಲವನ್ನು ಯಾವ ಸರಕು ಸೇವೆ ಕೊಡಬೇಕು, ಸೊ ಇದನ್ನು ಮಾಡುವಂಥ ಒಂದು ಎಕ್ಸಸೈಸ್ ಇದೆಯಲ್ಲ, ಇದು ಆರ್ಥಿಕತೆ. ಓಕೆ, ಈಗ ಎಲೆಕ್ಷನ್ ಹತ್ತಿರ ಬಂದಾಗಲೆಲ್ಲ ಆರ್ಥಿಕತೆ ಬಗ್ಗೆ ಜಾಸ್ತಿ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಪರ ವಿರುದ್ಧ ಚರ್ಚೆನೂ ನಡೆಯುತ್ತೆ. ಆದರೆ ತುಂಬ ಜನಕ್ಕೆ ಆರ್ಥಿಕತೆ ನಾವು ತಿಳ್ಕೊಳ್ಳೇಬೇಕಾದ ಸಬ್ಜೆಕ್ಟ್ ಅಂತ ತುಂಬ ಜನಕ್ಕೆ ಅನಿಸಿರೋದಿಲ್ಲ. ಅನಿಸಿದ್ರು ಕೂಡ ಡೀಪ್ ಆಗಿ ಅದನ್ನು ತಿಳಿಸೋಕೆ ಯಾರೂ ಹೋಗಿರೋದಿಲ್ಲ. ಈಗ $5 ಟ್ರಿಲಿಯನ್ ಎಕಾನಮಿ ನಾವು ಆಗಕ್ಕೆ ಹೊರಟಿದ್ದೀವಿ ಅಂತ ಒಂದು ಟೈಮ್ನಲ್ಲಿ ಸರ್ಕಾರ ಹೇಳುತ್ತೆ. ನಾವು ವಿಶ್ವದ 3ನೇ ಆರ್ಥಿಕತೆ ಆಗ್ತೀವಿ 2028ಕ್ಕೆ ಅಂತ ಸರ್ಕಾರ ಹೇಳುತ್ತೆ. ನಾವು ಆಗ್ತೀವಿ ಅಂದರೆ ಯಾರಾಗೋದು? ದೇಶ ಆಗೋದು ಅಂದರೆ ಏನಾಗೋದು? ಅದು $5 ಟ್ರಿಲಿಯನ್ ಎಕಾನಮಿ ದೇಶ ಆಯಿತು, ಅಥವಾ ದೇಶ ವಿಶ್ವದ 3ನೇ ಆರ್ಥಿಕತೆ ಆಯಿತು ಅಂದರೆ ಸಾಮಾನ್ಯ ಜನಕ್ಕೆ ಅದು ಹೇಗೆ ಮ್ಯಾಟರ್ ಆಗುತ್ತೆ? ಈಗ GDPಯ ಮಾನದಂಡದಲ್ಲಿ ಇವೆಲ್ಲ ಅಳಿತಾ ಇದ್ದೀವಿ. ಈಗ ನಾವು ಸರಕು ಮತ್ತು ಸೇವೆಗಳನ್ನು ಒಂದು ದೇಶದಲ್ಲಿ ಎಷ್ಟು ಉತ್ಪಾದನೆ ಮಾಡ್ತೀವಿ, ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಂದರೆ ಏನು? ನಾನು ಒಬ್ಬ ಅನುಭೋಗಿ ಮಾತ್ರ ಆಗಿರಲ್ಲ, ಒಬ್ಬ ಉತ್ಪಾದಕ ಕೂಡ ಆಗಿರ್ತೀನಿ. ಅದಕ್ಕೆ ನಾವು ಹೇಳ್ತೀವಿ, ಒಂದು ಒನ್ ಹ್ಯಾಂಡ್ ನಾವು ಪ್ರೊಡ್ಯೂಸರ್ ಆದರೆ ಅನದರ್ ಹ್ಯಾಂಡ್ ಕನ್ಸ್ಯೂಮರ್ ಆಗಿರ್ತೀವಿ ಅಂತ. ನೀವೊಂದು ಕಡೆ ಕೆಲಸ ಮಾಡ್ತೀರಿ, ಇನ್ನೊಂದು ಕಡೆ ಅನುಭವವನ್ನು ಮಾಡಬೇಕು.
ಸೊ ಹಾಗಾಗಿ ಉತ್ಪಾದನೆ ಜಾಸ್ತಿ ಆಗಿದೆ ಆ ದೇಶದಲ್ಲಿ ಅಂತಂದರೆ ನಿಮ್ಮ ಆದಾಯವೂ ಜಾಸ್ತಿ ಆಗಿದೆ ಅಂತ. ಸೊ ಹಾಗಾಗಿ ಜಿ ಡಿ ಪಿ ಎಷ್ಟು ಬೆಳವಣಿಗೆ, ಇದಕ್ಕೊಂದು ಸೀಮಿತತೆ ಅಥವಾ ಇತಿಮಿತಿ ಇದೆ. ಈಗ ಒಂದು ವೇಳೆ ನನ್ನದು ಅತ್ಯಂತ ಹೆಚ್ಚು ಸಿರಿವಂತ ಜನರು ಯಾವ ದೇಶದಲ್ಲಿ ಇದ್ದಾರೆ, ನೀವು ಅವ್ರನ್ನ ABC ಅಂತ ಕರ್ಕೊಳ್ಳೋಣ, ಅವರ ಆದಾಯದ ಜೊತೆಗೆ ಸೇರಿಸ್ಬಿಟ್ಟು ನನ್ನ ಆದಾಯನ ನೀವು ಡಿವೈಡ್ ಮಾಡಿದ್ರೆ ನನಗೂ ಪರ್ ಕ್ಯಾಪಿಟ ಜಾಸ್ತಿ ಆಗುತ್ತೆ. ಆದರೂ ಎಲ್ಲ ದೇಶಗಳಲ್ಲೂ ಜಿ ಡಿ ಪಿಯ ಮಾನದಂಡವನ್ನು ಅನುಸರಿಸೋದ್ರಿಂದ ಕೆಲವು ಇತಿಮಿತಿಗಳಿದೆ. ನಾವು ಜಿ ಡಿ ಪಿ ಎಷ್ಟಿದೆ ಈ ದೇಶದ್ದು ಅಂತ ನೋಡ್ತೀವಿ. 141 ಕೋಟಿ ಜನ ಇರುವಂಥ ಈ ದೇಶದ ಒಟ್ಟು ಉತ್ಪಾದನೆ, ಸರಕು ಸೇವೆ ಎಷ್ಟು ಉತ್ಪಾದನೆ ಆಗುತ್ತೆ ಪ್ರತಿ ವರ್ಷ ಅನ್ನುವಂಥದ್ದು ಕುತೂಹಲದ ವಿಚಾರನೇ. ಯಾಕಂದರೆ ಇಷ್ಟೊಂದು ಜನ ಸೇರ್ಕೊಂಡು ನಾವು ಏನು ಮಾಡ್ತಾಯಿದ್ವಿ ವರ್ಷ. ಸೊ ಹಾಗಾಗಿ ಸರ್ಕಾರ ಏನು ಮಾಡಿದೆ, ಈಗ ನಾವು ಒಂದು ಕನಸನ್ನು ಬಿತ್ತಿದೆ. ನೀವು 5 ಟ್ರಿಲಿಯನ್ ಆರ್ಥಿಕತೆ 2027 ವೇಳೆಗೆ ಆಗ್ತೀವಿ, ನಾವು ಮಾರ್ಚ್ ವೇಳೆಗೆ ನಾವು ಆಗ್ತೀವಿ. ಅಂದರೆ ಇನ್ನಷ್ಟು ಹೆಚ್ಚು ನಿಮಗೆ ಉದ್ಯೋಗ ಅವಕಾಶ ದೊರಕುತ್ತೆ ಅಷ್ಟರ ವೇಳೆಗೆ ಅಂತ. ಅಂದರೆ ಇನ್ನಷ್ಟು ಹೆಚ್ಚು ಆದಾಯ ದೊರಕುತ್ತೆ, ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ ಅನ್ನೋಂಥದ್ದು. ಮತ್ತು ಇವೆಲ್ಲವೂ ಮಾತುಗಳು, ನೀವು 5 ಟ್ರಿಲಿಯನ್ ಆಗೋದಿರ್ಬೋದು, ಇಲ್ಲ 2047ಕ್ಕೆ ನಾವು 38ರಿಂದ 40 ಟ್ರಿಲಿಯನ್ ಆಗೋದು, ಎಲ್ಲವೂ ಸತ್ಯ. ಆದರೆ ಇದು ಜನಸಾಮಾನ್ಯರಿಗೆ ಯಾವಾಗ ಮುಖ್ಯ ಆಗುತ್ತೆ ಅಂದರೆ ಅದು ಅವನನ್ನು ಒಳಗೊಂಡ್ರೆ ಮುಖ್ಯ ಆಗುತ್ತೆ. ಈಗ ನಾನು 5 ಟ್ರಿಲಿಯನ್ ಆರ್ಥಿಕತೆ ಆಗಿದೆ, ನನಗೆ ಅದರಿಂದ ಏನು ಉಪಯೋಗ ಇಲ್ಲ. ಅಂದರೆ ದೇಶ ಅಂದರೆ ಜನ. ಹಂಗಾಗುತ್ತಾ? ಆರ್ಥಿಕತೆ ದೊಡ್ಡಾದಾಗ ಜನರಿಗೆ ಅದರ ಲಾಭ ಸಿಗದೆ ಇರೋಕೆ ಆ ರೀತಿ ಸಾಧ್ಯತೆಗಳು ಇದೆ. ಹಾಗಾಗಿನೇ ಸರ್ಕಾರ ಅನೇಕ ರೀತಿಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಂತಹ ಅಭಿವೃದ್ಧಿ ಅಂತ ಗಮನ ಹರಿಸೋದು. ಈಗೇನಾಗುತ್ತೆ, ನಾನು ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಾವು ಒಂದು 10 ಜನ ಇರ್ತೀವಿ, ಸುಮ್ಮನೆ ಒಂದು ಸಣ್ಣ ದೇಶ, ಬರೀ 10 ಜನ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಆ ದೇಶದಲ್ಲಿ 8 ಜನರ ಆದಾಯ ಬರೀ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಇನ್ನು 2 ಆದಾಯ 1 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಟೋಟಲ್ ಆ ದೇಶದ ಆದಾಯ ಎಷ್ಟು ಬರುತ್ತೆ? 2,800,000 ರೂಪಾಯಿ. ಆ 2,800,000 ರೂಪಾಯಿನ ನೀವು 10 ಜನಕ್ಕೆ ಡಿವೈಡ್ ಮಾಡಿಬಿಟ್ರೆ ನಮ್ಮ ಆದಾಯ ಜಾಸ್ತಿ ಕಂಡುಬಿಡುತ್ತೆ. ಒಬ್ಬೊಬ್ರದ್ದು ಪರ್ ಕ್ಯಾಪಿಟ ತಲಾ ಆದಾಯ ಅಂತ ಕರಿತೀವಿ, ಅದು ಜಾಸ್ತಿ ಕಂಡುಬಿಡುತ್ತೆ. ಆದರೆ ಅದು ಹಾಗಾಗಲ್ಲ, ವಾಸ್ತವದಲ್ಲಿ ಹಾಗೆ ಇರೋದಿಲ್ಲ. ಹಾಗಾಗ್ಲೂಬಾರ್ದು. ಈಗ ನಾವು ಈ ದೇಶದಲ್ಲಿ ಅತ್ಯಂತ ಸಿರಿವಂತ ಜನ, ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಈ ಥರದವ್ರ ಆದಾಯ, ಅಮಿತಾಬ್ ಬಚ್ಚನ್ ಇರ್ಬೋದು, ತೆಂಡೂಲ್ಕರ್ ಇರ್ಬೋದು, ಇವರ ಆದಾಯವನ್ನು ನಮ್ಮ ಜನಸಾಮಾನ್ಯನಿಗೆ ಹೋಲಿಸಿದಾಗ ಎಷ್ಟೊಂದು ನಿಮ್ಗೆ ಅಂತರ ಕಾಣುತ್ತೆ. ಅಷ್ಟು ಅಂತರ ಇರಬಾರ್ದು. ಅಂದರೆ ನನಗೂ ಅಭಿವೃದ್ಧಿಯಲ್ಲಿ ಪಾಲಿರಬೇಕು. ಅಭಿವೃದ್ಧಿ ಬೆಳವಣಿಗೆ ಆದರೆ ಆ ಬೆಳವಣಿಗೆಯಲ್ಲಿ ನನಗೂ ಒಂದು ಪಾಲಿರಬೇಕು. ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಅದರಲ್ಲಿ ಪಾಲಿರಬೇಕು. ಆ ರೀತಿ ಮಾಡೋದಕ್ಕೇ ಸರ್ಕಾರ ಪ್ರಯತ್ನ ಪಡ್ತಿರೋದು. ಹಾಗಾದಾಗ ಮಾತ್ರ ಈ 5 ಟ್ರಿಲಿಯನ್ ಅಥವಾ 10 ಟ್ರಿಲಿಯನ್ ಇಲ್ಲ 38ರಿಂದ 40 ಟ್ರಿಲಿಯನ್ ಏನು ನಾವು ಇನ್ನು 2047ಕ್ಕೆ ತಲುಪ್ತೀವಿ, ಆಗ ಅದರ ನಿಜವಾದ ಅರ್ಥ. ಅದಕ್ಕಾಗಿಯೇ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಇದನ್ನು ಸಿಂಪಲ್ ಟರ್ಮ್ಸಲ್ಲಿ ಹೀಗೆ ಹೇಳ್ಬೋದಾ? ಮನೇಲಿ 4 ಜನ ಇದ್ದಾರೆ, ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ದೋಸೆ ಹಿಟ್ಟಿದೆ, 4 ಜನಕ್ಕೆ ದಿನ ಒಂದೊಂದು ದೋಸೆ ಅಷ್ಟೇ ಬರ್ತಾ ಇತ್ತು. ಇದು GDP, ದೋಸೆ ಹಿಟ್ಟಿನ ಪಾತ್ರೆ. ಇದನ್ನು ನಾವು ದೊಡ್ಡ ಪಾತ್ರೆಯಲ್ಲಿ ಹಿಟ್ಟು ಮಾಡ್ತಿದ್ದೀವಿ GDP ಅಂತ ಹೇಳಿದ್ರೆ, GDP ದೊಡ್ಡ ಆಗೋದು ಅಂತ ಹೇಳಿದ್ರೆ. ಅದನ್ನು ಈಗ 2 ದೋಸೆ ಮಾಡಿಕೊಡ್ಬೋದು ಎಲ್ಲರಿಗೂ. ಬಟ್ 2 ದೋಸೆ ತಲುಪಬೇಕು. ಬಟ್ ಸಿಗೋನಿಗೆ ಒಂದೊಂದೇ ದೋಸೆ ಸಿಕ್ಕಿ ಎಕ್ಸ್ಟ್ರಾ ಆಗಿರೋ ದೋಸೆಗಳು ಒಬ್ಬನಿಗೆ ಸಿಗಬಾರ್ದು ಅನ್ನೋದು ನೀವು ಹೇಳ್ತೀರಿ. 10 ದೋಸೆ ಸಿಕ್ಕಿ ಇನ್ನೊಬ್ಬನಿಗೆ ಅರ್ಧ ಕಾಲು ಸಿಗಬಾರ್ದು ಅಂತ. ಅಟ್ಲೀಸ್ಟ್ ಅವನಿಗೆ ಬದುಕಲಿಕ್ಕೆ ಎಷ್ಟು ಆಗಬೇಕು ಅಷ್ಟು ದೋಸೆ ಅಂತೂ ಅವನಿಗೆ ಸಿಗಬೇಕು. ಅದು ನಮ್ಮ ಆಶಯ. ಎಲ್ಲ ಈಗಂತೂ ನಾವು ಯಾಕೆ ಇದಕ್ಕೆ ತುಂಬ ಹೆಚ್ಚು ವೇಟೇಜ್ ಕೊಡ್ತಾ ಇದ್ದೀವಿ ಅಂತಂದರೆ, ಮುಂಚೆಲ್ಲ ನಾವು ಇದನ್ನು ಮಾತಾಡ್ತಿರ್ಲಿಲ್ಲ. ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಅಂತ ಮಾತಾಡ್ತಾ ಇದ್ದೀವಿ. ಈಗ ಹಿಂದೆ UPA ಸರ್ಕಾರ ಇದ್ದಾಗ ನಮ್ಮ 11th 5-year ಪ್ಲಾನಿನ ಆಶಯವೂ ಇದೇ ಆಗಿತ್ತು. 12th 5-year ಪ್ಲಾನ್ ಆಶಯವೂ ಇದೇ ಆಗಿತ್ತು, ಇನ್ಕ್ಲೂಸಿವ್ ಗ್ರೋತ್. ಈಗ ಇದನ್ನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ ಅಂದ್ರೆ ಎಲ್ಲರನ್ನೂ ಒಳಗೊಳ್ತೀವಿ, ಎಲ್ಲರನ್ನೂ ಸೇರಿಸ್ಕೊಂಡು ಅಭಿವೃದ್ಧಿ ಮಾಡ್ತೀವಿ. ಈಗ ನಾವು 5 ಟ್ರಿಲಿಯನ್ ಆರ್ಥಿಕತೆ 27ರಲ್ಲಿ ಆಗ್ತೀವಿ ಅಂದ್ರೆ ಅದು ಕೇವಲ ಕೆಲವರಿಗಲ್ಲ, ಇದು ನಮ್ಮೆಲ್ಲರಿಗೂ, ಇಡೀ ಭಾರತೀಯರಿಗೆ ಅನ್ನುವಂಥದ್ದು ಇವಾಗಿನ ಒಂದು ಉದ್ದೇಶ. ಜೊತೆಗೆ ನೆಕ್ಸ್ಟ್ ಆರ್ಥಿಕತೆ ಬಗ್ಗೆ ಜನಸಾಮಾನ್ಯನ ಜೀವನದಲ್ಲಿ ಚರ್ಚೆ ಆಗೋ ಸಂದರ್ಭ ಯಾವುದು ಅಂದರೆ, ಏನಾದರೂ ಘೋಷಣೆಗಳನ್ನು ಮಾಡಿದಾಗ ಎಲೆಕ್ಷನ್ಗಿಂತ ಮುಂಚೆ ಒಂದೊಂದು ಪಾರ್ಟಿಯವರು ಒಂದೊಂದು ರೀತಿ ಭರವಸೆಗಳನ್ನು ಕೊಡ್ತಾರೆ. ಕೆಲವೊಂದು ಸಲ ಅದು ಫ್ರೀ ಬೀನಾ ಅಥವಾ ಎಸೆನ್ಷಿಯಲ್ ಸರ್ವಿಸಸ್ ಸರ್ಕಾರದಿಂದ ಕೊಡ್ತಿರೋದಾ ಅಂತಲೂ ಚರ್ಚೆ ಆಗುತ್ತೆ. ಆರ್ಥಿಕ ಶಿಸ್ತು ಇದೆಯಾ ಇಲ್ವಾ ಅಂತೆಲ್ಲ ಚರ್ಚೆ ಶುರುವಾಗುತ್ತೆ. ಮೊದಲನೇದಾಗಿ ಯಾವುದು ಕೆಟ್ಟ ಫ್ರೀ ಬಿ,
ಯಾವುದು ಒಳ್ಳೆಯ ಸರ್ಕಾರದ ಎಸೆನ್ಷಿಯಲ್ ಸರ್ವಿಸ್ ಅಂತ ನಾವು ಹೆಂಗೆ ಬೈಫರ್ಕೇಟ್ ಮಾಡಿ ನೋಡೋದು ಹೆಂಗೆ ಜನ ಅಂತ. ಯಾಕಂದರೆ ಭರವಸೆಗಳನ್ನ ಎಲ್ಲರೂ ಕೊಡ್ತಿದ್ದಾರೆ ನಮಗೆ. ಆರ್ಥಿಕತೆಯನ್ನು ಹಾಳು ಮಾಡೋ ಕೆಟ್ಟ ಫ್ರೀಬಿ ಯಾವುದು ಅದರಲ್ಲಿ ಅನ್ನೆಸೆಸರಿ, ಅಥವಾ ತಲುಪಬೇಕಾದವರಿಗೆ ಮಾತ್ರ ಇಂಪಾರ್ಟೆಂಟ್ ತಲುಪಬೇಕಾಗಿರೋದನ್ನು ತಲುಪಿಸುವ ಸರಿಯಾದ ಸರ್ಕಾರದ ಸೇವೆ ಯಾವುದು, ಹೆಂಗೆ ಅದನ್ನು ಜನ ಅರ್ಥ ಮಾಡ್ಕೋಬೇಕು? ಈಗ ಫ್ರೀ ಬಿ ಅಂತನ್ನುವಾಗ ಯಾವುದಾದ್ರೂ ಅದು ಎಜುಕೇಷನ್ಗೆ ಸಂಬಂಧಪಟ್ಟದ್ದಿರ್ಬೋದು, ಇಲ್ಲ ಹೆಲ್ತ್ಗೆ. ನೀವು ಒಂದು ದೇಶದಲ್ಲಿ ಒಳ್ಳೆಯ ಆರೋಗ್ಯವನ್ನು ಕೊಡಿ, ಜನಕ್ಕೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ, ಇದನ್ನು ಉಚಿತವಾಗಿ ಕೊಡಿ. ಅವನು PhD ವರ್ಗೂ ಮಾಡ್ತಾನೆ, LKG ಇಂದ ಅಲ್ಲಿವರೆಗೂ ಕೊಡಿ. ಆಗ ಅದು ಫ್ರೀ ಬೀಸ್ ಆದ್ರೇನು ಪಾಸಿಟಿವ್ ಫ್ರೀ ಬೀಸ್, ಅದು ಒಳ್ಳೇದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಥರ ಅಲ್ವಾ? ಹೌದು, ಅದು ನೀವು ಕೊಡೋವಂಥದ್ದು ಹೂಟೆ ಇನ್ವೆಸ್ಟ್ಮೆಂಟ್. ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಹೇಳ್ತೇನೆ, ಹಸಿದವನಿಗೆ ಅನ್ನ ಕೊಡುವಂಥದ್ದು ನಮ್ಮಂಥ ದೇಶಗಳಲ್ಲಿ ತುಂಬ ಕ್ರೂಷಿಯಲ್ ಆಗುತ್ತದು. ಯಾರಿಗೆ ಹಸುವಿಂದ ನರಳುತ್ತಿರ್ತಾನೆ ಅವನಿಗೆ ಗೊತ್ತು ಅನ್ನದ ಬೆಲೆ. ಅವನಿಗೆ ಊಟವನ್ನು ಕೊಡಿ, ಅವನಿಗೆ ಆಹಾರ ಧಾನ್ಯ ಕೊಡಿ, ಇಲ್ಲ ಊಟವನ್ನೇ ನೇರವಾಗಿ ಕೊಡಿ. ಆದರೆ ಎಲ್ಲಿವರೆಗೂ ಕೊಡಬೇಕು? ಈ ಎಜುಕೇಷನ್ನು ಮತ್ತು ಹೆಲ್ತನ್ನ ನೀವು ಲೈಫ್ ಲಾಂಗ್ ಇದು ಕೊಡ್ಬೋದು. ಆದರೆ ಮಿಕ್ಕಿದ್ದೆಲ್ಲವನ್ನು ಇನ್ಕ್ಲೂಡಿಂಗ್ ನನ್ನ ಆಹಾರ ಏನು ಹೇಳ್ತಿದ್ದೇನೆ, ಇದು ಯಾವಾಗಲೂ ಶಾರ್ಟ್ ಟರ್ಮ್ ಆಗಿರಬೇಕು. ದೀರ್ಘಾವಧಿಯಲ್ಲಿ ಸಸ್ಟೈನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನಗೆ ನೀವು ಕೊಡ್ತಾನೇ ಇದ್ದರೆ ನಾನು ಕೆಲಸ ಮಾಡೋದು ಯಾವಾಗ? ನೀವು ನನಗೆ ಇವತ್ತು ಹಸಿವಾಗಿದೆ, ನನಗೆ ಊಟ ಕೊಡಿ. ಊಟ ಕೊಟ್ಟಾಗ ನನಗೇನು ಹೇಳಿ, ನೋಡಪ್ಪ ಇವತ್ತು ಊಟ ಕೊಟ್ಟಿದ್ದೀನಿ, ಈಗ ನೀನು ಸುಧಾರಿಸಿದ್ಯಾ, ಇನ್ನೂ ಒಂದಿನ ಊಟ ಮಾಡು ಪರವಾಗಿಲ್ಲ, ನಾಡಿದ್ದು ನಿನಗೊಂದು ಟ್ರೈನಿಂಗ್ ಕೊಡ್ತೀನಿ, ಕೆಲಸ ಮಾಡೋದು ಕಲ್ತ್ಕೋ, ಹೋಗಿ ನಾಡದಿಂದ ನೀನು ದುಡ್ಕೋ, ನಿನ್ನ ಸ್ವಾಭಿಮಾನದ ಬದುಕು ನನಗೆ ಇಂಪಾರ್ಟೆಂಟ್. ಊಟ ಕೊಡ್ಲಿಕ್ಕೆ ಆಗಲ್ಲ ಅಲ್ಲ ಸರ್ಕಾರದ ಕೈಲಿ, ಸರ್ಕಾರಕ್ಕೆ ಊಟ ಕೊಡ್ಲಿಕ್ಕೆ ಆಗುತ್ತೆ. ಆದರೆ ನೀನು ಊಟ ಮಾಡುವಾಗ, ನೀನು ದುಡಿದು ಊಟ ಮಾಡುವಾಗ ನಾನು ಏನು ಕೊಡ್ತೀನೋ ಅದನ್ನು ಮಾತ್ರ ನೀನು ಇಲ್ಲಿ ತಿನ್ನಬೇಕು. ಆದರೆ ನೀನು ದುಡಿದು ತಿನ್ನುವಾಗ ನಿನಗೆ ಆಯ್ಕೆಗಳಿದೆ. ನನಗೆ ಇದು ಬೇಡ ಅಂದರೆ ಅದನ್ನು ತಿಂತೀಯ, ನಿನಗೇನು ಬೇಕೋ ಅದನ್ನು ಅನುಭೋಗ ಮಾಡ್ತೀಯ. ಸೊ ಈ ರೀತಿಯಾದಂತಹ ಒಂದು ವಿಚಾರವನ್ನು ಎಲ್ಲ ಸರ್ಕಾರಗಳು ಮಾಡಬೇಕು. ಅದು ಈ ಸರ್ಕಾರ ಆ ಸರ್ಕಾರ ಅಂತಲ್ಲ. ಮತ್ತು ಯಾವುದೇ ಒಂದು ಫ್ರೀ ಬಿ ತುಂಬ ದೀರ್ಘಕಾಲಕ್ಕೆ ನೀವು ಎಳ್ಕೊಂಡು ಹೋದರೆ ಅದರಿಂದ ನಮ್ಮ ಆರ್ಥಿಕ ಶಿಸ್ತು ಅಥವಾ ವಿತ್ತೀಯ ಶಿಸ್ತು ಇರುತ್ತೆ, ಅದು ಖಂಡಿತವಾಗಿ ಕೊಲ್ಯಾಪ್ಸ್ ಆಗುತ್ತೆ. ಹಾಗಾಗಿನೇ ನಾನು ಎಜುಕೇಷನ್ ಮತ್ತು ಹೆಲ್ತನ್ನು ಬಿಟ್ಟು ಇನ್ನು ಯಾವುದೇ ಫ್ರೀ ಬೀಸ್ ಅದನ್ನು ಬಿಟ್ಟು ನಾನು ಈ ಆಹಾರ ಧಾನ್ಯಗಳ ಬಗ್ಗೆ ಬಿಟ್ಟರೆ ನಾನಿನ್ನು ಯಾವುದೇ ಫ್ರೀ ಬಿಎಸ್ ಬಗ್ಗೆ ಪರವಾಗಿಲ್ಲ. ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ, ಆರ್ಥಿಕ ತಜ್ಞನಾಗಿ ನಾನು ಮುಂಚೆಯಿಂದ ಭಾವಿಸಿರುವಂಥದ್ದು ಇದನ್ನೇ. ಯಾಕೆಂತಂದರೆ ಇದೊಂದು ರೀತಿಯಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಕಲಿಸ್ತಾ ಇರುತ್ತೆ. ನಾನು ಯುವ ನಿಧಿಯ ಬಗ್ಗೆ ಮಾತಾಡ್ತಾ ಹಿಂದೊಮ್ಮೆ ಹೇಳಿದ್ದೆ, ಯುವ ನಿಧಿ ಒಳ್ಳೆಯ ಕಾರ್ಯಕ್ರಮ. ಆದರೆ 2 ವರ್ಷ ನಾವೇನು ಅವ್ರು ಸ್ಟೈಫಂಡ್ ಕೊಡ್ತೀವಿ, ಆ 2 ವರ್ಷದಲ್ಲಿ ಅವನಿಗೆ ಟ್ರೈನಿಂಗಿಗೆ ಲಿಂಕ್ ಮಾಡಿದ್ರೆ ಅದು ಒಳ್ಳೆಯದು. ನೀನು ಟ್ರೈನಿಂಗ್ ದುಡ್ಡು ತೊಗೋತಾ ಇದೆಯಾ, ನೀನು ಟ್ರೈನಿಂಗ್ ತಗೋ. ಇಂಥ ಒಂದು ಸ್ಕಿಲ್ ನಾವೇ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸರ್ಕಾರ ಅನೇಕ ಟ್ರೈನಿಂಗ್ ಕೋಚಿಂಗ್ ನಡೆಸ್ತಾ ಇದೆ, ನೀವು ಅಲ್ಲಿ ಹೋಗಿ ಫ್ರೀ ತಗೋ ಅಂತ ಅದನ್ನು ಈ ಬಜೆಟಲ್ಲಿ ಕೂಡ ಘೋಷಿಸಿದ್ದಾರೆ. ನನಗದು ನಿಜವಾಗ್ಲೂ ಸಂತೋಷ ಆಗಿದೆ. ಸೊ ಆ ಥರ ನೀವು ಅವ್ರಿಗೆ ಲಿಂಕ್ ಮಾಡಿ, ವೆನ್ಎವರ್ ನಾವು ಇಂಥದ್ದೊಂದು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅಂದರೆ ರಿಸಲ್ಟ್ ಬರಬೇಕಾದ್ರೆ ರಿಸಲ್ಟ್ ಬರುತ್ತೆ. ಆಗ ನಿಜವಾಗ್ಲೂ ಈ ಫ್ರೀ ಬೀಸಿಂದ ಒಂದು ಅನುಕೂಲ ಆಗುತ್ತೆ. ಅದು ಬಿಟ್ಟು ಮತ್ತೆ ಇನ್ನೊಂದು ಪ್ರಮುಖವಾದ ವಿಚಾರ ನಾನು ಹೇಳಲೇಬೇಕು, ಫ್ರೀ ಬೀಸ್ ಯಾವಾಗೂ ಟಾರ್ಗೆಟ್ ಮಾಡಿ. ಬಡವರು ಅಂದರೆ ಬಡವ್ರಿಗೆ ಮಾತ್ರನೇ ಕೊಡುವಂಥದ್ದು ಇರಬೇಕು. ಎಲ್ಲರಿಗೂ ಕೊಡ್ತೀನಿ ಅನ್ನೋ ಇರೋನಿಗೂ ಕರೆಂಟ್ ಬಿಲ್ ಫ್ರೀ ಆದರೆ 1 ಕೋಟಿ 1.5 ಕೋಟಿ 2 ಕೋಟಿ 3 ಕೋಟಿ ಫ್ಲ್ಯಾಟಲ್ಲಿ ಇರೋನಿಗೂ ಫ್ರೀ ಆದರೆ, ಗುಡಿಸ್ಲು ಇರೋನಿಗೂ ಫ್ರೀ ಆದರೆ ಅದಕ್ಕೆ ಅರ್ಥ ಇರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಈ ನಾವು ಕೂಡ ನಮ್ಮ ರಿಪೋರ್ಟಿಂಗ್ ಟೈಮ್ನಲ್ಲೂ ಕೂಡ ಇದ್ರ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡೋ ಟೈಮ್ನಲ್ಲಿ ಅವಾಗಲೂ ಕೂಡ ಸೇಮ್ ಇದೇ ಒಪಿನಿಯನ್ ನಾವು ಕೂಡ ವ್ಯಕ್ತಪಡಿಸಿದ್ದು. ಅಗತ್ಯ ಇರೋರಿಗೆ ಟಾರ್ಗೆಟೆಡ್ ಆಗಿ ಸೇವೆಗಳನ್ನು ಸಹಾಯಗಳನ್ನು ಕೊಡೋದು ಸರ್ಕಾರದ ಕರ್ತವ್ಯ, ಅದು ಜಾಬ್ ಅದು, ಬಟ್ ಇಟ್ ಶುಡ್ ಬಿ ಟಾರ್ಗೆಟೆಡ್ ಅಂತ. ಹೌದು. ಸೊ ಈ ಕರೆಂಟಿನ ಬಗ್ಗೆ ಹೇಳುವಾಗ ಈಗ ಏನು ಅಂದರೆ ಅವನು 2 ಕೋಟಿ ಇಲ್ಲ 3 ಕೋಟಿಯ ಮನೆಯಲ್ಲಿ ಇದ್ದಾನೆ ಅಂತಂದರೆ ಅವನು ಹೆಚ್ಚು ಅನುಭೋಗ ಮಾಡ್ತಾನೆ 200 ಯೂನಿಟ್ಗಿಂತ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಇರ್ಬೋದು. ಆದರೆ ನಾವು ಹೇಳೋದಿಷ್ಟೇ, ಯಾರಿಗೆ ಕೊಡಲಿಕ್ಕಾಗಲ್ಲ ಅವನಿಗೆ ಫ್ರೀ ಬಿ ಕೊಡೋಣ. ಅವನಿಗೆ ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ, ಅದು ಎಷ್ಟು ಜನ ನಿರ್ದಿಷ್ಟವಾಗಿ ಗುರುತಿಸಿ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾನೆ, ಸರಿ ಅವನನ್ನು ಇಷ್ಟು ವರ್ಷ ಕೊಡ್ತೀವಿ ಅಥವಾ ಇಷ್ಟು ತಿಂಗಳಿಗೆ ಕೊಡ್ತೀವಿ, ಅವನಲ್ಲಿಂದ ಲಿಫ್ಟ್ ಮಾಡಬೇಕು. ಅದನ್ನು ಯಾವಾಗೂ ಅಭ್ಯಾಸ ಮಾಡಿಸ್ಬಾರ್ದು, ಯಾವುದೇ ಸರ್ಕಾರ ಆಗಲಿ. ಅದು ಆ ಥರ ಮಾಡಿದಾಗ ಮಾತ್ರನೇ ಜನರಲ್ಲಿ ಒಂದು, ಈಗ ನೋಡಿ ನೀವು ಜಪಾನ್ ಅಂಥ ದೇಶಗಳಲ್ಲಿ, ನಾನು ಬಹುಶಃ ಬೇರೆ ಯಾವ ದೇಶದಲ್ಲಿ ಇದನ್ನು ನೋಡಿಲ್ಲ, ಓವರ್ ಟೈಮ್ ಕೆಲಸ ಮಾಡಿ ಜನ ಸಾಯ್ತಾರೆ. ಕೆಲಸ ಮಾಡೋದನ್ನ ನಿಲ್ಸಕ್ಕೆ ಅಂತ ಅಲ್ಲಿ ಮ್ಯಾನೇಜರ್ಗಳಿರ್ತಾರೆ.
ಆ ದೇಶದಲ್ಲಿ ಒಂದೇ ನಾನು ಇದನ್ನ ನೋಡಿರೋದು. ಓಕೆ. ನಮ್ಮ ದೇಶಗಳಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ಮ್ಯಾನೇಜರ್ಗಳನ್ನ ನೇಮಿಸ್ತೀವಿ. ಆ ದೇಶದಲ್ಲಿ ಇವನ ಕೆಲಸ ಮಾಡೋದು ನಿಲ್ಸಪ್ಪ ಸಾಕು ಇವನ್ನ ಅನ್ನೋದಕ್ಕಾಗಿ ಅಲ್ಲಿ ಮ್ಯಾನೇಜರ್ಗಳನ್ನ ನೇಮಿಸ್ತಾರೆ. ಅಷ್ಟು ಜನ ವರ್ಕ್ ಆಲ್ಕೋಹಿಕ್ ಇರ್ತಾರೆ. ಸೊ ಆ ಥರದ ಒಂದು ವರ್ಕ್ ಕಲ್ಚರ್ನ ನಾವು ನಮ್ಮಲ್ಲಿ ಬಿತ್ತಬೇಕು. ಅದನ್ನು ಬಿತ್ತಬೇಕು ಅಂತಂದರೆ ಅವನಿಗೆ ಮಿನಿಮಮ್ ಕನಿಷ್ಠ ಕೊಡಲೇಬೇಕು. ಈಗ ಅವ್ನಿಗೆ ಊಟ ಇಲ್ಲ ಅಂದರೆ ಊಟ ಕೊಡುವ, ಟ್ರೈನಿಂಗ್ ಇಲ್ಲ ಟ್ರೈನಿಂಗ್ ಕೊಡೋಣ, ಕೋಚಿಂಗ್ ಇಲ್ಲ ಕೋಚಿಂಗ್ ಕೊಡೋಣ, ಎಲ್ಲ ಮಾಡಬೇಕು. ಆ ಮೂಲಭೂತ ಸೌಕರ್ಯ ಏನು ಬೇಕು ಅದನ್ನು ಕೊಟ್ಟ ಮೇಲೆ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು. ಅದಕ್ಕೊಂದು ಟಾರ್ಗೆಟ್ ಹಾಕೋಬೇಕು, ಟೈಮ್ ಹಾಕೋಬೇಕು. ಇಲ್ಲ ಇಷ್ಟು ಟೈಮಲ್ಲಿ ಇವನನ್ನು ಲಿಫ್ಟ್ ಮಾಡ್ತೀವಿ. ಅದನ್ನು ಟಾರ್ಗೆಟ್ ಮಾಡಿದ್ರೆ ನೋಡಿ ಖಂಡಿತ ಈ ದೇಶ ಇನ್ನೂ ಹೆಚ್ಚು ಬೆಳವಣಿಗೆ ಅಥವಾ ಅಭಿವೃದ್ಧಿ ಆಗುತ್ತೆ. ನಾನು ಬಹುಶಃ ಚಿಕ್ಕವನಿಂದ ನನಗೆ ಅರ್ಥಶಾಸ್ತ್ರವನ್ನು 8ನೇ ಕ್ಲಾಸಿಂದ ಬಹುಶಃ ಓದ್ಕೊಂಡು ಬಂದಿರಬೇಕು. ಆಗಿಂದಲೂ ನಮಗೆ ಏನು ಭಾರತ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಕೇಳಿ 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 ಈಗಲೂ ನಾನು ಅದನ್ನೇ ಪಾಠ ಮಾಡ್ತಿದ್ದೇನೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ. ನಾವು ಬಹುಶಃ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು. ಅದಾಗಬೇಕು ಅಂದರೆ ಅದೆಲ್ಲರೂ ನಮ್ಮ ಕೈಯಲ್ಲಿದೆ. ಸರ್ಕಾರದ ಪಾತ್ರನೂ ಇದೆ ಅದರಲ್ಲಿ. ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಬೇಕು. ಹಾಗೆಯೇ ಸರ್ಕಾರ ಅದಕ್ಕೆ ಬೇಕಾದಂಥ ಪೂರಕವಾದಂಥ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಸೊ ಅದನ್ನು ಕೊಟ್ಟಾಗ ನೋಡಿ ಈ ದೇಶದ ಚಿತ್ರಣವೇ ಬದಲಾಗುತ್ತೆ. ಇಂದಿನ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ರೀಸೆಂಟ್ಲಿ ಪಾರ್ಲಿಮೆಂಟ್ನಲ್ಲಿ ತಮ್ಮ ಕಡೆ ಸ್ಪೀಚ್ನಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ಹೇಳಿದ್ರು. ಸ್ವಾತಂತ್ರ್ಯ ಬಂದು 100 ವರ್ಷ ಆಗೋ ಟೈಮ್ನಲ್ಲಿ 2047ಕ್ಕೆ ಇನ್ನು 23 ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದಿದ ಭಾರತ ಮಾಡೋಕೆ ನಮಗೆ ಕನಸಿದೆ ಅಂತ ಹೇಳಿದ್ರು. ಅಭಿವೃದ್ಧಿ ಹೊಂದಿದ ಭಾರತ ಅಂದರೆ ಏನು? ನಮ್ಮ ಜೀವನದಲ್ಲಿ, ಸಾಮಾನ್ಯ ಜನರ ಜೀವನದಲ್ಲಿ ಆಗ ಏನು ಬದಲಾವಣೆ ಆಗುತ್ತೆ? ಏನು ಮಾನದಂಡ ಏನು ಅಭಿವೃದ್ಧಿ ಹೊಂದಿದ ಭಾರತ ಅಂದರೆ? ಅಭಿವೃದ್ಧಿ ಹೊಂದಿದ ಭಾರತ ಅಂದರೆ ನಮಗೆ ಒಂದು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಈ ದೇಶದಲ್ಲಿ. ಜನರಿಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಅಂದರೆ ನಿಮಗೆ ಯಾವುದಾದ್ರು ಮನುಷ್ಯ ಅಂದ್ರ ಮೇಲೆ ಕಾಯಿಲೆ ಬರುತ್ತೆ, ಆದರೆ ಅದಕ್ಕೊಂದು ಆರೋಗ್ಯದ ಒಂದು ನಮಗೆ ಹಾಸ್ಪಿಟಲ್ಸ್, ಒಳ್ಳೆ ಹಾಸ್ಪಿಟಲ್ಸ್ ಇದೆ ಅಂದರೆ ಖಂಡಿತ ಧೈರ್ಯವಾಗಿರ್ತಾನೆ ಮನುಷ್ಯ. ಕೆಲಸ ಮಾಡಲಿಕ್ಕೂ ರಿಸ್ಕ್ ತಗೊಳ್ಳಿಕ್ಕೂ ಏನೂ ಪ್ರಾಬ್ಲಮ್ ಇರಲ್ಲ. ಅಂದರೆ ನೀವು ಒಂದು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಒಳ್ಳೆಯ ಹೆಲ್ತ್ ಫೆಸಿಲಿಟೀಸ್ ಆ ದೇಶದಲ್ಲಿ ಸಿಗುತ್ತೆ, ಒಳ್ಳೆಯ ಎಜುಕೇಷನ್ ಸಿಗ್ತಾ ಇರುತ್ತೆ, ಆಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜನರ ಜೀವನ ಮಟ್ಟ ಇದೆಯಲ್ಲ ಅದು ತುಂಬ ಉತ್ತಮವಾಗಿರುತ್ತೆ. ಈಗ ನಾವು ಏನಕ್ಕೆ ನಾಳೆಗೇನಪ್ಪ ಅಂತ ಯೋಚನೆ ಮಾಡೋಕ್ಕೂ ಅನೇಕ ಕುಟುಂಬಗಳಿರ್ತವೆ. ಆಗ ಬಹುಶಃ ಅಂಥ ಕುಟುಂಬ ಇರಲ್ಲ. ಆಗ ಅವ್ರು ಯೋಚನೆ ಮಾಡೋವಂಥದ್ದು ಏನು ಅಂತಂದರೆ, ನಾನು ಇನ್ನೊಂದು ಅವ್ರು ಯಾವುದೋ ಒಂದು ಪಿಯರ್ ಗ್ರೂಪ್ ಇರುತ್ತಲ್ಲ, ಆ ಕುಟುಂಬಕ್ಕಿಂತ ಹೆಚ್ಚು ಹೇಗೆ ಗಳಿಸ್ಬೇಕು ಅಂತ ಯೋಚನೆ ಮಾಡ್ಬೋದಾಗಲಿ, ನಾನು ನಾಳಿನ ಅಥವಾ ಇವತ್ತಿನ ರಾತ್ರಿಯ ಊಟಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವ ಯಾವುದೇ ಕುಟುಂಬ ಆಗಿರಲ್ಲ. ಬಡತನ ಇರಲ್ವಾ ಅಂದರೆ ಇರಬಹುದು, ಆದರೆ ಅದು ಕೇವಲ ರಿಲೇಟಿವ್ ಪಾವರ್ಟಿ. ನಾನು ನಿಮಗೆ ಹೋಲಿಸಿದ್ರೆ ನಾನು ಬಡವನ ಅನ್ನೋ ಥರದಲ್ಲಿ ಕಲ್ಪನೆಯೇ ಹೊರತು ನನಗೆ ಆಬ್ಸಲ್ಯೂಟ್ ಪಾವರ್ಟಿ ಅಂತಿರಲ್ಲ. ಮತ್ತು ನನಗೆ ಇವತ್ತು ನೋಡಿ, ನೀವು ಬೆಂಗಳೂರಲ್ಲಿ ಎಷ್ಟು ಕಂಜೆಸ್ಟೆಡ್ ಸಿಟಿ ಅಂತಂದರೆ ವಿಶ್ವದ 6ನೆಯ ಅತಿ ದೊಡ್ಡ ಕಂಜೆಸ್ಟೆಡ್ ಸಿಟಿ ಬೆಂಗಳೂರು. ನೀವಿಲ್ಲಿ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋಕ್ಕೆ ಸಾಧ್ಯ ಆದರೆ ನಮಗೆ 23 ವರ್ಷದಲ್ಲಿ ಜನ ಇಷ್ಟಿಷ್ಟು ಜಾಮ್ಗಳಲ್ಲಿ ಸಿಕ್ಕಾಕೊಳ್ಳುವ ಅಗತ್ಯ ಬೀಳಲ್ಲ ಅಂತ ನಾನು ಹೇಳೋದು. ಯಾಕೆಂದರೆ ಎಲ್ಲದಕ್ಕೂ ಪ್ಲ್ಯಾನ್ ಮಾಡಿರ್ತಾರೆ. ನಾವೀಗೇನು ಮಾಡ್ತಾ ಇದ್ದೀವಿ, ಈ ಸಿಟಿ ಇನ್ನು 2 ವರ್ಷಕ್ಕೆ ಏನು ಮಾಡಬೇಕು ಅಂತ ಒಂದು ಫ್ಲೈಓವರ್ ಹಾಕಿರ್ತೀವಿ. ಅದನ್ನು 20 ವರ್ಷದ ಮುಂದೆ ಏನಾಗ್ಬೋದು ಅನ್ನುವಂಥ ಪರಿಕಲ್ಪನೆ ಆಗಿ ಬರುತ್ತೆ. ಯಾಕಂದರೆ ರಿಸೋರ್ಸಸ್ ಜಾಸ್ತಿ ಇರುತ್ತೆ. ನಮಗೆ ಡೆವಲಪ್ಡ್ ದೇಶಕ್ಕೆ ಇರುವಂಥ ಅಡ್ವಾಂಟೇಜ್ ಏನು ಅಂತಂದರೆ ಅದರ GDPಯ ಗಾತ್ರ ದೊಡ್ಡದಿರುತ್ತೆ. ಅವ್ರು ಯೋಚನೆ ಮಾಡ್ತಾರೆ ಅಂದ್ಕೊಳ್ಳಿ, ಇಲ್ಲೊಂದು 10 ಲೇನ್ ಹಾಕೋಣ ಅಂತ. ಅದಕ್ಕೆ ಬೇಕಾಗುವಂಥ ಟೆಕ್ನಾಲಜಿ ಇರುತ್ತೆ, ಮೆಷಿನ್ಸ್ ಇರುತ್ತೆ, ಅದಕ್ಕೆ ಬೇಕಾದಂಥ ಸ್ಕಿಲ್ಡ್ ವರ್ಕ್ ಫೋರ್ಸ್ ಸಿಗುತ್ತೆ. ಅವೆಲ್ಲವೂ ಈಗಿಂದ ಮಾಡ್ಕೊಂಡು ಹೋದರೆ ಡೆವಲಪ್ಡ್ ನೇಷನಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನುವಂಥ ಕನಸು. ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತೆಲ್ಲ ಬಂದಾಗ ಇನ್ನೊಂದು ಟರ್ಮ್ ಜಾಸ್ತಿ ಚರ್ಚೆ ಆಗೋದು ಇನ್ಫ್ಲೇಷನ್ ಅಥವಾ ಹಣದುಬ್ಬರ. ತುಂಬ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ನಾವು ಕೇಳ್ತೀವಿ. ಸಿಂಪಲ್ ಆಗಿ ಇನ್ಫ್ಲೇಷನ್ ಅಂದರೆ ಏನು, ಇದು ಯಾವ ರೀತಿ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ, ಹೆಲ್ದಿ ಇನ್ಫ್ಲೇಷನ್ ರೇಟ್ ಯಾವುದು? ಅಕ್ಸೆಪ್ಟೆಡ್ ಇನ್ಫ್ಲೇಷನ್ ರೇಟ್ ಅಂತ ಒಂದು RBI ಹೇಳುತ್ತೆ. ಅಕ್ಸೆಪ್ಟೆಡ್ ಇನ್ಫ್ಲೇಷನ್ ಅವ್ರೇನು ಹೇಳ್ತಾರೆ ಅಂದರೆ 4 to 6% ಇದ್ದರೆ ಒಳ್ಳೆಯದು ಅಂತ. 4 to 6%ಗಿಂತ ಜಾಸ್ತಿ ಆದರೆ ಏನು? ಫಸ್ಟು ಹಣದುಬ್ಬರ ಅಂದರೆ ಏನು? ಹಣದುಬ್ಬರ ಅಂದರೆ ಬೆಲೆಗಳು ಜಾಸ್ತಿ ಆಗುವಂಥದ್ದು, ನಮ್ಮ ರೂಪಾಯಿನ ಮೌಲ್ಯ ಕಡಿಮೆ ಆಗುವಂಥದ್ದು. ಈಗ ನಾನು 100 ರೂಪಾಯಿಗೆ 10 kg ಈರುಳ್ಳಿ ತೊಗೊಳ್ತಾ ಇರ್ತೀನಿ.
ಈರುಳ್ಳಿ ಯಾವಾಗ 100 ರೂಪಾಯಿಗೆ 5 kg ಬರುತ್ತೆ ಅಂದರೆ ಹಣದುಬ್ಬರ ಅಷ್ಟು ಹೆಚ್ಚಾಗಿದೆ ಅಂತ. ಅದು 1 kg ಬಂದರೆ ಹಣ ಬೆಲೆ ಕಳ್ಕೊಳ್ಳುತ್ತೆ. ನಿಮಗೆ ಯಾವಾಗಲೂ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ನಮ್ಮ ಹತ್ರ ಇರುವಂಥ ಹಣದ ಬೆಲೆ ಕಡಿಮೆ ಆದರೆ ಅದು ಹಣದುಬ್ಬರ. ಓಕೆ, ಇದು ನೋಡಿ ಎಷ್ಟು ಥರ ತೊಂದರೆ ಮಾಡುತ್ತೆ ಅಂದರೆ, ಈಗ ಹೋಗ್ಲಿ ಬಿಡಿ ಹಣದುಬ್ಬರ ಆಗಿದೆ, ಒಳ್ಳೇದಾಗ್ತಿದೆ, ಹಂಗಾರೆ ಉತ್ಪಾದಕನಿಗೆ ಅನುಕೂಲ ಅಲ್ವಾ? ಈಗ 100 ರೂಪಾಯಿಗೆ 1 kg ಟೊಮೆಟೊ ಮಾರ್ತಿದ್ದಾನೆ ಅಂದರೆ ಟೊಮೆಟೊ ಬೆಳೆಯೋನಾರು ಉದ್ಧಾರ ಅದ ಅಂತ. ಹಂಗೆ ಆಗೋದಿಲ್ಲ. ಅದು ಈ ಕಡೆ ಉತ್ಪಾದಕನಿಗೂ ಅನುಕೂಲ ಆಗಲ್ಲ, ಈ ಕಡೆ ಗ್ರಾಹಕನಿಗೂ ಅನುಕೂಲ ಆಗೋದಿಲ್ಲ. ಸೊ ಇಂಥದ್ದೊಂದು ಪರಿಸ್ಥಿತಿ. ಯಾಕೆಂದರೆ ಅವನು ಉತ್ಪಾದಕನಿಗೆ ಅವನ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆ ಗ್ರಾಹಕನಿಗೆ ಅವ್ನಿಗೆ ಸಂಬಳ ಅಷ್ಟು ಹೆಚ್ಚಾಗ್ತಿರಲ್ಲ. ಅವನಿಗೆ ಅವನೇನೋ ಕೂಲಿ ಮಾಡ್ತಿರ್ತಾನೆ, ಅವನಿಗೆ ಇಲ್ಲಪ್ಪ ಹಣದುಬ್ಬರ ಜಾಸ್ತಿ ಆಯಿತು ಅಂದ ತಕ್ಷಣ 400 ರೂಪಾಯಿ ಹೋಗಿ 500 ರೂಪಾಯಿ ಆಗಲ್ಲ. ಅವನಿಗೆ ಬರ್ತಿರೋದು ನಾನು ಕೊಡೋದು ಇಷ್ಟೇ ಅಂತ ಹೇಳುತ್ತೆ ಮಾರ್ಕೆಟ್. ಅವನಿಗೆ ಕೂಲಿ ಅಷ್ಟೇ ಇರುತ್ತೆ. ಹಾಗಾಗಿ ಈ ಹಣದುಬ್ಬರ ಅತಿ ಆದರೆ ತುಂಬ ಕಷ್ಟ ಆಗುತ್ತೆ. ಈಗ ನಾವೆಲ್ಲ ಕೇಳ್ತಿರ್ತೀವಿ ಏನಂದರೆ ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂತ. ಈ ಜಿಂಬಾಬ್ವೆ, ವೆನೆಜುಲಾ ಇಂಥ ಕಡೆಗಳಲ್ಲಿ ಕೇಳಿದ್ದೀವಿ ನಾವು. ಆ ಜಿಂಬಾಬ್ವೆಯ ಕಥೆಯಲ್ಲಿ ಏನು ಅಂದರೆ 100 ಮಿಲಿಯನ್ ಜಿಂಬಾಬ್ವೆ ಡಾಲರ್ಗೆ 1 ಪೌಂಡ್ ಬ್ರೆಡ್ ಬರುವಂಥ ಕಾಲ ಒಂದಿತ್ತು. ಸೊ ಇದಕ್ಕೆ ನಾವು ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಸಾಮಾನ್ಯ ಯುದ್ಧದ ಸಮಯದಲ್ಲಿ ಇಂಥವೆಲ್ಲ ಜಾಸ್ತಿ ಆಗ್ತಿತ್ತು ಅಂತ ಕೇಳ್ತೀವಿ. ಬಟ್ ಇತ್ತೀಚೆಗೆ ಈ ಫುಡ್ ಇನ್ಫ್ಲೇಷನ್, ಆಹಾರ ಧಾನ್ಯದ ಹಣದುಬ್ಬರ ಇದೆಯಲ್ಲ, ಇದು ಕೂಡ ಜಾಸ್ತಿ ಆವಾಗ ಆಗ್ತಾನೆ ಇರುತ್ತೆ. ಇದಕ್ಕಿದ್ದಂಗೆ ಟೊಮೆಟೊ ಬೆಲೆ 250 ರೂಪಾಯಿ 1 kg ಆಗಿದ್ದನ್ನು ಇತ್ತೀಚೆಗೆ ನೋಡಿದ್ದೀವಿ ನಾವು. ಆಮೇಲೆ 50 ಪೈಸಕ್ಕೂ 1 ರೂಪಾಯಿಗೂ ಬಿದ್ದೋಗ್ಬಿಡುತ್ತೆ. ಸೊ ಎರಡೂ ಡೇಂಜರೇ. ಅತ್ಯಂತ ಹೆಚ್ಚಾಗುವಂಥ ಹಣದುಬ್ಬರ ಇದ್ದರೂ ಕಷ್ಟವೇ, ತುಂಬ ಡಿಪ್ರೆಷನ್ ಆಗಿ ಅವನಿಗೆ ರೈತನಿಗೆ ಏನೋ ಅವನ ಬೆಳೆದಂಥ ಬೆಲೆಗೆ ಸಿಗದೇ ಇರುವಂಥ ಸ್ಥಿತಿ ಬಂದರೆ ಅದು ಕಷ್ಟವೇ. ಹಾಗಾಗಿ ಸರ್ಕಾರ ಇಂಟರ್ವ್ಯೂನ್ ಮಾಡಬೇಕು. ಯಾವಾಗ ಈ ಥರ ಆಗುತ್ತೆ ಆವಾಗ ಸರ್ಕಾರ ಇಂಟರ್ವ್ಯೂನ್ ಮಾಡಿ ಜನರ ಬದುಕನ್ನು ಹಸನುಗೊಳಿಸುವ ಎಲ್ಲ ಪ್ರಯತ್ನ ಮಾಡುತ್ತೆ. ಆರ್ಥಿಕತೆ ದೇಶಕ್ಕೆ ಮಾತ್ರ ಅಲ್ಲ, ವ್ಯಕ್ತಿಗೂ ಒಂದು ಆರ್ಥಿಕತೆ ಇರುತ್ತೆ, ಒಂದು ಬಜೆಟ್ ಅಂತ ಇರುತ್ತೆ, ಆತನ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಇರಬೇಕು. ಅದ್ರ ಬಗ್ಗೆ ನಮ್ಮ ದೇಶದಲ್ಲಿ ಅರಿವು ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ ಎಷ್ಟೋ ಸಲ. ಯಾಕಂದರೆ ನಮಗೂ ಕೂಡ ತೀರಾ ಇತ್ತೀಚಿನ ತನಕ ನಮಗೆ ಶಾಲೆಯಲ್ಲಿ ಹೇಳ್ಕೊಟ್ಟಿಲ್ಲ, ಅದನ್ನು ಕಾಲೇಜಲ್ಲಿ ಭಾಳ ಏನು ಹೇಳ್ಕೊಟ್ಟಿಲ್ಲ. ನಾವು ಎಕನಾಮಿಕ್ಸ್ ಓದಿದ್ರೂ ಕೂಡ ಡಿಗ್ರಿಯಲ್ಲಿ ಆ ಟೈಮ್ನಲ್ಲಿ ನಮಗೆ ಪರ್ಸ್ನಲ್ ಫಿನಾನ್ಸ್, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ಎಲ್ಲೂ ನಮಗೆ ಹೇಳ್ಕೊಟ್ಟಿಲ್ಲ ಅನಿಸುತ್ತಾ ಸರ್ ನಿಮಗೆ? ಈಗ ಮಕ್ಕಳಿಗೆ ಶಾಲಾ ಟೈಮ್ನಿಂದಲೂ ಕೂಡ ಪರ್ಸ್ನಲ್ ಫಿನಾನ್ಸ್, ವೈಯಕ್ತಿಕ ಬಜೆಟ್, ವೈಯಕ್ತಿಕ ಆರ್ಥಿಕತೆ ನಿಭಾಯಿಸೋದನ್ನು ಹೇಳ್ಕೊಡೋದು ತುಂಬ ಕಾಲದ ಅನಿವಾರ್ಯತೆ ಅದು ಅಂತ. ಖಂಡಿತವಾಗಿಯೂ ಹಾಗಂತ ನಾನು 2 ವಿಚಾರವನ್ನು ಹೇಳಬೇಕು. ಒಂದೇನು ಅಂತಂದರೆ, ಈ ಬಜೆಟ್ ಬಗ್ಗೆ ನಮಗೆ ಕಲ್ಪನೆ ಇರಲಿಲ್ಲ ಅನ್ನುವಂಥದ್ದನ್ನು ನಾನು ಒಪ್ಪಲ್ಲ. ನಾನು ನೋಡಿದ್ದೀನಿ, ನಮ್ಮ ತಾಯಿ ಕೂಡ ಬಂದಂಥ ಸಂಬಳದಲ್ಲಿ ತಂದು ಸಂಬಳ ಕೊಟ್ಟಾಗ ಅವ್ರಿಗೆ ಯಾವ ಥರ ಅದಕ್ಕೆ ಹಾಲನ್ನ ಅವ್ನಿಗೆ ಇಷ್ಟು ಕೊಡಬೇಕು, ಪೇಪರ್ ಅವ್ರಿಗೆ ಇಷ್ಟು ಕೊಡಬೇಕು ಅಂತ ಪ್ರತಿ ಮನೆಗಳಲ್ಲಿ, ಇದು ನಮ್ಮ ತಾಯಿ ಥರದಲ್ಲೇ ಎಲ್ಲ ನಮ್ಮ ದೇಶದ ಎಲ್ಲ ಹೆಣ್ಣುಮಕ್ಕಳು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಅವ್ರವ್ರ ಮನೆಗಳು, ಅವ್ರ ತಾಯಿಯಂದರು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಈ ಥರದೊಂದು ಪರ್ಸ್ನಲ್ ಲೆವೆಲ್ ಫ್ಯಾಮಿಲಿ ಬಜೆಟ್ಗಳಿದ್ದೇ ಇದೆ. ಅಂದರೆ ನನಗೆ ಇಷ್ಟು ಆದಾಯ ಬಂದಾಗ ನಾನು ಹಿಂಗೆ ಖರ್ಚು ಮಾಡಬೇಕು ಅಂತ. ಆದರೆ ನೀವು ಹೇಳಿದ್ದು ಒಂದು ಹೆಜ್ಜೆ ಮುಂದೆ ಹೋಗಿ, ಬಹುಶಃ ನನಗೆ ನನ್ನ ವಾಟ್ ಐ ಕ್ಯಾನ್ ಬಿ, ವಾಟ್ ಐ ಆ್ಯಮ್ ಅಂತ ನಾನು ಅದನ್ನು ಯಾವಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ. ನಾನಿವತ್ತು ಏನಾಗಿದ್ದೀನಿ, ನಾನು ಏನಾಗಬಹುದಿತ್ತು ಅದನ್ನು ಯೋಚನೆ ಮಾಡಿ ಕನಸನ್ನು ಕಾಣಿ ನೀವು. ನನಗೆ ಇವತ್ತು 1 ಲಕ್ಷ ರೂಪಾಯಿ ಸಂಬಳ ಬರ್ತಿದೆ ಅಂದರೆ ನನ್ನ ಯೋಗ್ಯತೆ ಎಷ್ಟಿತ್ತು ಅಂತ ಅವ್ನು ಚಿಕ್ಕವನಿಂದ ಅವ್ನು ಯೋಚನೆ ಮಾಡಬೇಕು. ನನ್ನ ಕನಸಿದು, ನನ್ನ ಕನಸೇನು? ನನ್ನ ಕನಸು ನಾನೊಂದು ಇಂಥದ್ದು ಆಗಬೇಕು. ಆಗಲಿಲ್ಲ, ಪ್ಲ್ಯಾನ್ ಬಿ ಏನು? ನಾನು ಇದಾಗಬೇಕು. ನನಗೆ ಮಿನಿಮಮ್ ಅಂದರೆ ನಾವು ಹಣದ ಹಿಂದೆ ಬಿದ್ದಿದ್ದೀವಿ ಅಂತಲ್ಲ, ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಹಣದ ಹಿಂದೆ ಬೀಳೋದು ಅಂತಲ್ಲ. ನಾನಿಷ್ಟು ನನ್ನ ಯೋಗ್ಯತಾನುಸಾರ ನನಗೆ ಮಿನಿಮಮ್ ಒಂದು 5 ಲಕ್ಷ ರೂಪಾಯಿ ನಾನು ಸಂಪಾದನೆ ಮಾಡಬೇಕಪ್ಪ, ತಿಂಗಳಿಗೋ ವರ್ಷಕ್ಕೋ ಅವ್ರವ್ರ ಯೋಗ್ಯತೆಗೆ ಬಿಟ್ಟದ್ದು. ಅಷ್ಟನ್ನು ಮಾಡೋಕ್ಕೆ ನನಗೆ ಏನೇನು ಬೇಕು ಕೌಶಲ್ಯ, ಅದನ್ನು ನಾನು ರೂಢಿಸ್ಕೊಳ್ತೀನಿ ಅಂತ. ಈ ಥರದೊಂದು ನಿಮಗೆ ಗುರಿ ಇದ್ದರೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀರಾ. ನಾನು ಇದಾಗಬೇಕು ಅಂದರೆ ನನಗೆ ಇದೆಲ್ಲ ಕೌಶಲ್ಯ ಬೇಕು, ಅದ್ರ ಪ್ರಕಾರ ನೀವು ಮುಂದುವರಿತಾ ಹೋಗ್ತೀರಾ. ಸೊ ಹಾಗಾಗಿ ಅದಕ್ಕೇನು ತಂತ್ರಜ್ಞಾನ ಬೇಕು ಅಥವಾ ಅದಕ್ಕೇನು ಕೌಶಲ್ಯ ಬೇಕು, ಅದು ಎಲ್ಲಿ ಸಿಗುತ್ತೆ, ಅದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಇದಕ್ಕೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಆಮೇಲೆ ಎಲ್ಲರೂ ಒಂದಷ್ಟು ಮಟ್ಟಿಗೆ ರಿಸ್ಕ್ ತೊಗೊಳ್ಳೇಬೇಕು. ನಮಗೇನೆಂದರೆ ಸೇಫ್ ಆಗಿರೋದು ನಮಗೆ ಅನೇಕರಿಗೆ ಇಲ್ಲ, ನಾನು ರಿಸ್ಕ್ ತೊಗೊಳ್ಳಲ್ಲ, ರಿಸ್ಕ್ ಸಾಕು, ಇದು ಬಂದಿದ್ದು ತೃಪ್ತನಾಗಿರಬೇಕು, ತುಂಬ ಆಸೆ ಪಡಬಾರ್ದು ಅಂತ. ಈ ವಿಚಾರದಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ನ ಎಲ್ಲರೂ ತೊಗೋಬೇಕು. ಇಲ್ಲ, ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತೊಗೊಳ್ಳದೇ ಇದ್ದರೆ ಏನಾಗುತ್ತೆ, ನಾವು ಅಲ್ಲೇ ಇರ್ತೀವಿ, ಅಲ್ಪತೃಪ್ತರಾಗೇ ಇರಬೇಕಾಗತ್ತೆ. ಹಂಗಂತ ನಾವು ಕಂಟೆಂಟ್ ಇರಬಾರ್ದ ಲೈಫಲ್ಲಿ, ನಮ್ಮಲ್ಲಿ ಸೆಲ್ಫ್ ಕಂಟೆಂಟ್ ಇರಬೇಕು. ಆದರೆ ನಾನು ಏನಾಗಿದ್ದೀನಿ, ನಾನು ಏನು ಆಗಬಹುದು ಅಂತ ನಿಮಗೊಂದು ಕಲ್ಪನೆ ಇದೆಯಲ್ಲ,
ಅದು ನಿಮಗೆ ಸ್ಪಷ್ಟವಾಗಿದ್ದರೆ ಖಂಡಿತ ರಿಸ್ಕ್ ತಗೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ ರಿಸ್ಕ್ ತಗೊಳ್ಳಿ. ಬಟ್ ಏನಾಗುತ್ತೆ ಅಂದ್ರೆ ಅಷ್ಟೆಲ್ಲ ಕನಸು ಕಾಣಕ್ಕೆ ಹೋಗೋದಿಲ್ಲ. ಮೊದಲ ಜಾಬ್ ಸಿಕ್ಕಿದ ತಕ್ಷಣ ನನ್ನ ಫಸ್ಟ್ ಸ್ಯಾಲ್ರಿಲಿ ಏನು ತಗೊಳ್ಬೇಕು, ಇನ್ನೂ ಸ್ಯಾಲ್ರಿ ಬಂದಿರೋದಿಲ್ಲ, ಬಟ್ ಸ್ಯಾಲ್ರಿ ಎಷ್ಟು ಅಂತ ಗೊತ್ತಾಗಿರುತ್ತೆ. ಫಸ್ಟ್ ಸ್ಯಾಲ್ರಿಲಿ ಏನು ತಗೊಳ್ಳೋದು ಅನ್ನೋದೇ ಒಂದು ತಿಂಗಳಿಡೀ ಪ್ಲಾನಿಂಗ್ ನಡೆದಿರುತ್ತೆ. ನಾವು ಇತ್ತೀಚೆಗೆ ಟ್ರೆಂಡ್ ನೋಡ್ತಾ ಇದ್ದೀವಿ ಅದನ್ನು. ಅದೊಂದು ಅಲ್ಲಿ ಆಲ್ರೆಡಿ ಖರ್ಚಿಗೆ ದಾರಿ ಹುಡ್ಕೊಂಡಾಗಿರುತ್ತೆ. 2-3 ಸ್ಯಾಲ್ರಿ ಬರೋಷ್ಟರಲ್ಲಿ ಕ್ರೆಡಿಟ್ ಕಾರ್ಡ್ ಕಂಪ್ನಿಯನ್ನು ಫೋನ್ ಮಾಡ್ತಾನೆ. ಅವ್ನಿಗೆ ಗೊತ್ತಾಗಿರುತ್ತೆ ಇವ್ರಿಗೆ ಇನ್ಕಮ್ ಬರೋಕ್ಕೆ ಶುರು ಆಗಿದೆ ಅಂತೇಳಿ. ಫೋನ್ ಮಾಡೋಕ್ಕೆ ಶುರು ಮಾಡ್ತಾನೆ, ಸರ್ ನಿಮಗೆ ಇಷ್ಟು 1000 ರೂಪೀಸ್ ಲಿಮಿಟೆಡ್ ಕಾರ್ಡ್ ಕೊಡ್ತೀವಿ ಅಂತ. ಅದು ತಗೊಳ್ತಾನೆ. ಆಮೇಲೆ ಅದರಲ್ಲಿ ಯಾವ ಐಫೋನ್ ತೊಗೋಬೇಕು, ಆಮೇಲೆ ನೆಕ್ಸ್ಟ್ ಸ್ವಲ್ಪ ಟೈಮ್ ಆದಮೇಲೆ ಯಾವ್ದು ಸೂಪರ್ ಬೈಕು, ಆಮೇಲೆ ಯಾವುದು ಸೂಪರ್ ಕಾರ್ ತೊಗೋಬೇಕು, ಈ ಥರದ್ದೇ ಪ್ಲಾನಿಂಗಲ್ಲಿ ಹೋಗುತ್ತೆ ಬಿಟ್ರೆ ಎಲ್ಲವೂ ಕೂಡ. ನೀಟಾಗಿ ಒಂದು ಪರ್ಸನಲ್ ಫೈನಾನ್ಸ್ನ ಒಂದು ಪ್ಲಾನಿಂಗ್ ಆಗಿರ್ಬೋದು, ಲಾಂಗ್ ಟರ್ಮ್ ಒಂದು ಉಳಿತಾಯ ಮತ್ತು ಹೂಡಿಕೆಯ ಒಂದಷ್ಟು ಐಡಿಯಾಸ್ ಆಗಿರ್ಬೋದು, ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಥಿಂಕ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ತುಂಬ ಜನ ಮಾಡ್ತಿರೋರು ಇರ್ಬೋದು, ಬಟ್ ದೊಡ್ಡ ಪ್ರಮಾಣದ ಜನ ಅವ್ರಿಗೆ ತೀರಾ ಮದುವೆಯಾಗಿ ಕುತ್ತಿಗೆಗೆ ಜವಾಬ್ದಾರಿಗಳು ಬರೋ ತನಕವೂ ಕೂಡ ಇಷ್ಟೆಲ್ಲ ಸೀರಿಯಸ್ ಆಗಿ ಥಿಂಕ್ ಮಾಡೋರ ಪ್ರಮಾಣ ಕಮ್ಮಿ ಇದೆ ಅಂತ ಅನಿಸುತ್ತೆ. ಸರಿ ಇದೆ, ಬಟ್ ಏನಂದರೆ ಆಸೆಗಳನ್ನು ಈಡೇರಿಸ್ಕೊಳ್ತಾ ಹೋಗೋದು ತಪ್ಪಲ್ಲ. ಆದರೆ ಯಾವ ಘಟ್ಟದಲ್ಲಿ ನಾನು ಈ ಆಸೆಯನ್ನು ಈಡೇರಿಸ್ಬೇಕು ಅಂತ ಅವನೊಂದು ಯೋಚನೆ ಮಾಡ್ಕೋಬೇಕು. ಅದನ್ನು ಮಾಡ್ತಾ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಖಂಡಿತ ಎಲ್ಲರ ಜೀವನ ಮಟ್ಟ ನಮ್ಮ ಭಾರತದಲ್ಲಿ ನನಗೆ ಆ ಕೇಪಬಿಲಿಟಿ ಎಲ್ಲರಲ್ಲಿ ಕಾಣುತ್ತೆ. ಬಟ್ ನೀವು ಹೇಳ್ದಂಗೆ ಏನಂದರೆ ಚಲ್ತಾ ಹೈ ಅಥವಾ ಈಸಿ ಗೋಯಿಂಗ್, ಬಿಡು ನನಗೇನೋ ಒಂದು ಕನಸಿದೆ ಸಾಕು, ನಾನು ಏನು ಮಾಡಬೇಕಾಗಿದೆ ಅಂತ ಈ ಥರದ ಒಂದು ಆಟಿಟ್ಯೂಡನ್ನು ಬಿಟ್ಟು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನನಗೆ ಈ ಏಜಲ್ಲಿ ನಾನು ಇದನ್ನು ಆಗ್ತಿದೆ, ಈ ಏಜಲ್ಲಿ ಇಷ್ಟು ಬಂದರೆ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಹೋದರೆ ನಾವು ಫೈನಾನ್ಷಿಯಲ್ ಪ್ಲಾನ್ ಕ್ಲಿಯರಾಗಿ ಆಗಬೇಕು. ಮತ್ತು ಡೈವರ್ಸಿಫೈಡ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ನನಗಿಷ್ಟು ಬಂದ ತಕ್ಷಣ ನಾನೊಂದನ್ನು ಬೈಕ್ ತೊಗೊಳ್ತೀನಿ, ಕಾರ್ ತೊಗೊಳ್ಳೋದು ತಪ್ಪಲ್ಲ. ಆದರೆ ಅದನ್ನು ಡೈವರ್ಸಿಫೈ ಮಾಡಿ ನಾನು ಇವಾಗ ಈ ಹಂತಕ್ಕೆ ನಾನು ಈ ರೇಂಜಿನ ಕಾರ್ ತೊಗೋತೀನಿ ಅಥವಾ 2 ವೀಲರ್ ತೊಗೋತೀನಿ. ಅದನ್ನು ಮಿಕ್ಕಿದ ದುಡ್ಡಲ್ಲಿ ಸೇವ್ ಮಾಡಿ ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಅದನ್ನು ನಾನು ಸೇವ್ ಮಾಡಿ ಅಲ್ಲೇ ಇಟ್ಕೊಳ್ಳಲ್ಲ, ಮನೆಯಲ್ಲಿ ಸೇವ್ ಮಾಡಿ ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಅದನ್ನು ಪ್ಲ್ಯಾನ್ ಮಾಡ್ತಾ ಅವನು ಹೋದರೆ ಖಂಡಿತ ಯಶಸ್ಸು. ಪ್ರತಿ ತಿಂಗಳ ಆದಾಯದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಪ್ರತಿ ವರ್ಷದ ಆದಾಯದಲ್ಲಿ ಓಕೆ ನಂದು ಇಷ್ಟು ಪರ್ಸೆಂಟು EMIಗಳಿಗೆ ಹೋಗುತ್ತೆ, ಇಷ್ಟು ಪರ್ಸೆಂಟ್ ಸೇವಿಂಗ್ಸಿಗೆ ಹೋಗುತ್ತೆ, ಇಷ್ಟು ಪರ್ಸೆಂಟು ಆ ಸೇವಿಂಗ್ಸಿಂದ ಇನ್ವೆಸ್ಟ್ಮೆಂಟಿಗೆ ಹೋಗುತ್ತೆ. ಈ ರೀತಿ ಪ್ಲಾನ್ ಇರಬೇಕು ಅಂತ ನೀವು ಹೇಳ್ತಿರೋದು. ಅದರ ಪೂರ್ತಿ ದುಡ್ಡೆಲ್ಲ ಬರೀ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್. ನೀವು ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಇದು ನಾವು ನನ್ನ ಕಾರ್ ತಗೊಳಕ್ ನಾನು EMI ಕಟ್ತೀನಲ್ಲ, ಬಂದಿರೋ ದುಡ್ಡು ಪೂರ EMIಗೆ ಹೋಗ್ಬಾರ್ದು. ಇನ್ವೆಸ್ಟ್ಮೆಂಟ್ EMIಗೆ ಹೋಗ್ಲಿ. ಈಗ ನೀವು ಇನ್ನೇನೋ ಒಂದು ಶುರು ಮಾಡಬೇಕು ಅಂತಿದ್ರಿ, ಅದ್ರ EMIಗೆ ಹೋಗ್ಲಿ ಬೇಕಾದ್ರೆ. ಎಲ್ಲವನ್ನೂ ನಾನು ಕಾರು, 2 ವೀಲರು, ನನಗೆ ಬ್ರಾಂಡೆಡ್ ಬಟ್ಟೆಗಳು, ನನಗೇನು ಬೇಕೋ ಅದೆಲ್ಲ ತಗೊಳ್ತೀನಿ, ಅದೆಲ್ಲ ಓಕೆ, ಅದನ್ನು ಮಾಡಿ. ಅದಕ್ಕೊಂದು ಪರ್ಸೆಂಟೇಜ್ ಹಂಚಿ ಡೈವರ್ಸಿಫೈ ಮಾಡಿದರೆ ನೀವು ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್. ಹಂಗಾಗಿ ನಾವು ಈವನ್ ಸರ್ಕಾರಗಳ ವಿಚಾರದಲ್ಲೂ ಇದನ್ನು ಹೇಳ್ತೀವಿ. ಸರ್ಕಾರ ಸಾಲ ಮಾಡೋದು ತಪ್ಪಲ್ಲ, ಸಾಲ ಮಾಡಿದ ಹಣನ ಎಲ್ಲಿ ಹಾಕ್ತಿದ್ದೀರಿ ಅನ್ನೋಂಥದ್ದು ಇಂಪಾರ್ಟೆಂಟ್. ವ್ಯಕ್ತಿಗಳು ಅಷ್ಟೇ, ಸಾಲ ಮಾಡದೆ ಏನೂ ಮಾಡೋಕ್ಕಾಗಲ್ಲ, ಸಾಲ ಮಾಡಬೇಕು. ಆದರೆ ಸಾಲ ಎಷ್ಟು ಮಾಡ್ತೀವಿ, ಆ ಸಾಲವನ್ನು ಯಾವುದಕ್ಕಾಗಿ ಮಾಡ್ತಾ ಇದ್ದೀವಿ, ಇವೆರಡನ್ನ ಯೋಚನೆ ಮಾಡಿದ್ರೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಈಗ MSP ವಿಚಾರ, ಕೃಷಿ ವಿಚಾರಕ್ಕೆ ಅಗ್ರಿಕಲ್ಚರ್ ವಿಚಾರಕ್ಕೆ ಬಂದಾಗ MSP ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಈಗ ದಿಲ್ಲಿ ಅಕ್ಕಪಕ್ಕದಲ್ಲಿ 2ನೇ ಸುತ್ತಿನ ಅಗ್ರಿಕಲ್ಚರಲ್ ಅಜಿಟೇಷನ್, ಕೃಷಿ ಪ್ರತಿಭಟನೆಗಳು ಈಗ ಶುರುವಾಗಿದೆ. MSP ರೈತರಿಗೆ ಎಷ್ಟು ಅನುಕೂಲಕರ ನಿಮ್ಮ ಪ್ರಕಾರ? ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ಆ್ಯಕ್ಚುಲಿ ಆ ಪ್ರೈಸ್ ನೋಡಿದಾಗ ಇಷ್ಟೇನ ರೈತರಿಗೆ ಸಿಗೋದು ಅಂತ ಅನ್ಸುತ್ತೆ, ಬಟ್ ಅದಕ್ಕೋಸ್ಕರನೇ ರೈತರು ಕೇಳ್ತಾ ಇದ್ದಾರೆ ನಮಗೆ ಬೇಕು ಅಂತ. ಅದನ್ನು ಹೇಗೆ ಅರ್ಥ ಮಾಡಿಸ್ತೀರಿ ನಮಗೆ? ಈಗ ನೋಡಿ, ನಾನು ಒಂದೇನೋ ಇದನ್ನು ಬ್ಲೇಸರ್ ಹಾಕ್ಕೊಂಡಿದ್ದೀನಿ ಅಂದರೆ, ಈ ಬ್ಲೇಸರ್ ತಯಾರಿಸಿರೋನು ಇದ್ರ ಎಷ್ಟು ಬೆಲೆ ಅಂತ ಅವ್ನು ನಿಗದಿಪಡಿಸಿದ್ದಾನೆ ನನಗೆ, ನಾನು ಕೊಳ್ತೀನಿ. ನೀವು ಹಾಕ್ಕೊಂಡಿರುವಂಥ ವಾಚ್ ಇರ್ಬೋದು, ಎಲ್ಲದಕ್ಕೂ ಒಂದು MRP ಇರುತ್ತೆ. ಆದರೆ ರೈತ ಬೆಳೆಯುವ ಯಾವ ಪ್ರಾಡಕ್ಟ್ಸ್ಗೂ MRP ಇರಲ್ಲ. ಅಂದರೆ ಅವನು ನಿರ್ಧಾರ ಮಾಡೋಕ್ಕಾಗಲ್ಲ. ನಾನು ಭತ್ತ ಬೆಳೆದಿದ್ದೀನಿ, ನನಗೆ ಇದ್ರ ಖರ್ಚು ಇಷ್ಟು ಬಂದಿದೆ, ನಾನು 1 kg ಭತ್ತ ಬೆಳೆಯೋಕ್ಕೆ ನನಗೆ 50 ರೂಪಾಯಿ ಆಗಿದೆ, ಸೊ ನೀವು ನನಗೆ 55 ರೂಪಾಯಿ ಕೊಡಿ, 5 ರೂಪಾಯಿ ಲಾಭ ತೊಗೋತೀನಿ ಅಂತ ರೈತನಿಗೆ ಹೇಳೋಕ್ಕಂತ ಇದಿಲ್ಲ. ಅದನ್ನು ನಿರ್ಧಾರ ಮಾಡೋದು ಮಾರ್ಕೆಟ್. ಈ ಸರಿ ಭತ್ತ ಜಾಸ್ತಿ ಬಂದಿದ್ದರೆ ಮಾರ್ಕೆಟ್ ಹೇಳ್ತಾನೆ 25 ರೂಪಾಯಿ ಕೊಡ್ತೀನಿ ಅಂತ, ಅವ್ನು ಹೇಳ್ತಾನೆ ಇಲ್ಲ ನಾನು 50 ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ. ಆಯ್ತಪ್ಪ, ನೀನು ಎಷ್ಟಾದ್ರು ಖರ್ಚು ಮಾಡಿ, ನೀನು ಕೊಡ್ತೀಯಾ ಇಲ್ವಾ? ಯಾಕೆಂದರೆ ನನಗೆ ಯಾವಾಗಲೂ 1000 ಸುಮ್ಮನೆ ನಾನು 1000 ಇದು ಬರ್ತಿತ್ತು, ಟನ್ ಬರ್ತಿತ್ತು. ಈ ಸರಿ 2000 ಟನ್ ಬಂದಿದೆ, ನನಗೆ ಬೇಕಾಗಿರೋ 1000 ಟನ್. ನೀನು ಅರ್ಧ ಬೆಲೆ ಕೊಡ್ತೀನಿ ಅಂದರೆ ನಾನು ಹೇಳ್ತಿರೋ ರೇಟಿಗೆ ಕೊಡ್ತೀನಿ ಅಂದರೆ ಕೊಡು, ಇಲ್ಲಾಂದರೆ ಬೇಡ ಅಂತ. ಸೊ ರೈತರಿಗೆ ಇದನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ಇಲ್ಲ. ಅವ್ರಿಗೆ ಮಾತ್ರ ಮಾರ್ಕೆಟು.
ನೀವು ಮಿಕ್ಕಿದ್ದು ನೀವು ಯಾವುದೇ ಮ್ಯಾನುಫ್ಯಾಕ್ಚರ್ ಗೂಡ್ಸ್ ನೋಡಿ ಅದಕ್ಕೆ ಮಾರ್ಕೆಟ್ ತಯಾರಿಸಲ್ಲ, ಅವರು ನಿರ್ಧಾರ ಮಾಡಲ್ಲ. ಇವ್ರು ಹೇಳ್ತಾರೆ ನಿಮ್ಮ ಐಫೋನ್ ಚರ್ಚೆ ಮಾಡಿದ್ವಿ, ಅದಕ್ಕೆ ಕೂಡ ನಾವು ಯಾರು ತೀರ್ಮಾನ ಮಾಡಲ್ಲ. ಡಿಮ್ಯಾಂಡ್ ಇದೆ ಅಂತ ಪ್ರೈಸ್ ಅಲ್ಲ, ಅವನು ತೀರ್ಮಾನ ಮಾಡಿರ್ತಾನೆ ಇಷ್ಟು ಪ್ರೈಸ್, ನಾನು 1 ಲಕ್ಷ ಅಂದರೆ 1 ಲಕ್ಷ ನಾನು ತಗೊಳ್ತೀನಿ. ಸೊ ಹಾಗಾಗಿ ಇವ್ರು ಏನಂದರೆ ನಮಗೆ ಕಷ್ಟ ಕಾಲದಲ್ಲಿ, ಅಂದರೆ ಎಲ್ಲ ಟೈಮಲ್ಲಿ ನಾವು ಬಂದು ನಿಮ್ಮ ಹತ್ರನೇ ತೊಗೊಳ್ತೀವಿ ಅಥವಾ ನಿಮಗೆ ಮಾರ್ತೀವಿ ಸರ್ಕಾರಕ್ಕೆ ಅಂತಲ್ಲ. ಒಂದು ವೇಳೆ ಬೆಲೆ ಕುಸಿದ್ರೆ ಮಾರ್ಕೆಟಲ್ಲಿ ನನಗೊಂದು ಗ್ಯಾರಂಟಿ ಕೊಡಿ, ಮಿನಿಮಮ್ ಇಷ್ಟು ಕೊಡ್ತೀನಿ. ಯಾಕೆಂದರೆ ತುಂಬ ಯಾವುದಾದ್ರೂ ನಮಗೆ ನಾವು ಯೂಶ್ವಲಿ ಹೇಳ್ಕೊಡ್ತಿರ್ತೀವಿ ಮಕ್ಕಳಿಗೆ, ರಿಸ್ಕ್ ಜಾಸ್ತಿ ತೊಗೊಂಡಷ್ಟು ಲಾಭ ಜಾಸ್ತಿ ಇರುತ್ತೆ. ನೀವು ತುಂಬ ರಿಸ್ಕ್ ತೊಗೊಂಡ್ರೆ ತುಂಬ ಲಾಭ, ಆದರೆ ತುಂಬ ರಿಸ್ಕ್ ಇರೋದು ಕೃಷಿಲಿ, ಆದರೆ ತುಂಬ ಲಾಭ ಕೃಷಿಲಿ ಇಲ್ಲ. ಅದಕ್ಕೆ ಬೇಕಾದಷ್ಟು ಕಾರಣಗಳನ್ನು ಹೇಳ್ಬೋದು. ಜಗತ್ತಿನಾದ್ಯಂತ ಕೃಷಿಲಿ ಇದೇ ಸಮಸ್ಯೆ. ಸೊ ಇದಕ್ಕಾಗಿ ಏನು ಮಾಡಬೇಕು ಅಂತ ಈಗ ಸ್ವಾಮಿನಾಥನ್ ಅವ್ರು ಏನು ಹೇಳಿದ್ರು ಅಂತಂದರೆ, ಒಂದು 50% ಅವ್ರು ಏನು ಖರ್ಚು ಮಾಡಿರ್ತಾರೆ, ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಆಗಿರುತ್ತೆ ಅದಕ್ಕೆ ಒಂದು 50% ಒಂದು ವೆಯ್ಟೆಡ್ ಇಂಡೆಕ್ಸ್ ಮಾಡೋಣ ಅಂತ, ಅಂದರೆ ಇಂಪ್ಯೂಟೆಡ್ ಕಾಸ್ಟನ್ನ ಹಾಕಿ ಅಂತ. ಅದಕ್ಕೆ ಅವ್ರು C2+50% ಅಂತ ಕರೀತಾರೆ. C2+50% ಅಂದರೆ ಏನು ಅಂತಂದರೆ, ಈ ಇಂಪ್ಯೂಟೆಡ್ ಕಾಸ್ಟ್ನ ನಾವು ಹೇಗೆ ಖರ್ಚು ಮಾಡ್ತೀವಿ, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ನಾನೊಂದು ವೇಳೆ ಈ ಕೃಷಿಗೆ ನನ್ನ ಹತ್ರ ಒಂದು 2 ಎಕರೆ ಜಮೀನಿದೆ, ಇದಕ್ಕೆ ಎಷ್ಟು ಹೂಟೆಯನ್ನು ಮಾಡಿದ್ದೀನಿ, ಎಷ್ಟು ಹೂಟೆ ಮಾಡಿದ್ದೀನಿ, ನಾನು ಲೇಬರ್, ನಾನು ಹೋಗಿ ದುಡ್ದಿದ್ದೀನಿ. ಓಕೆ, ನೀನು ಎಷ್ಟು ದುಡ್ದಿದ್ಯಪ್ಪ? 200 ದಿನ ದುಡ್ದಿದ್ದೀನಿ. ಆ 200 ದಿನ ನೀನು ಹೊರಗಡೆ ದುಡ್ದಿದ್ರೆ ಎಷ್ಟು ಖರ್ಚು, ಈ ಬೀಜ ತರಕ್ಕೆ, ಗೊಬ್ಬರಕ್ಕೆ, ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ದೀನಿ, ಇನ್ಪುಟ್ಸ್ ಹಾಕೋಕ್ಕೆ ಎಲ್ಲ ಎಷ್ಟು ಖರ್ಚು ಮಾಡಿದ್ದೀನಿ. ಆಮೇಲೆ ನಂದೇ ಭೂಮಿ ಆದ್ರೂ ಒಂದು ವೇಳೆ ಬಾಡಿಗೆಗೆ ತೊಗೊಂಡಿದ್ರೆ ಎಷ್ಟು ಕೊಡ್ತಾ ಇದ್ದೆ. ಸೊ ಇದೆಲ್ಲವನ್ನ ಲೆಕ್ಕ ಹಾಕಿ ಒಂದು ಕಾಸ್ಟನ್ನು ಲೆಕ್ಕ ಹಾಕ್ತೀವಿ, ಅಂದರೆ ಲ್ಯಾಂಡ್ಗೆ, ಲೇಬರ್ಗೆ, ಕ್ಯಾಪಿಟಲ್ಗೆ, ಇದಕ್ಕೆಲ್ಲ ಒಂದಿಷ್ಟು ಖರ್ಚನ್ನ ಲೆಕ್ಕ ಹಾಕ್ತೀವಿ. ಆವಾಗ ಅದ್ರ ಮೇಲೆ ಕೊಡೋದಕ್ಕಂತ. ಅದಕ್ಕೆ ಇನ್ನೊಂದು ಚೆನ್ನಾಗಿ ಅವ್ರು ಏನು ಪ್ಲಾನ್ ಮಾಡಿದ್ದಾರೆ ಅಂದರೆ, ನೀವೊಂದು ವೇಳೆ ಇಷ್ಟು ದುಡ್ಡನ್ನು, ಇಷ್ಟು ಈಗ ಕೌಂಟ್ ಆಗಿದ್ದಲ್ಲ ಈ ದುಡ್ಡು, ಈ ಕ್ಯಾಲ್ಕುಲೇಟ್ ಮಾಡೋ ದುಡ್ಡನ್ನು ಕೃಷಿಗೆ ಹಾಕದೆ ಬೇರೆ ಎಲ್ಲೋ ಹಾಕ್ತಿದ್ರೆ ನಿಂಗೆ ಎಷ್ಟು ಲಾಭ ಬರ್ತಾಯಿತ್ತು, ಅದರಲ್ಲಿ ಅಟ್ಲೀಸ್ಟ್ 50% ಬರಲಿ ಅನ್ನೋಂಥದ್ದು ಈಗಿನ ಸ್ವಾಮಿನಾಥನ್ ಕಮಿಟಿಯ ಒಂದು ರೆಕಮೆಂಡೇಷನು. ಆದರೆ ಇದರಲ್ಲೇನು ನನಗೇನು ಅಂತ ತಪ್ಪು ಕಾಣಿಸಲ್ಲ. ಆದರೆ ಈಗ ಏನಾಗಿದೆ, ಎಜುಟೇಷನ್ ಮಾಡುವ ಬರದಲ್ಲಿ MSP ಕೇಳಬೇಕು, MSP ನನಗೆ ಕೊಡಿ, ಒಂದು ಮಾರ್ಕೆಟಲ್ಲಿ ಮಿನಿಮಮ್ ಅಶ್ಯೂರೆನ್ಸ್ ಕೊಡಿ, ಅದು ತಪ್ಪಲ್ಲ. ಆದರೆ ಕೇಳುವ ಬರದಲ್ಲಿ ಏನಾಗಿದೆ, ಇವರು ಬರೀ ಅದೊಂದು ಕಂಡೀಷನ್ ಹೇಳಿದ್ರೆ ಅದು ಚರ್ಚೆ ಮಾಡ್ಬೋದು, ಎಷ್ಟು MSP ಕೊಡಬೇಕು, ಸ್ವಾಮಿನಾಥನ್ ಪ್ರಕಾರ ಇಷ್ಟು ಕೊಡೋಕ್ಕಾಗತ್ತಾ ಇಲ್ವಾ, ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಾ ಅಥವಾ ಇನ್ನೂ ಕಡಿಮೆ ಕೊಡ್ಬೋದಾ, ನಮ್ಮ ಹತ್ರ ಸಂಪನ್ಮೂಲ ಎಷ್ಟಿದೆ ಅಂತ ನೋಡಿಕೊಂಡು ಸರ್ಕಾರ ಮಾತುಕತೆಯಲ್ಲಿ ಚರ್ಚೆ ಮಾಡ್ಬೋದು. ಆದರೆ ಇಲ್ಲಿ ಒಂದು ನನಗೆ ಅದನ್ನು ಅವ್ರ ಬೇಡಿಕೆಗಳನ್ನು ಓದ್ತಾ ಇದ್ದೆ, ನನಗೆ ಆಗ ಅದು ಅಷ್ಟು ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಇಷ್ಟು ಸಹಮತ ಅನ್ನಿಸ್ತಿಲ್ಲ. ಅದು ಯಾಕೆ ಅಂತ ನಿಮ್ಗೆ ಹೇಳ್ತೇನೆ. ಎಲ್ಲ ರೈತರ ಸಾಲನ ಮನ್ನಾ ಮಾಡಿಬಿಡಿ ಅಂತ ಒಂದು ಬೇಡಿಕೆ ಇದೆ. ಅದರಲ್ಲಿ ಯಾರ್ಯಾರು ಕೃಷಿ ಕಾರ್ಮಿಕರಿದ್ದಾರೆ ಅವ್ರ ಸಾಲ ಮನ್ನಾ ಮಾಡಿ, ಯಾರು ಕಷ್ಟದಲ್ಲಿದ್ದಾರೆ ಆ ರೈತರು ಅಥವಾ ಅತೀ ಸಣ್ಣ ರೈತರ ಸಾಲನ ಇಷ್ಟು % ಮನ್ನಾ ಮಾಡಿ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಎಲ್ಲರದು ಮನ್ನಾ ಮಾಡಿ ಅಂತಂದರೆ ಅದಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟನ್ನು 2013 ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ಇನ್ನೊಂದು ಬೇಡಿಕೆ ಇದೆ ಅದರಲ್ಲಿ. ಅದರಲ್ಲಿ ಏನಿದೆ, ರಿಟರ್ನ್ ಕನ್ಸೆಂಟ್ ಆಫ್ ಫಾರ್ಮರ್ಸ್ ತೊಗೊಳ್ಬೇಕು. ಯಾವಾಗಾದರೂ ನೀವು ಈ ಥರ ಅಕ್ವಿಸಿಷನ್ ಮಾಡಿದ್ರೆ ರೈತರದ್ದು ಜಾಗನ, ಅದು ಸರಿ ಇದೆ. ಆದರೆ ಕಾಂಪನ್ಸೇಷನ್ ಕೊಡುವಾಗ 4 ಪಟ್ಟು ಜಾಸ್ತಿ ಕೊಡಿ ನೀವು ಅಂತ ಹೇಳ್ತಾರೆ. ಅದನ್ನೂ ಒಂದು ಕಡೆ ಒಪ್ಬೋದು. ಅದು ಏನಂತಂದರೆ ಕಂಪ್ಯೂಟ್ ಮಾಡಿ ಪ್ರೈಸ್, ಕಲೆಕ್ಟರ್ಸ್ ಪ್ರೈಸ್ ಅಂತ ಹೇಳ್ತಾರೆ. ಕಲೆಕ್ಟರ್ ಅಂದರೆ ನೀವೀಗ ಒಂದು ವೇಳೆ ನೀವು ಕೊಂಡ್ಕೊಂಡಿದ್ರೆ ಈ ಜಮೀನನ್ನ ಎಷ್ಟು ಗೈಡೆನ್ಸ್ ವ್ಯಾಲ್ಯೂಲಿ ಮಾರ್ತಿದ್ರಲ್ಲ, ತೊಗೊಳ್ತಿದ್ರಿ ಅಥವಾ ಮಾರ್ತಿದ್ರಲ್ಲ, ಆ ರೇಟಿನ 4%, ಇದು ಓಕೆ. ಆಮೇಲೆ ವಿಡ್ರಾಲ್ ಫ್ರಮ್ ದಿ WTO ಅಂತ ಹೇಳ್ತಾರೆ, ವಿಶ್ವ ವ್ಯಾಪಾರಿ ಸಂಸ್ಥೆ, ಸಾಧ್ಯ ಇರೋ ಮಾತಾ. ಈಗ ನಾವು ಈಗಾಗಲೇ ಮುಂದಕ್ಕೆ ಬಂದು ಹಿಂದಕ್ಕೆ ಬಂದ್ಬಿಡಿ ಅಂತ ಹೇಳುವಂಥದ್ದು ಇದೆಯಲ್ಲ, ನಾವು ಆರ್ಥಿಕವಾಗಿ ಉತ್ತರ ಕೊರಿಯಾ ಆಗ್ಲಿಕ್ಕೆ ಆಗಲ್ವಲ್ಲ. ಆಗಲ್ಲ. ಮತ್ತೆ ಕೆಲವ್ರನ್ನೆಲ್ಲನೂ ನನಗೇನು ಅಗತ್ಯ ಇದೆ, ನನಗೆ ಅದರಿಂದ ಏನು ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ, ಅದನ್ನು ಸರಿ ಮಾಡಿಕೊಡಿ ಅಂತ ಕೇಳಬೇಕಾಗಲಿ ನೀವು ಅದರಿಂದ ಹೊರಗಡೆ ಬಂದ್ಬಿಡಿ. ಈಗ ನನ್ನ ಪರ್ವ್ಯೂ ಏನು, ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದರೆ ನನಗೆ ನೀವು ನಾನು ಕೇಳಬೇಕಾಗಿರೋದು ನನಗೆ ಕೌಶಲ್ಯ ಕೊಡಿ, ಉದ್ಯೋಗ ಹೇಗೆ ದೊರಕಿಸ್ಕೊಳ್ಬೇಕು ಮಾರ್ಗದರ್ಶನ ಕೊಡಿ. ಸ್ಟೂಡೆಂಟ್ ಲೋನ್ ಮೇಲೆ ಒಂಚೂರು, ಎಜುಕೇಷನ್ ಲೋನ್ ಮೇಲೆ ಬಡ್ಡಿ ಕಡಿಮೆ ಮಾಡಿ ಅಂತ ಹೇಳ್ಬೇಕು. ಒಬ್ಬ ರೈತರು ಏನು ಹೇಳಬೇಕು, ನನಗೆ ಕಷ್ಟ ಆದಾಗ, ಬೆಳೆ ಬರದೇ ಇದ್ದಾಗ ನನಗೆ ನೀವು ಇನ್ಶೂರೆನ್ಸ್ ಕೊಡಿ, ಇಲ್ಲ ಅಂತಂದರೆ ಮಾರುಕಟ್ಟೆಗೆ ಜಾಸ್ತಿ ಬೆಳೆ ಬಂದಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ನನಗೆ ಸಹಾಯ ಮಾಡಿಸಿ, ಇದನ್ನು ಕೇಳಬೇಕು. ನೀವು WTO ಇಂದ ಹೊರಗಡೆ ಬನ್ನಿ, ಇದರಿಂದ ಮಾಡಿ ಅನ್ನುವಂಥದ್ದು. ಆಮೇಲೆ ಈ ಮನ್ರೇಗಾದಲ್ಲಿ
ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮಲ್ಲಿ 200 ದಿನ ಕೆಲಸ ಕೊಡಿ, 700 ರೂಪಾಯಿ ಪ್ರತಿ ಕಾರ್ಮಿಕನಿಗೆ ಅದರಲ್ಲಿ ಕೆಲಸ ಕೊಡಿ, 700 ರೂಪಾಯಿ ಕೊಟ್ಟಿದ್ದಲ್ಲದೆ ಅದನ್ನೆಲ್ಲವನ್ನು ಕೃಷಿಗೆ ಲಿಂಕ್ ಮಾಡಿ, ಅವ್ನ ಕೆಲಸ ಎಲ್ಲ ಅವ್ರವ್ರ ನಮ್ಮ ಜಮೀನಲ್ಲಿ ಮಾಡುವಂಥದ್ದು, ರೈತರಿಗೆ ಹೆಲ್ಪ್ ಮಾಡೋಕ್ಕಾಗಲಿ, ಈ ಥರದ್ದು ಹೇಳ್ತಾ ಹೋದರೆ ಅದಕ್ಕೆ ಅರ್ಥ ಇಲ್ಲ ಅನಿಸುತ್ತೆ. ನನ್ನ ಪರ್ವ್ಯೂ ಏನಿದೆ, ನಾನು ಯಾವಾಗಲೂ ರೈತರ ಪರವಾಗಿ, ಯಾಕಂದರೆ ಅವರೇ ನಮ್ಗೆ ಊಟ ಕೊಡೋದು, ಅವ್ರು ಕಷ್ಟಪಡೋದು, ಅವ್ರ ಪರವಾಗಿ ಮಾತಾಡೋಕ್ಕೆ ನಾನು ಇಷ್ಟಪಡೋದು. ಆದರೆ ಈ ಕಂಡೀಷನ್ಸನ್ನು ನೋಡುವಾಗ ಅದರಲ್ಲಿ ಒಂದು ಹೇಳ್ತಾರೆ, ಸ್ಟ್ರಿಕ್ಟ್ ಪೆನಾಲ್ಟಿ ಹಾಕಿ ಯಾರಾದರೂ ಫೇಕ್ ಆಗಿ ಅವರು ಸೀಡ್ಸ್ ತಯಾರಿಸಿದ್ರೆ ಮತ್ತು ಗೊಬ್ಬರನ ಎಲ್ಲನೂ ಫೇಕ್ ಆದರೆ ಅಡಲ್ಟ್ರ್ ಮಾಡಿದ್ದು, ಈ ಥರ ಅದೆಲ್ಲ ಒಪ್ಕೊಳ್ಳು. ಅಂಥ ಕಂಡೀಷನ್ಸ್ ಇದ್ದರೆ ನಾವು ರೈತರ ಜೊತೆಗೆ ನಿಂತ್ಕೋಬೇಕಾಗತ್ತೆ. ಇದು ಕರೆಕ್ಟ್ ಇದೆ, ಅವ್ರ ಮೇಲೆ ನೀವು ಯಾಕೆಂದರೆ ಬೀಜ, ರಸಗೊಬ್ಬರ ಇವೆಲ್ಲವನ್ನೂ ನೀವು ಕಳಪೆ ಕೊಟ್ಬಿಟ್ರೆ ಖಂಡಿತ ರೈತರಿಗೆ ತೊಂದರೆ ಆಗುತ್ತೆ. ಅಂಥದ್ದನ್ನು ಕೇಳಬೇಕು, ಅದು ಇದೆ ಅದರಲ್ಲಿ. ಆದರೆ WTO ಇಂದ ಹೊರಗೆ ಬನ್ನಿ, 200 ದಿನ ಮನ್ರೇಗಾದಲ್ಲಿ ಕೆಲಸ ಮಾಡಿ ಅವ್ರಿಗೆಲ್ಲ 700 ರೂಪಾಯಿ ಕೊಡಿ, ಇದು ಇವತ್ತಿನ ಚರ್ಚೆಯ ವಿಷಯ ಯಾಕಾಗಬೇಕು ಅನ್ನೋಂಥದ್ದು ನನ್ನ ವಿಚಾರ. ಆಮೇಲೆ ಇವರು MSPನ ಎಲ್ಲ ಕ್ರಾಪ್ಸ್ಗೆ ಕೊಡಿ, ನಮ್ಗೆ ಹತ್ರ ಅಷ್ಟು ರಿಸೋರ್ಸಸ್ ಇರುತ್ತಾ ಅನ್ನೋಂಥದ್ದನ್ನು ನೋಡ್ಕೋಬೇಕು. ಈಗ ಯಾವ್ಯಾವುದು ಪ್ರಮುಖ ಬೆಳೆಗಳು ಯಾವಾಗಲೂ ನಷ್ಟ ಹೊಂದುತ್ತೆ ಅಂಥ ಬೆಳೆಗಳಿಗೆ, ಸಾಮಾನ್ಯ ಈ ಆಹಾರ ಧಾನ್ಯದ ಬೆಳೆಗಳಿಗೆ ಇವು ನಮಗೆ ಜಾಸ್ತಿ ಲಾಸ್ ಆಗೋದು, ಅಂಥ ಕಡೆಗೆ ನಾವು ಗಮನ ಕೊಡ್ಬೋದಾಗಿತ್ತು. ಆ ಥರ ಈಗ ಯಾವಾಗಲೂ ನಮ್ಮ ಬೇಡಿಕೆ ಏನು ಅನ್ನೋಂಥದ್ದನ್ನು ರೈತರು ಕೂಡ ಅದನ್ನು ಪೊಲಿಟಿಸೈಸ್ ಮಾಡಬಾರ್ದು. ತಮಗೆ ನಿಜವಾದ ಅಗತ್ಯತೆಗಳೇನಿರುತ್ತೆ ಅದಕ್ಕಾಗಿ ಹೋರಾಟ ಮಾಡಬೇಕು, ಎಲ್ಲ ಭಾರತೀಯರು ಅದಕ್ಕೆ ಹೆಲ್ಪ್ ಮಾಡಬೇಕು. ಆದರೆ ನಾನು ಲೈನನ್ನು ಬಿಟ್ಟು ನಾನು ಪ್ರತಿಯೊಂದನ್ನು ಕೇಳ್ತೀನಿ, ಇದೇ ಒಂದು ಇದರಲ್ಲಿ ಇದೆಲ್ಲ ಮಾಡಿ ಅದು ಮಾಡಿ WTO ಇಂದ ಹೊರಗಡೆ ಬನ್ನಿ. ಇನ್ನೊಂದು ಒಳ್ಳೇದಿದೆ, ರೈಟ್ ಆಫ್ ದಿ ಇಂಡಿಜಿನಿಯಸ್ ಪೀಪಲ್. ಇಲ್ಲಿನ ಜನಕ್ಕೆ ಮೇಲೇ ನೀರು, ಕಾಡು, ಲ್ಯಾಂಡ್ಗೆ ಎಲ್ಲನೂ ಆ ಥರದ್ದು ಒಂದು ಚರ್ಚೆ ಮಾಡ್ಬೋದು. ಅಟ್ಲೀಸ್ಟ್ ನೀವು ಇಂಥದ್ದೆಲ್ಲನೂ ಅಟ್ಲೀಸ್ಟ್ ಓಕೆ ರೈತರಿಗೆ ಅರ್ಥ ಇದೆ, ಕೇಳ್ತಾ ಇದ್ದಾರೆ ಅಂತ ಅನ್ಬೋದು. ಇದು ರೈತರ ಹೆಸರಲ್ಲಿ ನಾವು ಅಜಿಟೇಷನ್ ಮಾಡುವಾಗ ಅದಕ್ಕೆ ಸಂಬಂಧ ಇಲ್ಲದೆ ಇರೋವಂಥದ್ದನ್ನೆಲ್ಲವನ್ನ ತಂದು ಇದರೊಳಗಡೆ ಹಾಕೋದಿದ್ದಿಲ್ಲ, ಅದರ ವಿರುದ್ಧ ನಾನು. ಸರ್, ಈಗ MSP ಅಂತ ಬಂದಾಗಲೂ ಕೂಡ ಇನ್ನೊಂದಲ್ಲಿ ಏನು ಆರ್ಗ್ಯುಮೆಂಟ್ ನಡೆಯುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬೆಳೆಗಳು ಈಗ ಸರ್ಕಾರ ಖರೀದಿ ಮಾಡುತ್ತಲ್ವ, ಅದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೊಳಿತಾ ಇದೆ. ಭತ್ತ ಮತ್ತು ಗೋಧಿ ಸಾಕು ಅಂದರೂ ಕೂಡ ಅದನ್ನೇ ಜಾಸ್ತಿ ಮತ್ತೆ ಅದನ್ನೇ ಬೆಳೆಯಲಾಗ್ತಾ ಇದೆ. ಯಾಕಂದರೆ ಈ ವಿಶೇಷವಾಗಿ ಪಂಜಾಬ್ ಮತ್ತು ಹರಿಯಾಣ ಭಾಗದಲ್ಲಿ, ಮಧ್ಯಪ್ರದೇಶ ಇಲ್ಲೆಲ್ಲ, ಉತ್ತರ ಪ್ರದೇಶ, ಬಿಹಾರದಿಂದ ಟ್ರೈನಲ್ಲಿ ಕಾರ್ಮಿಕರನ್ನು ತೊಗೊಂಡು ಹೋಗ್ತಾರೆ, ಸರ್ಕಾರದಿಂದ ಫ್ರೀ ವಾಟರ್ ಮತ್ತು ಕರೆಂಟ್ ಇದೆ, ಅವ್ರನ್ನೆಲ್ಲ ಸೆಟಲ್ಮೆಂಟ್ ಥರ ಮಾಡಿಸ್ಕೊಂಡು ಭತ್ತ ಗೋಧಿ ಮಾತ್ರ ಬೆಳೀತಾ ಇದ್ದಾರೆ. ನಮಗೆ ಎಣ್ಣೆ ಕಾಳುಗಳ ಅಗತ್ಯ ಇದೆ, ಬೇರೆ ಬೇರೆ ದವಸ ಧಾನ್ಯಗಳ ಅಗತ್ಯ ಇದೆ, ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಅದನ್ನು ಬೆಳೀರಿ ಅಂದರೂ ಕೂಡ ಬೆಳೀತಾ ಇಲ್ಲ. MSP ಇಂದ ಈ ಸಮಸ್ಯೆ ಆಗ್ತಿದೆ ಅನ್ನೋ ವಾದ ಕೂಡ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಿಲುವೇನು ಅಂತ? ಅಲ್ಲ, ಅಲ್ಲಿ ಏನು ಆ ವಾತಾವರಣಕ್ಕೆ ಮತ್ತು ಬೆಳೆ ಅನುಕೂಲ ಆಗುತ್ತೆ, ಅದು ಬೆಳೀತಾ ಇರ್ಬೋದು. ಒಂದು ಎರಡನೇದು, ಅವರಿಗೆ ಒಂದು ಇಷ್ಟು ವರ್ಷದಿಂದ ಅದನ್ನೇ ಮಾಡಿ ಲಾಭ ಗಳಿಸಿರೋದ್ರಿಂದ ಅವನ್ನ ಬೆಳೀತಾ ಇರ್ಬೋದು. ಯಾಕೆಂದರೆ ಗ್ರೀನ್ ರೆವಲ್ಯೂಷನ್ ನಂತರ, ಹಸಿರು ಕ್ರಾಂತಿಯ ನಂತರ ಅಲ್ಲಿ ಆ ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿನೇ ಶುರು ಮಾಡ್ತು ಸರ್ಕಾರ. ಸೊ ಹಾಗಾಗಿ ಅದು ಅಭ್ಯಾಸ ಆಗಿಬಿಟ್ಟಿದೆ, ಅವ್ರಿಗೆ ಅದನ್ನು ಬಿಡ್ಲಿಕ್ಕೆ ಆಗಿಲ್ದೇನೂ ಇರ್ಬೋದು. ನಾನು ಹೇಳೋದು, ಈ MSPಯನ್ನು ಬಳಸ್ಕೊಂಡು ನಾವು ಈ ಬೇರೆ ಬೇರೆ ಡೈವರ್ಸಿಫಿಕೇಶನ್ ಮಾಡಿದ್ರೆ ಇವಕ್ಕೆ ನಾವು MSPನ ಜಾಸ್ತಿ ಕೊಡ್ತೀವಿ ಅಥವಾ ಇನ್ಸೆಂಟಿವ್ ಕೊಡ್ತೀವಿ. ನಿಮ್ಮ ಮಣ್ಣಲ್ಲಿ ಈ ರೀತಿ ಕ್ವಾಲಿಟಿ ಇದೆ, ನೀವು ಇದನ್ನ ಬೆಳಿಬಹುದು, ಬೆಳೆದು ಕೊಡಿ, ನಾವು ಇದಕ್ಕೆ MSP ಕೊಡ್ತೀವಿ, ಹಾಗೂ ಮಾಡ್ಬೋದಲ್ವಾ ಅಂತ. ಆ ಥರದ್ದನ್ನ ಬಹುಶಃ ಸರ್ಕಾರನ ಅದ್ರ ಮುಂದೆ ಚರ್ಚೆಗಳಲ್ಲಿ ಮುಂದಿಡ್ಬೋದು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಒಂದು ಡೈವರ್ಸಿಫಿಕೇಶನ್ ಮಾಡದ ಹೊರತು ಮತ್ತೆ ಎಲ್ಲರೂ ಒಂದೇ ಬೆಳೆದ್ರೆ ಆಟೋಮ್ಯಾಟಿಕ್ ಆಗಿ ಬೆಲೆ ಕುಸಿಯುತ್ತೆ. ಈಗ ನಾನು ಇತ್ತೀಚೆಗೆ ಗಮನಿಸ್ತಿರೋದು ಕರ್ನಾಟಕದ ಟ್ರೆಂಡ್ ನೋಡಿ, ಅಡಿಕೆನ ಎಲ್ಲ ಕಡೆ ಅಡಿಕೆ ಯಾಕೆಂದರೆ ಬೆಲೆ ಚೆನ್ನಾಗಿದೆ ಅಂತ, ಶುಂಠಿ. ಸೊ ಹಿಂಗಾಗಿ ಏನಾಗುತ್ತೆ, ಕೊನೆಗೆ ಅದ್ರದ್ದು ಬೆಲೆ ಇನ್ನೊಂದು 10 ವರ್ಷದಲ್ಲಿ ಮಾರ್ಕೆಟ್ ಮತ್ತೆ ಫಾಲ್ ಆಗುತ್ತೆ. ಸೊ ಹಂಗಾಗಿ ಯೋಚನೆ ಮಾಡಿ ಒಂದು ಕರೆಕ್ಟ್ ಆದಂಥ ಮ್ಯಾಪ್, ಒಂದು ಅವ್ರಿಗೆ ಬ್ಲೂ ಪ್ರಿಂಟನ್ನು ಕೊಡಬೇಕು ನಾವು ರೈತರಿಗೆ. ಯಾಕೆಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದೆ ಅಂದ್ಕೊಳ್ತೀನಿ ನಾನು. ಇಷ್ಟು ಬೆಳೆಗಳನ್ನು ಈ ಪ್ರದೇಶಗಳಲ್ಲಿ ಬೆಳಿಬೋದು. ಯಾಕೆಂದರೆ ಈಗ ಹೆಂಗಿದ್ರು ಮಣ್ಣಿನ ಪರೀಕ್ಷೆ ಸ್ಟೇಟ್ ಗೌರ್ಮೆಂಟಲ್ಲೂ ಮಾಡ್ತಿದೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಇದೆ, ಅದಕ್ಕೆ ಬಜೆಟಲ್ಲಿ ಅದಕ್ಕೂ ಹಣ ಒದಗಿಸಿದ್ದಾರೆ. ಸೊ ಅವರೇ ಹೇಳ್ತಾರೆ, ನಿಮ್ಮ ಇದಕ್ಕೆ ಬಂದು ಯಾವುದಿದೆ ಈ ಮಣ್ಣಲ್ಲಿ ಏನು ಬೆಳೆದ್ರೆ ನೀವು ಅನುಕೂಲ ಆಗುತ್ತೆ ಎಲ್ಲವನ್ನ ಅವ್ರು ನಿಮಗೆ ಸಾಯಿಲ್ ಕಾರ್ಡ್ ಕೊಡ್ತಾರೆ, ಸಾಯಿಲ್ ಹೆಲ್ತ್ ಕಾರ್ಡ್. ಅದನ್ನು ತಗೊಳ್ಳಿ, ಆ ಹೆಲ್ತ್ ಕಾರ್ಡ್ನ ತೊಗೊಂಡು ತೀರ್ಮಾನ ಮಾಡಿ. ಇಷ್ಟಿಷ್ಟು ಇವನ್ ಸರ್ಕಾರ ಕೂಡ ಈ ಥರದಲ್ಲಿ ಯೋಚನೆ ಮಾಡಬೇಕು. ಇಲ್ಲ, ಇಷ್ಟು ಬೆಳೀತಾ ಇದ್ದೀವಿ, ನಮಗೆ ಅಗತ್ಯ ಎಷ್ಟಿದೆ ಈ ದೇಶಕ್ಕೆ, ಎಕ್ಸ್ಪೋರ್ಟ್ ಮಾಡೋದಾದರೆ ಯಾವುದನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ನಿಮಗೆ ಇಷ್ಟು ವ್ಯಾಲ್ಯೂ ಬರುತ್ತೆ. ಮತ್ತು ಅಲ್ಲಲ್ಲೇ ನಾವು ಒಂದೊಂದು ಘಟಕದಲ್ಲೂ, ನಾನು ಇದನ್ನು ಸಾಕಷ್ಟು ಕಡೆ ಹೇಳಿದ್ದೀನಿ,
ಈ ರೈತರಿಗೆ ಅಲ್ಲಲ್ಲಿನೇ ನಾವು ವ್ಯಾಲ್ಯೂ ಆ್ಯಡೆಡ್ ಅದ ಫ್ಯಾಕ್ಟ್ರಿಗಳನ್ನು ಮಾಡೋಕ್ಕೆ ಅವಕಾಶ ಕೊಡಬೇಕು. ಈಗ ಅಲ್ಲಿ ಟೊಮೆಟೊ ಹೆಚ್ಚು ಬೆಳೀತಾ ಇದ್ರೆ ಈಗ ಆ ಸರ್ಕಾರ ಶುರು ಮಾಡಿದೆ, ಅದನ್ನು ದೊಡ್ಡ ಮಟ್ಟದಲ್ಲಿ ತರಬೇಕು, ಹೋಬಳಿ ಮಟ್ಟದಲ್ಲಿ ಶುರು ಮಾಡಬೇಕು ಇವನ್ನೆಲ್ಲನೂ. ಈಗ ಅಲ್ಲಿ ಟೊಮೆಟೊ ಬೆಳೀತಾ ಇದ್ದಾರೆ, ಕ್ಯಾರೆಟ್ ಬೆಳೀತಾ ಇದ್ದಾರೆ, ಅಲ್ಲೇ ಕೆಚಪ್ ಮಾಡಿ, ಟೊಮೆಟೊ ಕೆಚಪ್ ಮಾಡು, ಅದನ್ನ ಮತ್ತೆಗೇನು ರೈತರ ಮಕ್ಕಳು ಟ್ರೈನಿಂಗ್ ಕೊಡಿ ಅವನಿಗೆ, ಅವನೇ ಶುರು ಮಾಡಲಿ. ಮತ್ತು ಇನ್ಯಾರೋ ಅಲ್ಲಿಂದ ಒಬ್ಬ MNC ಬಂದು ಆ ಟೊಮೆಟೊ ಕೆಚಪ್ ಮಾಡಿ ಅವನು ಬ್ರ್ಯಾಂಡ್ ಮಾಡೋದು ಬೇಡ. ಅಲ್ಲಿನ ಲೋಕಲ್, ಅಲ್ಲಿನ ಸೊಗಡು ಅದು ಬೇರೆ ಕಡೆ ಸಿಗೋದಿಲ್ಲ, ಅದು ಅಲ್ಲಿನವನಿಗೆ ಶುರು ಮಾಡಿಸಿ ಅವ್ರನ್ನ ಅದನ್ನು ಮಾಡಲಿ. ಹಾಗೆಯೇ ಪ್ರತಿಯೊಂದಕ್ಕೂ ಈಗ ಮಿಲೆಟ್ಗೆ ಈ ಸರಿ ಆಯವ್ಯಯದಲ್ಲಿ ಕೂಡ ಅದು ಮಂಡಿಸಿದ್ದಾರೆ, ಅದಕ್ಕೆ ನಾವು ವ್ಯಾಲ್ಯೂ ಆ್ಯಡ್ ಮಾಡಿ ಪ್ರಾಡಕ್ಟ್ಸ್ ಕೊಡ್ತೀವಿ. ಈಗ ಮಿಲೆಟ್ಗೆ ಸಾಕಷ್ಟು ಬೇಡಿಕೆ ಇದೆ, ಅದಕ್ಕೇನೇನು ಯಾವ ವ್ಯಾಲ್ಯೂ ಆ್ಯಡ್ ಮಾಡ್ಬೋದು ನೋಡಿ. ಆ ಥರ ಪ್ರತಿಯೊಂದು, ಈಗ ಅಲ್ಲೊಂದು ಫ್ರೂಟ್ಸ್ ಬೆಳೀತೀವಿ ಅಂತಂದರೆ ಅದಕ್ಕೆ ಅಲ್ಲೇ ಆ ಒಂದು ಹೋಬಳಿ ಲೆವೆಲಲ್ಲಿ, ಹಳ್ಳಿ ಲೆವೆಲಲ್ಲೇ ನೀವೊಂದು ಸಣ್ಣ ಇಂಡಸ್ಟ್ರಿ ಮಾಡಿಕೊಟ್ರೆ, ಅವ್ರಿಗೆ ಫ್ಯಾಕ್ಟ್ರಿ ಮಾಡಿ, ಅವ್ರಿಗೆ ಟ್ರೈನಿಂಗ್ ಮಾಡಿ, ಅಲ್ಲಿನ ಯುವಕರಿಗೆ ನಾವು ಕೊಟ್ಟರೆ, ಈ ಫಾರ್ಮ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಮಾಡ್ತಿದ್ದಾರೆ, ಅವ್ರಿಗೇ ಕೊಡೋಣ ಒಂದು ಕೋಆಪ್ರೇಟಿವ್ ಯೂನಿಟಲ್ಲೇ ಮಾಡ್ಕೊಳ್ಳಿ, ಅಲ್ಲಿನ ಯುವಕರಿಗೆ ಟ್ರೈನಿಂಗ್ ಮಾಡಿ ಅಲ್ಲಿಗೆ ಕೊಟ್ಟರೆ ಬಹುಶಃ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳು ಕೂಡಲೇ ಬಗೆಹರಿದೋಗುತ್ತೆ. ನಿಮಗಿನ್ನು 2 ವರ್ಷದಲ್ಲಿ ಗ್ರಾಮೀಣ ಭಾರತದಲ್ಲಿ ನಾವು ಯಾವುದಾದ್ರು ರೈತರ ಆತ್ಮಹತ್ಯೆ ಮಾಡಿಕೊಂಡ್ರೋ ಈ ಥರದ್ದು ಬಹುಶಃ ಕೇಳಲಿಕ್ಕೆ ಸಾಧ್ಯ ಆಗಲ್ಲ. ಆ ಥರ ಮಾಡಿದ್ರೆ ಮಾತ್ರನೇ ರೈತರಿಗೂ ಆಲ್ಟರ್ನೇಟಿವ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಬಹುಶಃ ನನಗೆ MSP ಇದಕ್ಕೆ ಬೇಕು ಅದಕ್ಕೆ ಬೇಕು ಅನ್ನಲ್ಲ. ಯಾಕೆಂದರೆ ನೀವು ಇದನ್ನು ಬೆಳೆದಿರ್ತೀರಿ. ಈಗ ನಾನೇನು ಅಂದರೆ ಬರೀ ನಾವು ಮಾತಾಡ್ತಿದ್ದೀವಲ್ಲ, ಭತ್ತ ಬೆಳಿತೀನಿ, ಗೋಧಿ ಬೆಳಿತೀನಿ, ಅದರಿಂದ ಏನು ಮಾಡ್ಬೋದು ನೋಡಿ, ಅಲ್ಲೇ ನಿಮಗೆ ಕೊಡ್ತೀವಿ, ಅದನ್ನೇ ಮಾಡಿ ಕೊಡಿ ಮಾರ್ಕೆಟ್ಗೆ, ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಅಲ್ಲಿನ ರೈತರೇ ಅದನ್ನು ಬಹುಶಃ ಅದರಿಂದ ಆಗುವಂಥ ಎಲ್ಲ ಬಾಟರ್ ಮಾಡ್ಬೋದು, ಹಿಟ್ ಮಾಡೋದಿರ್ಬೋದು, ಪ್ರತಿಯೊಂದು ಅಲ್ಲೇನೋ ಒಬ್ಬ ಇವನು ಮಾಡಲಿ, ಇಲ್ಲಿಂದ ಈ ಪಂಜಾಬಿನ ಫೀಲ್ಡ್ಗಳಲ್ಲಿ ಇಂಥ ಊರಿಂದ ಬಂತು ಅಂತ ಅವನು ಹೇಳಿದ್ರೆ, ಈಗ ನಮ್ಮಲ್ಲಿ ಬಿಜಾಪುರದ ಜೋಳ ಫೇಮಸ್ ಅಂದರೆ ನಾವು ಬಿಜಾಪುರದ ಜೋಳದಿಂದ ತಯಾರಿಸಿದ ಹಿಟ್ಟು ಅಂತ ಅವ್ನು ಮಾರಾಟ ಮಾಡಿದ್ರೆ, ಇಲ್ಲ ಅದರಿಂದನೇ ರೊಟ್ಟಿನೇ ಮಾಡಿ ಅದಕ್ಕೆ ಈಗ ಮಾರ್ಕೆಟಿಂಗ್ ಮಾಡೋಕ್ಕಾದರೆ ಈ ಥರದ್ದು ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಇನ್ನು ನಮ್ಮಲ್ಲಿ ಅನೇಕ ಕಡೆ ತಿಪ್ಟೂರಲ್ಲಿ ತೆಂಗಿನಕಾಯಿ ಫೇಮಸ್ ಅಂತಂದರೆ ಆ ಎಳ್ನೀರನ್ನು ಅಲ್ಲಿಂದನೇ ಅಲ್ಲೇ ಒಂದು ಯೂನಿಟಿಗೆ ಕೊಡಿ. ಅಲ್ಲಿ ನೋಡಪ್ಪ, ಏನೂ ಕನ್ಸರ್ವೇಟಿವ್ಸ್ ಮಾಡಿಲ್ಲ, ಇದನ್ನು ನೀವು ಕೊಡ್ತಾ ಇದ್ದೀನಿ. ಈ ಥರದ ಒಂದು ಟೆಕ್ನಾಲಜಿನ ನಾವು ಅಲ್ಲಿನ ರೈತರಿಗೆ ವರ್ಗಾಯಿಸುವ, ಅಲ್ಲಿನ ಯುವಕರ ಜೊತೆನೇ ಕೂತು ಮಾತುಕತೆ ಮಾಡಿ, ಯಾರಿಗೆ ಆಸಕ್ತಿ ಇದೆಯೋ ಬರ್ರಪ್ಪ, ನಿಮಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಮುದ್ರಾಯಿಂದ ನಿಮ್ಗೆ ಲೋನು ಕೊಡ್ತೀವಿ, ರಾಜ್ಯ ಸರ್ಕಾರನೂ ಲೋನ್ ಕೊಡ್ತಾ ಇದೆ ಇಂಥವಕ್ಕೆಲ್ಲ. ಸೊ ತಗೊಳ್ಳಿ ಟ್ರೈನ್ ಮಾಡ್ತಿದ್ದೀವಿ ಮಾಡಿ ಅಂತಂದರೆ ಖಂಡಿತ ಬರ್ತಾರೆ. ಎಲ್ಲವೂ ಫೇಲ್ಯೂರ್ ಆಗೇ ಬಿಡುತ್ತೆ ಅಂತ ನಾವು ಏನು ಮಾಡಿದ್ರು ಆಗೋದಿಲ್ಲ ಅಂದ್ಕೊಂಡ್ರೆ ಆಗಲ್ಲ. ಒಂದು ನಮ್ಮ ಯುವಕರು ಮುಂದೆ ಬರಬೇಕು, ಗ್ರಾಮೀಣ ಭಾಗದ ಯುವಕರು, ಒಂದು ಸರ್ಕಾರನೂ ಕೈ ಜೋಡಿಸ್ಬೇಕು. ಆಗ ಖಂಡಿತ ಇಂಥ ಅನೇಕ ಸ್ಟಾರ್ಟಪ್ಗಳಂತಲೇ ಮಾಡ್ಬೋದು. ಇವನ್ನೆಲ್ಲ ನಾವು ಕೃಷಿ ಸ್ಟಾರ್ಟಪ್ಗಳಿದಾವಲ್ಲ, ಇವನ್ನ ಮಾಡಬೇಕು. ಆಮೇಲೆ ಕೃಷಿಗೆ ಒಂದು SEZ ಥರದ ಒಂದು ಮಾಡಬೇಕು. ನಾವು ಈ ಒಂದು ಇದರಲ್ಲಿ ಇದನ್ನು ಬೆಳೀತಿದ್ದೀವಿ, ಇದಕ್ಕೆ ಅಲ್ಲೇ ಪ್ರೋಸೆಸಿಂಗ್ ಮಾಡ್ತೀನಿ, ಅಲ್ಲೇ ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ, ಅಲ್ಲೇ ಬ್ರ್ಯಾಂಡ್ ಮಾಡ್ತೀನಿ, ಮಾರ್ಕೆಟಿಂಗು ಮಾಡ್ತೀನಿ. ನಿಮಗೆ ಈಗ ನೋಡಿ, ಆರ್ಗ್ಯಾನಿಕ್ ಅಂತ ಎಷ್ಟು ದೊಡ್ಡ ಮಾರ್ಕೆಟೇ ಬರ್ತಾ ಇದೆ. ಈಗ ನೀವು ಮಾಮೂಲಿ ಇದರಲ್ಲಿ ತೊಗೊಂಡ್ರೆ ಅದು 5 ರೂಪಾಯಿ ಇದ್ದರೆ, ಆರ್ಗ್ಯಾನಿಕ್ ಅಂದರೆ 10 ರೂಪಾಯಿ ಹಾಕಿರ್ಬೋದು ಅದಕ್ಕೆ. ಆ ಮಟ್ಟಕ್ಕೆ ಅಂದರೆ ನೀವು ಮಾಡಿದ್ರೆ ಕರೆಕ್ಟಾಗಿ ಬ್ರ್ಯಾಂಡಿಂಗು ಎಲ್ಲವೂ ಆಗುತ್ತೆ. ಈವನ್ ಈ ಪ್ರೊಮೊಗ್ರನೇಟ್ ಬೆಳಿತೀವಿ, ಸಿರಾ ಹತ್ರ ಎಲ್ಲನೂ. ಈ ಪ್ರೊಮೊಗ್ರನೇಟ್ ಅಂತ ಹಣ್ಣುಗಳೆಲ್ಲ ಏನು ಅಂತಂದರೆ, ಈ ಸಾಮಾನ್ಯ ನಿಮಗೆ ಬಾಳೆಹಣ್ಣು ಹಿಂಗೆಲ್ಲ ಪಾಪ್ಯುಲರ್ ಆಗಲ್ಲ, ಅದು ಬೇರೆ ರೀತಿಯಲ್ಲೇ ಪಾಪ್ಯುಲರ್ ಮಾಡಬೇಕು. ಸೊ ಆ ಪ್ರೊಮೊಗ್ರನೇಟ್ನ ಬಿಡಿಸಿ ನೀವು ಒಂದು ಸಣ್ಣ ಬಾಕ್ಸ್ಗಳಲ್ಲಿ ಮಾಡಿ ಅದನ್ನು ಬ್ರ್ಯಾಂಡ್ ಮಾಡ್ಬೋದು. ಇಷ್ಟು ದಿನ ಇದನ್ನು ವಿತೌಟ್ ಇದನ್ನು ನಾವು ತೊಗೋಬೋದು ಅಂತ. ಆವಾಗ ನಿಮಗೆ ಎಲ್ಲಿ ಬಸ್ಸಲ್ಲೋ ಎಲ್ಲಿ ಮೂವ್ಮೆಂಟಲ್ಲೂ ತಿನ್ಕೋಬೋದು. ಸೊ ಈ ಥರದ್ದೊಂದು ಆಲೋಚನೆಯನ್ನು, ಹೊಸ ಆಲೋಚನೆಯನ್ನು ಮಾಡ್ತಾ ಹೋದರೆ ಖಂಡಿತ ನಮ್ಮಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ಏನಿದೆ, ಇಷ್ಟೊಂದು ಗ್ರಾಮೀಣ ಭಾರತದಲ್ಲಿ ಇಷ್ಟಿದೆ ಅಂತ ಏನಂತೀವಿ, ಇಲ್ಲ ವಲಸೆ ಬರ್ತಿದ್ದಾರೆ, ಇಲ್ಲಿ ಹುಡ್ಕೊಂಡು ಇಲ್ಲಿ ಏನೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿನೇ ಇದ್ದು ಏನೆಲ್ಲ ಕೆಲಸ ಮಾಡ್ಬೋದು. ನೀವು ಇಡೀ ಗ್ರಾಮೀಣ ಭಾರತದ ಚಿತ್ರಣವನ್ನು ಖಂಡಿತ ಬದಲಾಯಿಸ್ಬೋದು. ಈ ಥರದ ಹೋರಾಟಗಳ ಅಗತ್ಯ ಇರಲ್ಲ. ಸೊ ಸರ್ಕಾರನೂ ಕೈ ಜೋಡಿಸ್ಬೇಕು, ಜನನೂ ಕೈ ಜೋಡಿಸ್ಬೇಕು. ನಿರುದ್ಯೋಗ ಸಮಸ್ಯೆ, ಯಾಕಂದರೆ ದೊಡ್ಡ ಪ್ರಮಾಣದ ವರ್ಕ್ ಫೋರ್ಸ್ ಇದೆ, ಯುವ ದೇಶ ಭಾರತ. 28-29 ಏಜ್ನವರು ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಇದ್ದಾರೆ. 25ರಿಂದ 30 ಏಜ್ ಗ್ರೂಪ್ನಲ್ಲಿ ಬರೋರೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬ ದೊಡ್ಡ ಫ್ಯಾಕ್ಟರ್ ಆಗಿದೆ. ತುಂಬ ಜನಕ್ಕೆ ಜಾಬ್ ಸಿಗ್ತಿದೆ, ಆದರೆ ತುಂಬ ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ. ತುಂಬ ಜನಕ್ಕೆ ಎಷ್ಟೋ ಜನ ಸರ್ವೆಗಳಲ್ಲೂ ಕೂಡ, ಎಕನಾಮಿಕ್ ಸರ್ವೆಗಳಲ್ಲೂ ಕೂಡ ಬಂದಿದೆ, ಆರ್ಥಿಕತೆಯಲ್ಲಿ ಪಾಲ್ಗೊಳ್ಳೋಕ್ಕೆ ರೆಡಿ ಇಲ್ದಿರೋಂಥ ಜನರು ಕೂಡ ತುಂಬ ಜನ ಇದ್ದಾರೆ ಅಂತ. ಉದ್ಯೋಗ ಮಾಡೋಕ್ಕೆ ಆಸಕ್ತಿ ಇಲ್ದಿರೋರು ಕೂಡ ಅಂಥೇಳಿ ಅವ್ರನ್ನ ನಾವು ಬಿಟ್ಟು ನೋಡಿದ್ರು ಕೂಡ, ಉದ್ಯೋಗ ಮಾಡೋಕ್ಕೆ ಆಸಕ್ತಿ ಇದೆ ಬಟ್ ಜಾಬ್ ಸಿಗ್ತಿಲ್ಲ ಅನ್ನೋ ವರ್ಗವನ್ನು ನೋಡಿದ್ರು ಕೂಡ ನಾವು ಯಾವಾಗಲೂ ಕೂಡ ನೋಡ್ತೀವಿ 7%, 8%, 9% ಈ ರೀತಿಯೆಲ್ಲ ಡೇಟಾ ಬರ್ತಾ ಇರುತ್ತೆ. ಈ ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಸರ್ಕಾರದ ಪಾತ್ರ ಏನು? ಸರ್ಕಾರದ ಪಾತ್ರ ಎಲ್ಲಿವರೆಗೂ ಇರುತ್ತೆ, ಎಲ್ಲಿ ಎಂಡ್ ಆಗುತ್ತೆ? ಸರ್ಕಾರ ಏನು ಮಾಡ್ಬೋದು ಅಂತ? ಈಗ ನೀವು ಹೇಳ್ತೀನಿ, ಎಲ್ಲರಿಗೂ ಸರ್ಕಾರ ತಾನೇ ಜಾಬ್ ಕೊಡೋಕ್ಕಾಗಲ್ಲ.
ಆರ್ಥಿಕತೆಯಲ್ಲಿ ಸೃಷ್ಟಿ ಮಾಡಬೇಕು. ಏನು ಮಾಡ್ಬೋದು ಸರ್ಕಾರ? ಜನಸಂಖ್ಯೆಯ ಲಾಭಾಂಶ ಭಾರತ ಇವಾಗ ಎಂಜಾಯ್ ಮಾಡ್ತಾ ಇದೆ. ಹಂಗಾಗಿನೇ ನೀವು ಹೇಳಿದ್ದು 28-29 ವರ್ಷ ಆವರೇಜ್ ಏಜ್ ಭಾರತದ್ದು. ಸೊ ಇದನ್ನು ನಾವು 2055 ಎಂಜಾಯ್ ಮಾಡ್ತೀವಿ. ಸೊ ಹಾಗಾಗಿ ಹೆಚ್ಚು ಯುವಕರು ವರ್ಕ್ ಫೋರ್ಸಲ್ಲಿ ಇರ್ತಾರೆ, ಇವಾಗ ಕೆಲಸ ಮಾಡೋಕ್ಕೆ ಉತ್ಸಾಹದಲ್ಲಿ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿ. ಒಂದು, ಸರ್ಕಾರ ಕೌಶಲ್ಯವನ್ನು ಕೊಡ್ತಾ ಇದೆ. ಕೌಶಲ್ಯವನ್ನು ತಗೋಬೇಕು. ಯಾವುದು ನನಗೆ ಆಸಕ್ತಿ ಇದೆ, ನನಗೆ ಎಷ್ಟೋ ಜನಕ್ಕೆ ನನಗೇನು ಗೊತ್ತಿದೆ ನನಗೇನು ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಐ ನೋ ದಟ್ ಐ ಡೋಂಟ್ ನೋ ಅಂತ. ನನಗೇನು ಗೊತ್ತಿದೆ ಅನ್ನೋದು ನನಗೆ ಗೊತ್ತಿರಬೇಕು, ನನಗೇನು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿರಬೇಕು, ನಾನು ಏನು ಮಾಡಬೇಕು ಅಂತಿದ್ದೀನಿ ಅನ್ನೋದು ನನಗೆ ಗೊತ್ತಿರಬೇಕು. ಅದನ್ನು ಬೇರೆ ಯಾರೋ ಬಂದು ಹೇಳೋಕ್ಕಾಗಲ್ಲ. ಆಯಿತು, ನನಗೆ ಕೆಲಸ, ಎಲ್ಲರೂ ಸರ್ಕಾರಿ ನೌಕರಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೆ ನೀವು ಯೋಚನೆ ಮಾಡಬೇಕು ಅಂದರೆ ಸರ್ಕಾರನೂ ಕೊಡಬೇಕು. ಈಗ ಏನು ಕೊಡಬೇಕು? ಕೌಶಲ್ಯ ಕೊಡಬೇಕು, ಸ್ಕಿಲ್ ಕೊಡಬೇಕು. ನೋಡಪ್ಪ, ಇಂತಿಂಥದ್ದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಬಿಗ್ ಡೇಟಾ ಮೈನಿಂಗ್ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ತಾ ಇದೆ. IMF ಹೇಳ್ತಾ ಇದೆ 40% ಇವಾಗಿರುವಂತಹ ಹುದ್ದೆಗಳು ಇರಲ್ಲ ಇನ್ನು ಅಂತ. ಅಂದರೆ 40% ಹೆಚ್ಚಿಗೆ ನಿರುದ್ಯೋಗ ಆಗುತ್ತಲ್ವ. ಆದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಬಿಗ್ ಡೇಟಾ ಮೈನಿಂಗು, ಬ್ಲಾಕ್ ಟೆಕ್ನಾಲಜಿ ಇವೆಲ್ಲವೂ ಇನ್ನೊಂದು ಬೇರೆ ರೀತಿಯಾದ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ. ನೀವು ಎಕಾನಮಿ ಬರುತ್ತೆ, ಅದಕ್ಕೆ ನೀವು ತಯಾರಿ ಆಗಬೇಕು ಅಷ್ಟೇ. ನಾನು ಇದನ್ನು ಓದಿದ್ದೀನಿ, ಇಷ್ಟು ವರ್ಷ ಓದಿಲ್ವ ನಾನು ಯಾಕೆ ಮತ್ತೆ ಅಂತ. ಇದು ಲೈಫ್ ಲಾಂಗ್ ಲರ್ನಿಂಗ್ ಇರಬೇಕು ನಮಗೆ. ಇವತ್ತು ಇದನ್ನು ನಾನು ಕಲ್ತಿದ್ದೀನಿ, ನಾಳೆ ಇನ್ನೊಂದು ಹೊಸ ತಂತ್ರಜ್ಞಾನ ಬರ್ತಾ ಇದೆ, ಅದನ್ನು ನಾನು ಕಲಿಬೇಕು. ಇದು ಲೈಫ್ ಲಾಂಗ್ ಲರ್ನಿಂಗ್. ಆಗ ಮಾತ್ರ ನನಗೆ ಉದ್ಯೋಗ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು ರೈಲ್ವೇಸಲ್ಲಿ ಒಂದು ಹುದ್ದೆಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದಕ್ಕೆ ಕೇವಲ 8ನೇ ಕ್ಲಾಸ್ ಪಾಸ್ ಅದಂದರೆ ಗ್ರೂಪ್ ಡಿಗೆ ಅಸಿಸ್ಟೆಂಟ್ ಒಂದು ಕೆಲಸ ಏನೋ ಅಲ್ಲಿಂದ ಎತ್ಕೊಂಡು ಹೋಗೋದು, ಆ ಥರದ್ದೊಂದು ಹುದ್ದೆಯ ಬಗ್ಗೆ ಗೌರವ ಇದೆ. ಆದರೆ ಅದಕ್ಕೆ ನಿಗದಿಪಡಿಸಿರುವಂತಹ ಏನು ಕ್ವಾಲಿಫಿಕೇಷನ್ 8ನೇ ಕ್ಲಾಸ್ ಪಾಸ್ ಆದರೆ ಸಾಕು. ಆದರೆ ಅಪ್ಲೈ ಮಾಡಿರೋರು ಯಾರು? 25 ಲಕ್ಷ ಜನ ಅಪ್ಲಿಕೇಶನ್ಸ್. ಈ ಥರ ನಾವು ನೋಡಿದ್ದೀವಿ. 10ನೇ ಕ್ಲಾಸ್ ಕ್ವಾಲಿಫಿಕೇಷನ್ ಇರುತ್ತೆ. ಇವನ್ ಎಜುಕೇಶನ್ ಪಡೆದವರು ಹಾಕಿದ್ದಾರೆ. M.Tech, B.Tech ಎಷ್ಟು ಸಾವಿರ ಗಟ್ಟಲೆ. PhD ಮಾಡಿರೋರು 250 ಜನ. ಇದರಲ್ಲಿ 2 ಅಂಶಗಳು ನೀವು ನೋಡಿ. ಒಂದು, ನನಗೆ ನಾನು ಗಳಿಸಿರುವ PhD ಬಗ್ಗೆ ಅಥವಾ ನಾನು ತೊಗೊಂಡಿರುವ M.Tech ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅಂದರೆ ನನಗೆ ಕೆಲಸ ಕೊಡುತ್ತೆ ಇದು ಅನ್ನುವಂಥ ಧೈರ್ಯವೇ ಇಲ್ಲ ನನಗೆ, ಮೊದಲನೇದು. ಎರಡನೇದೇನು, ನನಗೆ ಕೊಟ್ಟಿರುವಂತಹ ಎಜುಕೇಷನ್ ಅಥವಾ ನಾನು ಪಡೆದುಕೊಂಡಿರುವಂತಹ ಎಜುಕೇಷನ್, ಎರಡನ್ನೂ. ಯಾಕಂದರೆ ನನಗೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ, ನಾನು ತಗೋತಾ ಇಲ್ಲ, ನಾನು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿರ್ಬೋದು. ಇಲ್ಲ, ನನಗೆ ಕೊಟ್ಟಂಥದ್ದೇ ಇಂಥದ್ದು ಶಿಕ್ಷಣ ಇರ್ಬೋದು. ಅದರಿಂದ ಏನು ಉಪಯೋಗ ಇಲ್ಲ. ಜೊತೆಗೆ ಸರ್ಕಾರಿ ಹುದ್ದೆ ಬೇಕು ಅನ್ನೋ ಡೆಸ್ಪರೇಷನ್. ಅಲ್ಲ, ಅಲ್ಲಿನೂ ನಿಮಗೆ ಗವರ್ಮೆಂಟ್ ಜಾಬ್ ಕಾಂಪಿಟೇಷನ್ ಇದೆಯಲ್ಲ ನಿಮಗೆ. ಹುದ್ದೆಗಳೀಗ ಸರ್ಕಾರಿ ನೌಕರಿ ಜಾಸ್ತಿ ಆಗ್ತಾ ಇಲ್ಲ, ತುಂಬ್ತಾ ಇಲ್ಲ ಸರ್ಕಾರ ಪೋಸ್ಟು. ಸೊ ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ, ನೀನು ಬರೀ ಉದ್ಯೋಗ ಹುಡುಕ್ಬೇಡಪ್ಪ, ನೀನು ಉದ್ಯೋಗ ಕೊಡೋನಾಗು ಅನ್ನುವಂಥದ್ದು ರಾಜ್ಯ ಸರ್ಕಾರನೂ ಮಾಡಿದೆ, ಕೇಂದ್ರ ಸರ್ಕಾರವೂ ಮಾಡಿದೆ. ಅದಕ್ಕೆ ಸಾಕಷ್ಟು ಸ್ಕೀಮ್ಸ್ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಾವೇನೇನು ಮಾಡ್ಬೋದು. ನನಗೆ ಈ ಥರದ್ದೊಂದು ಚೆನ್ನಾಗಿದೆ. ಈಗ ನೋಡಿ, ಆ್ಯಕ್ಚುಲಿ ದುಡಿಲೇಬೇಕು ಅಂತ ನನಗಿದ್ರೆ, ನಾನು ಪಡೆದಿರುವ ಶಿಕ್ಷಣ ಕರೆಕ್ಟಾಗಿ ನಾನು ಉಪಯೋಗಿಸ್ಕೊಂಡ್ರೆ ಏನೆಲ್ಲ ಮಾಡ್ಬೋದು ಗೊತ್ತಾ. ನೀವು ಚೆನ್ನಾಗಿ ನಕ್ಕರೆ ಅದಕ್ಕೊಂದು ಮಾರ್ಕೆಟ್ ಇದೆ, ಜೋರಾಗಿ ಅಳಕ್ಕೆ ಬಂದರೆ ಅದಕ್ಕೊಂದು ಮಾರ್ಕೆಟ್ ಇದೆ. ಇಲ್ಲ, ನಾನು ಕ್ಯೂವಲ್ಲಿ ನಿಂತ್ಕೋತೀನಿ ಅಂದರೆ ಅದಕ್ಕೊಂದು ಮಾರ್ಕೆಟ್ ಇದೆ. ಇಲ್ಲ, ನಾನು ನೋಡಿ, ಅನೇಕರು ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ ಒಂದು ಸ್ಟಾರ್ಟಪ್ ಮಾಡಿ ಅವರು ಇದನ್ನು ಮಾಡಿದ್ದಾರೆ. ಜನನ ನೀವು ಯಾವುದಾದ್ರೂ, ಈ ಕೆಲವರು ಮದುವೆಗಳಲ್ಲಿ ಜನ ಜಾಸ್ತಿ ಬೇಕು ಅಂತಾರೆ, ಇಲ್ಲ ರಾಜಕೀಯ ಸಭೆ ಸಮಾರಂಭಕ್ಕೆ ಜನ ಬೇಕು, ಅದಕ್ಕೆ ಒದಗಿಸ್ಲಿಕ್ಕೆ ಒಂದು ವಾಟ್ಸಪ್ ಮಾಡಿ, ಜನ ಯಾರು ಅವತ್ತಾಗ ಫ್ರೀ ಇರ್ತಾರೋ ಅವ್ರು ಬಂದವತ್ತಲ್ಲಿ ನಿಂತ್ಕೊಳ್ತಾರೆ. ಆ ಥರದ್ದು ನೀವು ಎಷ್ಟೊಂದು ಕಲ್ಪನೆಗಳನ್ನು ಮಾಡ್ಬೋದು, ಯೋಚನೆ ಮಾಡಬೇಕಷ್ಟೇ. ಆ ಥರದ್ದು ನೀವು ಯಾವುದಕ್ಕಿಂತದಕ್ಕಿಲ್ಲ ಅಂತ ಇಲ್ಲ. ಅಂದರೆ ನಾನು ಯೋಚನೆ ಮಾಡಬೇಕು, ನನ್ನ ಶಿಕ್ಷಣ ಇದರಲ್ಲಿ ಪಡೆದಿದ್ದೀನಿ, ನಾನು ಈ ಥರ ಏನಾದ್ರು ಯೋಚನೆ ಮಾಡ್ಬೋದಾ, ಏನು ಅಗತ್ಯ ಇದೆ ಮಾರ್ಕೆಟ್ಟಿಗೆ, ಅದನ್ನು ನಾನು ಯೋಚನೆ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ಈಗ ಏನೋ ನೋಡಿ, ಸುಮ್ಮನೆ ಎಷ್ಟೋ ಮಕ್ಕಳು ನಮ್ಮಲ್ಲಿ ಓದ್ತಿರುವಾಗಲೇ ಅವ್ರು ಯೋಚನೆ ಮಾಡ್ತಾರೆ, ಮನೆಗೆ ಹೋಗಿ ಅವ್ರ ಮಕ್ಕಳಿಗೆ ಟ್ಯೂಷನ್ ಮಾಡಿ ಬರ್ತೀನಿ ಸರ್, ಸಾಯಂಕಾಲ ನಾನು ಹೋಗ್ತೀನಿ, 2 ಅವರ್ಸ್ ದುಡ್ಕೊಬರ್ತೀನಿ, ನನಗೊಂದು 16,000 ಬರುತ್ತೆ ಅಂತ. ಇನ್ಯಾರೋ ಇನ್ನೊಂದೇನೋ ಒಂದು ಕೆಲಸ ಮಾಡ್ತೀನಿ ಸರ್, ನಾನು ರಿಸೆಪ್ಷನ್ ಆಗಿ 4 ಅವರ್ಸ್ ದುಡಿತೀನಿ, ನನಗೆ 20,000 ಬರ್ತಾಯಿದೆ. ಆ ಥರ ಒಬ್ಬೊಬ್ಬರು ಆ ಥರದೊಂದು ಯೋಚನೆ ಮಾಡ್ತಿರ್ತಾರೆ. ಇಲ್ಲ, ನಾನು ಇದನ್ನೇ ಮಾಡಿದ್ದೀನಿ, ನಾನು PhD ಮಾಡಿದ್ದೀನಿ, ನಾನು ಇದು 4 ಡಿಗ್ರಿ ತೊಗೊಂಡಿದ್ದೀನಿ, 5 ಡಿಗ್ರಿ ತೊಗೊಂಡಿದ್ದೀನಿ, ನನಗೆ ಇಂಥದೇ ಹುದ್ದೆ ಕೊಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಕೂತ್ರೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಸರ್ಕಾರದ ರೋಲ್ ಏನಿದರಲ್ಲಿ ಅಂತಂದರೆ, ಕೌಶಲ್ಯವನ್ನು, ಕ್ವಾಲಿಟಿ ಎಜುಕೇಷನನ್ನು ಇನ್ವೇರಿಯಬಲಿ ಕೊಡಬೇಕು. ನನ್ನ ಕೆಲಸ ಏನು,
ನಾನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಬಳಸ್ಕೋಬೇಕು. ಕಲಿತು ನುರಿತನಾಗಿ ಏನು ಅಗತ್ಯ ಇದೆಯೋ ಅದನ್ನು ಮಾಡಬೇಕು. ನನಗೆಲ್ಲ ಗೊತ್ತಿರುತ್ತೆ ನನಗಿದಾಗಲ್ಲ ಅಂತ, ಆದರೂ ನಾನು ಅದನ್ನೇ ಮಾಡ್ತೀನಿ ಅಂತ ಕೂತ್ಕೋಬಾರ್ದು. ನನಗೇನು ಆಗತ್ತೆ ಅನ್ನೋಂಥದ್ದು ನಾನು ಬೇರೆಯವ್ರ ಮೆಚ್ಚಕ್ಕೆ ಮಾಡ್ತಿಲ್ವಲ್ಲ, ನನ್ನನ್ನು ಮೆಚ್ಚಕ್ಕೆ ಮಾಡ್ತಿದ್ದೀನಿ, ಅದು ನನಗೆ ಗೊತ್ತಿರಬೇಕು. ಅದು ಗೊತ್ತಿದ್ದರೆ ಖಂಡಿತ ಯಶಸ್ವಿ ಆಗ್ತೀವಿ. ಈಗ ಯಾವಾಗಲೂ ನಾವು ತಮಾಷೆಯಾಗಿ ಹೇಳ್ತಿರ್ತೀವಿ, ಎಲ್ಲರನ್ನೂ ಈಗ ನೋಡಿ ನೀವು ಸಾಮಾನ್ಯ ಹೆಂಗಿರ್ತಾರೆ ಅಂತಂದರೆ ಯಾವುದೇ ಫೀಲ್ಡಲ್ಲಿ ಈಗ ನಿಮ್ಮ ಒಳ್ಳೆ ಆ್ಯಂಕರ್ ಸಿಗೋದು ಕಷ್ಟ ಇರ್ಬೋದು, ಒಳ್ಳೆ ಎಕನಾಮಿಸ್ಟ್ ಸಿಗೋದು ಕಷ್ಟ ಇರ್ಬೋದು. ಇದಕ್ಕೆ ಒಂದು ನಾವು ಸಣ್ಣ ಸ್ಟೋರಿ ಯಾವಾಗಲೂ ಹೇಳ್ತಿರ್ತೀನಿ ನಾನು. ಒಂದು ಬ್ರೈನನ್ನು ತೂಗು ಹಾಕಿರ್ತಾನೆ ಒಬ್ಬನು, ಯಾರೋ ಒಬ್ರಿಗೆ ಹೋಗ್ತಿರ್ತಾರೆ, ಅವರು ಏನು ಹಿಂಗೆ ಬ್ರೈನು ಮಾರಾಟಕ್ಕೆ ಬಂದುಬಿಟ್ಟಿದೆಯಲ್ಲ, ಏನಿದು ಇಂಥದ್ದೊಂದು ಅಂತ. ಅವನು ಹೋಗ್ತಾನೆ, ಈ ಒಂದು ಇದಕ್ಕೆ ಇಷ್ಟಕ್ಕೆ ಈ ಬ್ರೈನ್ಗೆ ಇಷ್ಟು ದುಡ್ಡು, ಈ ಸಬ್ಜೆಕ್ಟು ಇದು ಬ್ರೈನ್, ಇದು ಈ ಸಬ್ಜೆಕ್ಟ್ ಬ್ರೈನು ಅಂತಾನೆ. ಅವನೊಬ್ಬನ ಕೇಳ್ತಾನೆ ಕುತೂಹಲದಿಂದ, ಎಲ್ಲ ಕಾಣಿಸ್ತಾ ಇದೆ, ಯಾವೆಲ್ಲ ಸಬ್ಜೆಕ್ಟ್ದು ಬ್ರೈನ್ ಕಾಣಿಸ್ತಾ ಇದೆ, ಆದರೆ ಅರ್ಥಶಾಸ್ತ್ರದ ಬ್ರೈನ್ ಕಾಣಿಸ್ತಾ ಇಲ್ವಲ್ಲ ಸರ್ ಇಲ್ಲಿ ಅಂತ. ಅವ್ನು ಹೇಳ್ತಾನೆ, ನೀವು ಸೀರಿಯಸ್ಸಾಗಿ ತೊಗೋಬೇಕು ಅಂತ ಬಂದಿದ್ದೀರಾ ಅರ್ಥಶಾಸ್ತ್ರದ ಬ್ರೈನ್ನ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಹೌದು ಅಂತ ಹೇಳ್ತಾನೆ. ಚೆಕ್ ಅಂತ ಇಮಿಡಿಯೇಟಾಗಿ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಅವ್ನು ಹಿಂದೆ ಬಂದು ಸುತ್ತುವರೆದು ಅವನನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. 1 ಬಾಗಿಲು 2 ಬಾಗಿಲು 3 ಬಾಗಿಲು 7ನೇ ಬಾಗಿಲು ಓಪನ್ ಆಗಿ ಒಂದೇ ಒಂದನ್ನು ಒಳಗಡೆ ಇರುತ್ತೆ, ಗಾಜಿನ ಇದರಲ್ಲಿ ಹಾಕಿರ್ತಾರೆ. ಅದ್ರ ಬೆಲೆ ನೋಡಿದ್ರೆ ಅವ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. 4 ಕೋಟಿ ಹಾಕಿರ್ತಾರೆ. ಏನೋ ಅದಕ್ಕೆ ಎಂತೆಂಥ ವಿಜ್ಞಾನಿಗಳ ಬ್ರೈನ್ನ ನೀವು ಇಷ್ಟು ಕಡಿಮೆ ಇದೆಯಲ್ಲ ಇದನ್ನು. ಅದಕ್ಕೆ ಅವನು ಹೇಳ್ತಾನೆ, ಒಂದು ಎಲ್ಲರೂ ಅರ್ಥಶಾಸ್ತ್ರಗಳು ಅಂತ ಹೇಳ್ತಾ ಇರೋರು ಎಲ್ಲರೂ ಹೇಳ್ತಾ ಇದ್ರು ನಾನು ಎಕನಾಮಿಸ್ಟ್ ಅಂತ, ಆದರೆ ನಾನು ಇದು ಒಂದು ಬ್ರೈನ್ ತರಕ್ಕೆ ಎಕನಾಮಿಸ್ಟ್ ಬ್ರೈನ್ ಹುಡ್ಕೋಕ್ಕೆ ಎಷ್ಟು ತಲೆ ಹೊಡೆದಿದ್ದೀನಿ ಗೊತ್ತಾ ಅಂತ. ಇದು ನಾನು ಹೈಪೋಥೆಟಿಕಲ್ ಆಗಿ ಒಂದು ಕಥೆಯ ರೂಪದಲ್ಲಿ ಹೇಳಿದ್ದು, ನಿಜ ಅಲ್ಲದೆ ಇದ್ರೂ. ಆದರೆ ಈ ಥರನೇ ನಾನೇನೋ ಓದಿದ್ದೀನಿ, ಅದ್ರಲ್ಲಿ ಜ್ಞಾನ ಇದೆಯಾ ನನಗೆ, ನಾನು ಜ್ಞಾನ ಇದ್ದರೆ ಅದರಲ್ಲಿ ಮುಂದುವರಿ, ಇಲ್ವಾ ನೀನು ಹೊಸ ಜ್ಞಾನವನ್ನು ಪಡಿ. ಅನ್ಲರ್ನ್ ವಾಟ್ ಯು ಹ್ಯಾವ್ ಲರ್ನ್ಡ್. ನಿನಗೆ ಗೊತ್ತಿಲ್ಲ, ಅದಕ್ಕೆ ನೀನು ಏನು ಕಲ್ತಿದ್ದೀನಿ ಅಂದ್ಕೊಂಡಿದ್ಯಾ ಅದನ್ನು ಅನ್ಲರ್ನ್ ಮಾಡು, ಹೊಸದನ್ನು ಲರ್ನ್ ಮಾಡು. ಮಾರ್ಕೆಟಿಂಗ್ ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಮಾರ್ಕೆಟ್ ಅಕ್ಸೆಪ್ಟ್ ಮಾಡದಿದ್ರೆ ಅಕ್ಸೆಪ್ಟ್ ಮಾಡುವಂಥ ಕೌಶಲ್ಯವನ್ನು ಪಡೆದು ಅಕ್ಸೆಪ್ಟ್ ಮಾಡಿಸ್ಕೊ. ಇದು ನಾನು ಹೇಳಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಈಗ ಬಹಳ ಡಿಬೇಟ್ ಆಗ್ತಿರೋ ಸಬ್ಜೆಕ್ಟ್ ಇದು ಕೂಡ. ತೆರಿಗೆ ಹಂಚಿಕೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆ ಆಗ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಡಿಬೇಟ್ ನಡೀತಾ ಇದೆ. ನಮ್ಮ ರಾಜ್ಯದಿಂದ ಇಷ್ಟು ಹೋಗ್ತಿದೆ, ಬರ್ತಿರೋದು ತುಂಬ ಕಮ್ಮಿ ಆಯಿತು, ಸಿಗಬೇಕಾದ ನ್ಯಾಯಯುತವಾದ ಪಾಲಲ್ಲೂ ಕೂಡ ಕಮ್ಮಿ ಮಾಡ್ತಾ ಇದ್ದೀರಾ ಅನ್ನೋದೆಲ್ಲ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಒಂದಷ್ಟು ರಿಸರ್ಚ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಬಟ್ ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ಈ ತೆರಿಗೆ ಹಂಚಿಕೆಯ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳೋಕ್ಕೆ ಬಯಸ್ತೀರಿ? ಇದು ನೋಡಿ ಏನಾಗಿದೆ, ಸಂವಿಧಾನದಲ್ಲಿ ನಮಗೆ ಆರ್ಟಿಕಲ್ 280ರಲ್ಲಿ ಒಂದು ಫೈನಾನ್ಸ್ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಫೈನಾನ್ಸ್ ಕಮಿಷನ್ ಯಾಕೆ ಮಾಡುತ್ತೆ ಅಂತಂದರೆ, ಒಟ್ಟು ತೆರಿಗೆಯ ಪಾಲನ. ಈಗ ಕೇಂದ್ರ ಸರ್ಕಾರ ತೆರಿಗೆಯನ್ನು ಹಾಕುತ್ತೆ, ತೆರಿಗೆಯನ್ನು ಕಲೆಕ್ಟ್ ಮಾಡುತ್ತೆ, ಅದು ಒಂದು ಮಾರ್ಗ. ಒಂದು ಕೇಂದ್ರ ಸರ್ಕಾರ ತೆರಿಗೆ ಹಾಕುತ್ತೆ, ಅದು ರಾಜ್ಯ ಸರ್ಕಾರಗಳಿಗೆ ಬಿಡುತ್ತೆ, ನೀವೇ ಕಲೆಕ್ಟ್ ಮಾಡಿ, ಅದು ಒಂದಿದೆ. ಇನ್ನು ಕೆಲವು ಲಿಸ್ಟ್ 2, ಅದೇ ಇದೆಲ್ಲ ಲಿಸ್ಟ್ 1ನಲ್ಲಿ ಇರುವಂಥದ್ದು. ಈಗ 7th ಶೆಡ್ಯೂಲಲ್ಲಿ ಲಿಸ್ಟ್ 1ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಯಾವ ಸಂಪನ್ಮೂಲ ಬರಬೇಕು ಅಂತ ಲಿಸ್ಟ್ ಇದೆ. ಲಿಸ್ಟ್ 2ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ್ದು ಬರಬೇಕು ಅಂತಿದೆ. ಲಿಸ್ಟ್ 3ರಲ್ಲಿ ಕನ್ಕರೆಂಟ್ ಲಿಸ್ಟಲ್ಲಿದೆ. ಸೊ ಲಿಸ್ಟ್ 1ನಲ್ಲಿ ಬರುವಂಥ ಕೇಂದ್ರ ಸರ್ಕಾರಕ್ಕೆ ಬರುವಂಥ ಎಲ್ಲ ಸಂಪನ್ಮೂಲಗಳಲ್ಲಿ ರಾಜ್ಯಕ್ಕೆ ಶೇರ್ ಕೊಡಬೇಕು ಅಂತ, ಅದು ಸಂವಿಧಾನಬದ್ಧವಾಗಿ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರಗಳಿಗೆ ಖರ್ಚು ಹೆಚ್ಚಿರುತ್ತೆ, ಅಂದರೆ ಖರ್ಚು ಹೆಚ್ಚಾಗ್ತಾನೆ ಇರುತ್ತೆ ಅವ್ರಿಗೆ, ಒಂದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುತ್ತೆ. ಆದರೆ ನಮ್ಮಲ್ಲಿ ರೆಸಿಡಿಯಲ್ ಪವರ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಸಂವಿಧಾನಬದ್ಧವಾಗಿ ರಾಜ್ಯಗಳಿಗೆ ಸಂಪನ್ಮೂಲಗಳನ್ನು ಹಂಚಬೇಕು, ಆಯಿತಾ. ಅದು ಒಂದು ಡೈರೆಕ್ಟಾಗಿ ರಿಸೋರ್ಸ್, ತೆರಿಗೆಯನ್ನು ಕಲೆಕ್ಟ್ ಮಾಡಿದ್ದ ಹಣದಲ್ಲಿ ಪಾಲನ್ನು ಕೊಡುತ್ತೆ. ಹಾಗೆಯೇ ಗ್ರಾಂಟ್ ಇನ್ ಏಡ್ ಅಂತ ಅನುದಾನವನ್ನು ಸಹ ಕೊಡುತ್ತೆ, 2 ಥರ. ಸೊ ಈಗೇನು ಅಂತಂದರೆ, ಈ 14th ಫೈನಾನ್ಸ್ ಕಮಿಷನ್ನು 15th ಫೈನಾನ್ಸ್ ಕಮಿಷನ್. ಈ 14th ಫೈನಾನ್ಸ್ ಕಮಿಷನಲ್ಲಿ ಏನಂದರೆ, ಮಾನದಂಡ ತಗೊಂಡದ್ರಲ್ಲಿ ಅವ್ರೇನು ಮಾಡಿದ್ರು, 1971 ಪಾಪ್ಯುಲೇಷನ್ಗೂ ವೇಟೇಜ್ ಕೊಟ್ಟರು, 2011 ಸೆನ್ಸಸ್ಸಿನ ಪಾಪ್ಯುಲೇಷನ್ಗೂ ವೇಟೇಜ್ ಕೊಟ್ಟರು. ಅದು 15, ಅದಕ್ಕೆ 10% ಕೊಟ್ಟರು. 1971ನಲ್ಲಿ ದೇಶದ ಬಹುತೇಕ ರಾಜ್ಯಗಳ ಜನಸಂಖ್ಯೆಯ ವೇಗ, ಬೆಳೀತಿರುವ ವೇಗ ಒಂದೇ ಇತ್ತು ಆಲ್ಮೋಸ್ಟ್. ಅನಂತರ 71ರ ನಂತರ ಈ ಸದರ್ನ್ ಸ್ಟೇಟ್ಸಲ್ಲಿ ಏನಿದೆಯಲ್ಲ, ಇಲ್ಲಿ ನಾವು ಜನಸಂಖ್ಯೆ ನಿಯಂತ್ರಣವನ್ನು ಯಶಸ್ವಿಯಾಗಿ ಮಾಡಿದ್ವಿ. ಆದರೆ ನಾರ್ತನ್ ಸ್ಟೇಟ್ಸಲ್ಲಿ ಸುಮಾರು ರಾಜ್ಯಗಳಲ್ಲಿ ಅಷ್ಟು ಜನಸಂಖ್ಯೆ ನಿಯಂತ್ರಣಕ್ಕೆ ಬಂದಿಲ್ಲ. ಈಗಲೂ ಅಲ್ಲಿ ನಮಗೆ ಹೋಲಿಸಿದ್ರೆ, ಸದರ್ನ್ ಸ್ಟೇಟ್ಸ್ಗೆ ಹೋಲಿಸಿದ್ರೆ ಜಾಸ್ತಿ ಇದೆ. ಹೌದು. ಈ ಪಾಪ್ಯುಲೇಷನ್ ಈಗ
ಒಟ್ಟು ಈ ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ, ನೀವು ಒಟ್ಟು ನಿಮ್ಮ ಸಂಪನ್ಮೂಲದಲ್ಲಿ ನೀವು ಕಲೆಕ್ಟ್ ಮಾಡಿರುವಂತಹ ರಿಸೋರ್ಸಸ್ಸಲ್ಲಿ ಎಷ್ಟು ಪರ್ಸೆಂಟನ್ನು ರಾಜ್ಯಗಳಿಗೆ ಹಂಚಬೇಕು ಅಂತ ಅದು ಒಂದು ಫಸ್ಟ್ ಇಂಡಿಕೇಟರ್. ಅದು ಈಗ 41% ಇದೆ, 42 ಇದೆ, 1% ಈ ಹೊಸದಾಗಿ ಕಾನ್ಸ್ಟಿಟ್ಯೂಟ್ ಆಗಿರೋ ಯೂನಿಯನ್ ಟೆರಿಟರೀಸ್ಗೆ ಹೋಗ್ತಿರೋದ್ರಿಂದ ಈಗ ನಮಗೆ 41% ಹಂಚಬೇಕು ರಾಜ್ಯಗಳಿಗೆ. ಆ ರಾಜ್ಯಗಳಿಗೆ ಮತ್ತು ಯೂನಿಯನ್ ಟೆರಿಟರೀಸ್ಗೆ ಹಂಚುವಾಗ ಯಾವ್ಯಾವ ಸ್ಟೇಟ್ಗೆ ಯಾವ್ಯಾವ ಆಧಾರದ ಬೆಲೆ ಅಂತ. ಸೊ ಮುಖ್ಯವಾಗಿ ಈ ಸೆನ್ಸಸ್ ಅಂದರೆ ನಿಮ್ಮದು ಜನಸಂಖ್ಯೆ ಗಾತ್ರ ಎಷ್ಟಿದೆ ಸ್ಟೇಟಲ್ಲಿ. ಸೊ ಅದು ನೀವು 2011 ತೊಗೊಂಡಿದ್ದರಿಂದ 15ನೇ ಫೈನಾನ್ಸ್ ಕಮಿಷನು ಸಹಜವಾಗಿ ನಮ್ಮಲ್ಲಿ ಪಾಪ್ಯುಲೇಷನ್ ಗ್ರೋತ್ ಕಡಿಮೆ ಆಗಿತ್ತು. ಸೊ ಆ ಇಂಡಿಕೇಟರಲ್ಲಿ ನಮ್ಗೆ ಗೇಟ್ ಬಿತ್ತು. ಆಮೇಲೆ ಇನ್ನೊಂದೇನು ಅಂತಂದರೆ ಇನ್ಕಮ್ ಡಿಸ್ಟೆನ್ಸ್ ಅಂತ. ಇನ್ಕಮ್ ಡಿಸ್ಟೆನ್ಸ್ ಅಂದರೆ ಏನು ಅಂತಂದರೆ ಆದಾಯದ ಅಂತರ. ಈ ಕರ್ನಾಟಕ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮು 3.25 ಲಕ್ಷದ ಹತ್ತತ್ರ ಇದ್ದೀವಿ ನಾವು. ನ್ಯಾಷನಲ್ ಆವ್ರೇಜ್ ಬಂದರೆ 1.25 ಲಕ್ಷ ಇದೆ. ಈಗ ಬಿಹಾರೋ ಉತ್ತರ ಪ್ರದೇಶನೋ ರಾಜ್ಯಗಳಿಗೆ ತೊಗೊಂಡ್ರೆ ಪರ್ ಕ್ಯಾಪಿಟಾ ಇನ್ಕಮ್ ತಲಾದಾಯ ಇಷ್ಟು ಜಾಸ್ತಿ ಇರಲ್ಲ. ಆವಾಗೇನಾಗತ್ತೆ, ಇವ್ರು ದೂರ ನಿಂತ್ಕೊಂಡಿರ್ತಾರೆ. ಅಂದರೆ ಇದು ತಪ್ಪಲ್ಲ, ಆ್ಯಕ್ಚುಲಿ ಕಾನ್ಸೆಪ್ಟ್ ಇದೆಯಲ್ಲ ಇದು ಒಳ್ಳೆಯದು. ಈಗ ಒಂದು ಮನೆ ಭಾರತ ಮಾತೆಯರಿಗೆ ನಾವೆಲ್ಲ ಮಕ್ಕಳು ಅಂತಂದರೆ, ಕರ್ನಾಟಕ ರಾಜ್ಯ ಎಲ್ಲ ಮಕ್ಕಳು ಅಂತಂದರೆ, ಈ ರಾಜ್ಯಗಳಲ್ಲಿ ಏನು 29 ರಾಜ್ಯ 8-9 ಯೂನಿಯನ್ ಟೆರಿಟರೀಸ್ ಇದೆ, ಇವೆಲ್ಲವೂ ನಾವು ಯಾವುದೇ ಅನಾಭಿವೃದ್ಧಿ ಆಗಿದ್ದರೆ ಅವ್ರೂ ಅಭಿವೃದ್ಧಿ ಮಟ್ಟಕ್ಕೆ ತಲುಪಬೇಕು. ಒಂದು ಮನೆಯಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಮಕ್ಕಳು 3 ಮಕ್ಕಳಿದ್ದಾರೆ ಅಂತಂದರೆ ಒಬ್ಬ ಮಗ ಸರಿಯಾಗಿ ಬೆಳಗ್ಗೆ ಆಗಿಲ್ಲ ಅಂದಾಗ ಇನ್ನಿಬ್ಬರು ಮಕ್ಕಳು ಚೆನ್ನಾಗಿದ್ದಾರೆ ಅಂದಾಗ ಇವ್ರ ಹತ್ರ ದುಡ್ಡು ತೊಗೊಂಡು ಅವನು ಬೆಳೀಲಿ ಅಂತ ಅವನಿಗೆ ಕೋಚಿಂಗ್ ಕೊಡೋಕ್ಕೋ ಮತ್ತೊಂದಕ್ಕೋ ಹಾಕುವ ರೀತಿಯಲ್ಲೇ ಸಂವಿಧಾನವಾಗಿ ಏನು ಮಾಡ್ತಿದ್ದಾರೆ, ಯಾವುದು ಅಭಿವೃದ್ಧಿ ಹೊಂದಿಲ್ಲ ರಾಜ್ಯಗಳು ಅದಕ್ಕೆ ಅಭಿವೃದ್ಧಿಯ ಅಂತರ, ನಾನು ಹೇಳ್ತಾರೆ ಆದಾಯದ ಅಂತರ, ಅವ್ರು ತುಂಬ ಹಿಂದಿದ್ದಾರೆ, ಅವ್ರನ್ನ ಲಿಫ್ಟ್ ಮಾಡೋಕ್ಕೆ ನಿಮ್ಮ ಹತ್ರ ಇರೋ ಸ್ವಲ್ಪ ದುಡ್ಡನ್ನ ಅವ್ರಿಗೆ ಕೊಡ್ತೀವಿ, ಆವಾಗ ಅವರು ನಿಮ್ಮ ಲೆವೆಲ್ಲಿಗೆ ಬರ್ತಾರೆ ಅನ್ನೋವಂಥದ್ದು ನಮ್ಮ ಕಾನ್ಸೆಪ್ಟ್. ಸೊ ಹಾಗಾಗಿ ಅವರಿಗೆ ಹೆಚ್ಚು ಹಣ ಹೋಗುತ್ತೆ. ಇನ್ನು ಟ್ಯಾಕ್ಸ್ ಎಫರ್ಟ್ಸ್, ನಾವು ಟ್ಯಾಕ್ಸ್ ತುಂಬ ಕಲೆಕ್ಟ್ ಮಾಡ್ತೀವಿ, GST ಹೆಚ್ಚು ಕಲೆಕ್ಟ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ನಮ್ಮ ಕಡೆಯಿಂದ ಜಾಸ್ತಿ ಹೋಗುತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಹೋಗುತ್ತೆ, ಕರೆಕ್ಟ್ ಇದೆ. ಅದರಲ್ಲಿ ನಮಗೇನು ಟ್ಯಾಕ್ಸ್ ಎಫರ್ಟ್ಸ್ಗೆ ಬರೀ 2.5% ವೆಯ್ಟೇಜ್ ಇದೆ, ಆಯಿತಾ. ಇನ್ಕಮ್ ಡಿಸ್ಟೆನ್ಸ್ಗೆ 45% ವೆಯ್ಟೇಜ್ ಇದೆ. ಫಾರೆಸ್ಟ್ ಕವರ್ ಇನ್ನೊಂದು ಇಂಡಿಕೇಟರು, ಏರಿಯಾ ಇನ್ನೊಂದು ಇಂಡಿಕೇಟರು. ನಮ್ಗೆ ಎಲ್ಲೂ ತುಂಬ ಮೇಜರ್ ಅಡ್ವಾಂಟೇಜ್ ಆಗೋದು ಯಾವ ಇಂಡಿಕೇಟರು ಇಲ್ಲ ಅಲ್ಲಿ. ಅದಲ್ಲದೆ ಇವರು ಯಾವಾಗ 2011 ಸೆನ್ಸಸ್ನ ತೊಗೊಂಡ್ರು ನಮಗೆ 1.006% ಅಷ್ಟು ಕಡಿಮೆ ಆಯಿತು. ಅದರಿಂದ 62,000 ಕೋಟಿ ನಮಗೆ ಬಹುಶಃ ನೀವು 14th ಫೈನಾನ್ಸ್ ಕಮಿಷನಿನ ಮಾನದಂಡವನ್ನೇ ಇಟ್ಕೊಂಡಿದ್ರೆ ನಮಗೆ 62,000 ಕೋಟಿ ಜಾಸ್ತಿ ಬರ್ತಾಯಿತ್ತು. ಇಷ್ಟು ಖಂಡಿತ ನಮಗೆ ಲಾಸ್ ಆಗಿದ್ದು ನಿಜ. ಆದರೆ ಇದು ಮಾಡದ್ದು ಕಾನ್ಸೆಪ್ಟ್ ಏನು, ಅಭಿವೃದ್ಧಿ ಆಗದೇ ಇರುವಂಥ ರಾಜ್ಯಗಳಿಗೆ ನಿಮಗೆ ಉತ್ತರ ಪ್ರದೇಶಕ್ಕೆ ಬಹುತೇಕ 18%, 17.8 ಏನೋ ಬರುತ್ತೆ ಅವ್ರಿಗೆ. ನಮಗೆ ನಾವು ಒದ್ದಾಡ್ತಾ ಇದ್ದೀವಿ 3.64ಗೆ, ನಾವೆಲ್ಲ ಒದ್ದಾಡ್ತಾ ಇದ್ದೀವಿ ಪರ್ಸೆಂಟೇಜ್, ಅವ್ರಿಗೆ ಕೊಡ್ತಾ ಇರೋಂಥ ದುಡ್ಡಷ್ಟು. ಇನ್ನು ಬಿಹಾರ್ಗೆ 10% ಅಷ್ಟು, 10.34 54 ಇದೆ. ಸೊ ಇಷ್ಟಿದ್ದಾಗ ನಾನು ಹೇಳೋದೇನು ಅಂತಂದರೆ, ಒಂದು ಯಾರು ಅಭಿವೃದ್ಧಿ ಹೊಂದಿಲ್ಲ ಅವರಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಯಾರು ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇವ್ರಿಗೆ ಪನಿಷ್ಮೆಂಟ್ ಕೊಡೋದು ತಪ್ಪು. ಈಗ ನಾವು ಅಭಿವೃದ್ಧಿ ಹೊಂದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೀವಿ, ಮತ್ತು ಆದರೆ ಟ್ಯಾಕ್ಸನ್ನೇ ಹೆಚ್ಚಿಗೆ ಕಲೆಕ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ ಇದಕ್ಕೆ ನೀವು ಅಟ್ಲೀಸ್ಟ್ ನೀವು ನಮಗೇನು 14th ಫೈನಾನ್ಸ್ ಕಮಿಷನ್ ಬಂದಿತ್ತು ಅದಕ್ಕಿಂತ ತುಂಬ ಜಾಸ್ತಿ ಮಾಡಬೇಡಪ್ಪ, ಆದರೆ ಅದಕ್ಕಿಂತ ಕಡಿಮೆ ಮಾಡಬೇಡಿ. ಆದರೆ ಇದನ್ನು ಈಗ ಸದ್ಯಕ್ಕೆ ಈ ಸರಿ ಕರ್ನಾಟಕದ ಆಯವ್ಯಯದಲ್ಲಿ ಒಂದು ಪ್ರಮುಖವಾದ ವಿಚಾರ ನನಗೆ ಇಷ್ಟ ಆಗಿದ್ದೇನು ಅಂತಂದರೆ, ಈಗ ನಾವು ಅದಕ್ಕೊಂದು ಸಮಿತಿಯನ್ನು ಮಾಡಿ ಈಗಲೇ ನಾವು 16th ಫೈನಾನ್ಸ್ ಕಮಿಷನ್ ಹತ್ರ ಹೋಗಿ ಮೆಮೊರಂಡಮ್ ಕೊಟ್ಟು ನಮಗೆ ನ್ಯಾಯಯುತವಾಗಿ ಇಷ್ಟನ್ನು ಕೊಡಿ ಅಂತ ಕೇಳ್ತೀವಿ ಅನ್ನೋವಂಥದ್ದು. ಅದನ್ನು ಈಗ ಮಾಡ್ತಿದ್ದೀವಲ್ಲ, ಅದನ್ನು ನಾವು ಮಾಡಬೇಕು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ಏನಾಗಿದೆ ನೋಡಿ, ಬೆಂಗಳೂರಲ್ಲಿ ನಮಗೆ ಮೆಜಾರಿಟಿ ಇನ್ಕಮ್ ಬರ್ತಾ ಇದ್ದೀವಿ, ಜನನೂ ಜಾಸ್ತಿ ಇಲ್ಲೇ ಇದ್ದೀವಿ, 1.25 ಕೋಟಿ ಜನ ಇದ್ದೀವಿ ಬೆಂಗಳೂರಲ್ಲಿ. ಸೊ ಇಲ್ಲಿಂದ ಇನ್ಕಮ್ ಜಾಸ್ತಿ ಬರ್ತಾ ಇರುತ್ತೆ. ಇನ್ಕಮ್ ಜಾಸ್ತಿ ಬರ್ತೀವಿ. ಬೆಂಗಳೂರಿನ ಹೊರತುಪಡಿಸಿ ನೋಡಿ, ನೀವು ಬೆಂಗಳೂರಿನ ಹೊರತುಪಡಿಸಿ ನೋಡಿದ್ರೆ ನೀವು ಈಗಲೂ ನಿಮಗೆ ಗುಲ್ಬರ್ಗ, ರಾಯಚೂರು, ಬೀದರು, ಬಾಗಲಕೋಟೆ ಇಂಥ ಜಿಲ್ಲೆಗಳಲ್ಲಿ ಎಷ್ಟು ಆದಾಯ ಬರ್ತಾ ಇದೆ, ಅಲ್ಲಿ ಎಷ್ಟು ಜನ, ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಕಾರ್ಖಾನೆಗಳಲ್ಲಿದೆ, ಈ ಥರದನ್ನು ಆಯಾಮವನ್ನು ಅವ್ರಿಗೆ ಕೊಡಿ. ನೀವು ಬೆಂಗಳೂರಿನ ಇದ್ದಿದ್ದರಿಂದ ಇನ್ಕಮ್ ನಮ್ಮದು ಇಷ್ಟೊಂದು ಕಾಣಿಸ್ತಾ ಇದೆ, ಆದರೆ ಈ ಜಿಲ್ಲೆಗಳಲ್ಲಿ ಆದಾಯವೇ ಇಲ್ಲ ಪಾಪ ಅವ್ರಿಗೆ, ಅವ್ರನ್ನೂ ಡೆವಲಪ್ ಮಾಡಿಸ್ಬೇಕಲ್ವ ನಾವು. ಅದಕ್ಕಾಗಿ ಆದರೂ ನೀವು ಫೈನಾನ್ಸ್ ಕಮಿಷನ್ ಅಲೋಕೇಶನಲ್ಲಿ ಈ ರೀಜ್ನಲ್ ಡಿಸ್ಪ್ಯಾರಿಟಿ ವಿತಿನ್ ದಿ ಸ್ಟೇಟ್ ಅದಕ್ಕೊಂದು ಇಂಡಿಕೇಟರ್ ಸೇರಿಸಿ. ಕರೆಕ್ಟ್. ನಮಗೆ ಈ ಥರದ ಒಂದು ಇದು ಮಾಡಬೇಕು. ಇದು ಏನಂದರೆ ನಾವು ಅಕಾಡೆಮಿಕ್ ಆಗಿನೇ ಇದನ್ನು ನಾವು ಟ್ಯಾಕಲ್ ಮಾಡಬೇಕು ನನ್ನ ಪ್ರಕಾರ. ಮತ್ತು ಟ್ಯಾಕ್ಸ್ ಎಫರ್ಟ್ಸ್ಗೆ ನೀವು ಯಾಕೆ
ಸ್ವಲ್ಪ ಅಲ್ಪ ಮತದ್ದು 2.5% ಕೊಡ್ತೀರಾ, ಅದಕ್ಕೆ ನೀವು 20% ಪೇಟೇಜನ್ನು ಆ್ಯಡ್ ಮಾಡಿ. ಈ ಥರದೊಂದು ಆರ್ಗ್ಯುಮೆಂಟನ್ನು ನಮ್ಮ ಕಡೆಯಿಂದ, ರಾಜ್ಯದ ಕಡೆಯಿಂದ ಅಥವಾ ಸದರ್ನ್ ಸ್ಟೇಟ್ಸ್ ಕಡೆಯಿಂದ ಹೋಗಬೇಕು. ಆಮೇಲೆ ಇನ್ನು ಯಾವ ಆಧಾರದ ಮೇಲೆ ನಾವು ಹೆಚ್ಚಿಗೆ ಕೇಳಬಹುದು? ಈಗ ನೀವು ಫಾರೆಸ್ಟ್ ಕವರ್ ಕೊಡ್ತೀರಿ, ಫಾರೆಸ್ಟ್ ಎಷ್ಟು ಯಾವ ರಾಜ್ಯಗಳಲ್ಲಿ, 5 ರಾಜ್ಯಗಳಲ್ಲಿ ಫಾರೆಸ್ಟ್ ಕವರ್ ಚೆನ್ನಾಗಿದೆ, ನಮ್ಮಲ್ಲಿ ಬರೀ 20% ಇದೆ, ನಮ್ಮಲ್ಲಿ 33% ಬೇಕಾಗಿತ್ತು, ಅದಿಲ್ಲ. ಸೊ ನಾವು ಅಟ್ಲೀಸ್ಟ್ ನಮ್ಮಲ್ಲಿ ಯಾವ ಚೆನ್ನಾಗಿದೆ, ಈ ನಾಲೆಡ್ಜ್ ಬೇಸ್ನ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದೀವಿ, ಇಲ್ಲ ಇಂಡಸ್ಟ್ರೀಸ್ನ ನೀವು ಚೆನ್ನಾಗಿ ಮಾಡಿದ್ದೀರಿ, ಅಥವಾ ಇಷ್ಟು ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ಗೆ ಹೆಚ್ಚು ಮಾಡಿ, ಈ ಥರದೊಂದು ಅನೇಕ ಇಂಡಿಕೇಟರ್ ಕೂತ್ರೆ ನೀವು ಈ ಥರದೊಂದು 3-4 ಇಂಡಿಕೇಟರ್ನಂತೂ ಈಸಿಯಾಗಿ ಮಾಡಿ ರಾಜ್ಯಕ್ಕೆ ಇವುಗಳನ್ನ ನೀವು ಮಾಡಿ, ಇದರಿಂದ ನಮಗೆ ಅನುಕೂಲ ಆಗುತ್ತೆ. ಅಂದರೆ ನಾವು ನಮ್ಗೆ ಅನುಕೂಲ ಆಗುವ ಇಂಡಿಕೇಟರ್ ಮಾಡಿ ಅಂತಲ್ಲ, ನಮಗೆ ನಷ್ಟ ಆಗದ ರೀತಿಯಲ್ಲಿ ಮಾಡಿ ಆ ರಾಜ್ಯಗಳಿಗೆ ಕೊಡಿ. ಈಗ ಉತ್ತರ ಪ್ರದೇಶ ಹೇಳ್ಕೊಳ್ತಾ ಇದೆ ನಾವು $1 ಟ್ರಿಲಿಯನ್ ಆರ್ಥಿಕತೆ ಶೀಘ್ರದಲ್ಲೇ ಆಗ್ತೀವಿ ಅಂತ. ಆ್ಯಕ್ಚುಲಿ ಹೆಚ್ಚು ತೆರಿಗೆ ನಾವು ಕೊಡ್ತಾ ಇದ್ದೀವಿ, ನಾವು ಆಗಬೇಕಾಗಿತ್ತಲ್ವ ಇಷ್ಟೊತ್ತಿಗೆ, ಯಾಕೆ ಆಗಕ್ಕಾಗಲಿಲ್ಲ ಅಂತಂದರೆ ನಮ್ಗೆ ಇನ್ನಷ್ಟು ರಿಸೋರ್ಸಸ್ ಬೇಕು ಅನ್ನೋ ಕಾರಣಕ್ಕಾಗಿ. ಈಗ 14th ಫೈನಾನ್ಸ್ ಕಮಿಷನಲ್ಲಿ ನಾವು ಕಟ್ಟುವ ಪ್ರತಿ $100ಗೆ $54 ವಾಪಸ್ ಬರ್ತಾ ಇತ್ತು, ಈಗ $40 ಬರ್ತಾ ಇದೆ. ಸೊ ಅದನ್ನು ನೀವು ನಮಗೆ $58 ಕೊಡಿ, $40 ತರಬೇಡಿ, ಇಲ್ಲ $56 ಕೊಡಿ, $54 ಕೊಡಿ, ಇನ್ನೂ ಅದಕ್ಕಿಂತ ಕಡಿಮೆ ಮಾಡಬೇಡಿ. ಈ ಥರದ ಒಂದು ವಿಚಾರವನ್ನು ಮಾಡಬೇಕು. ಹಂಗಾಗಿ ಅದರ ಅರ್ಥ ಏನು ಅಂತಂದರೆ ಬೇರೆ ಯಾರು ಅಭಿವೃದ್ಧಿ ಆಗಿಲ್ಲ ಆ ರಾಜ್ಯಗಳನ್ನು ಅಭಿವೃದ್ಧಿ ಮಾಡಬಾರ್ದು ಅಂತಲ್ಲ. ಯಾಕೆಂದರೆ ಭಾರತಾಂಬೆ ಎಲ್ಲ ಮಕ್ಕಳು ಒಟ್ಟಿಗೆ ಏಳಿಗೆ ಆದ್ರೇ ಭಾರತ ಆಗೋದು. ಸೊ ಹಾಗಾಗಿ ಅದು ಬೆಳವಣಿಗೆ ಆಗಲಿ. ಆದರೆ ನಾವು ಕಷ್ಟಪಟ್ಟು ಏನೋ ಒಂದು ಹಂತಕ್ಕೆ ಬಂದಿದ್ದೀವಿ, ಇನ್ನೂ ಅದಕ್ಕಿಂತ ಮೇಲೆ ಹೋಗಬಾರ್ದು ಅಂತ ನಮ್ಮನ್ನು ಕಂಟ್ರೋಲ್ ಮಾಡುವ ಕೆಲಸ ಮಾಡಬಾರ್ದು ಅಂತ. ಒಂದು ಇದಕ್ಕೆ ಫಾಲೋ ಅಪ್ ಕ್ವಶನ್ ಸರ್. ಈಗ ಆ ಸ್ಟೇಟ್ಸ್ಗೆ, ಈಗ ಯಾವುದೇ ಸ್ಟೇಟ್ ಆಗಿರಲಿ, ಹಿಂದುಳಿದಿದ್ದಾರೆ, ಡಿಸ್ಟೆನ್ಸ್ ಇದೆ ಇನ್ಕಮ್ ಅಂತ ನಾವು ಕೊಡೋದು ತಪ್ಪಲ್ಲ. ಬಟ್ ತಗೊಂಡವ್ರು ಏನು ಮಾಡ್ತಿದ್ದಾರೆ, ಅವರಿಗೆ ಕ್ರೈಟೀರಿಯಾ ಇದೆಯಾ, ಅವರು ಡೆವಲಪ್ ಆಗ್ತಿದ್ದಾರೆ, ಅದನ್ನು ಬಳಸ್ಕೊಂಡು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಿದೆಯಾ, ಅದು ಒಂದು ಅದನ್ನು ಮಾನದಂಡ ಮಾಡಬೇಕಲ್ವ ಸರ್? ಎಷ್ಟು ಬಳಸ್ಕೊಂಡಿದ್ದಾರೆ ಅದೊಂದು ಕ್ರೈಟೀರಿಯಾ. ಸದ್ಬಳಕೆ ಆಗಿದೆಯಾ ಇಲ್ವಾ, ರಿಸೋರ್ಸಸ್ ಸದ್ಬಳಕೆ ಮಾಡಿಲ್ಲ ಅಂದರೆ ಅವ್ರಿಗೆ ಪೀನಲೈಸ್ ಮಾಡಬೇಕು. ಹೌದು, ಇದು ಇಲ್ಲಾಂದ್ರೆ ಪ್ರತಿ ವರ್ಷ ಹೋಗ್ತಾನೆ ಇರುತ್ತೆ, ಏನೂ ಪ್ರಯೋಜನ ಇಲ್ಲ. ಅಂದರೆ ಇದ್ರ ಕಾಲೇಜಲ್ಲಿ ಇದನ್ನೇ ಹೇಳಿದೆ, ಬೆಳಿಬೇಕು ಅನ್ನೋ ಕಾರಣಕ್ಕೆ ಎಷ್ಟು ವರ್ಷ ಅಂತ ಪ್ರಶ್ನೆ ನೀವೇ ಕೇಳ್ತೀರಾ ಅಂತಂದೆ. ಅವ್ರಿಗೆ ಹ್ಞೂ ಸರ್ ಅಂತ ಇದ್ರು. ಓಕೆ, ಈ ರೀತಿ ವಿಭಿನ್ನವಾದ ವೇಟೇಜಸ್ ಈ ಹೈ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್ಸಿಗೆ ಕೊಡೋದ್ರ ಜೊತೆಗೇನೆ ಯಾರು ಜಾಸ್ತಿ ಲಾಭ ಪಡಿತಿದ್ದಾರೆ, ಈಗ ಇನ್ಕಮ್ ಡಿಸ್ಟೆನ್ಸ್ ಆದಾಯದಲ್ಲಿ ಹಿಂದೆ ಬಿದ್ದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈಗ ಉತ್ತರ ಪ್ರದೇಶ, ಬಿಹಾರ ಅಥವಾ ಈಶಾನ್ಯ ರಾಜ್ಯಗಳಿಗೆ ಏನು ಹೋಗ್ತಾ ಇದೆ, ಅಲ್ಲಿಗೆ ಅಲ್ಲೂ ಒಂದು ವೇಟೇಜ್ ಬೇಕಲ್ವಾ? ತಗೊಂಡಿರೋ ದುಡ್ಡಲ್ಲಿ ಏನು ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ? ಒಂದೇ ಸಲ ರಾತ್ರಿ ಬೆಳಗಾಗೋದ್ರೊಳಗಡೆ ಬಡ ರಾಜ್ಯ ಶ್ರೀಮಂತ ರಾಜ್ಯ ಆಗಲಿ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋಕ್ಕೂ ಆಗಲ್ಲ. ಬಟ್ ಲಾಸ್ಟ್ ಇಯರಿಂದ ಈ ವರ್ಷಕ್ಕೆ ಹೋಗಿರೋ ದುಡ್ಡಲ್ಲಿ ಏನು ಪ್ರೋಗ್ರೆಸ್ ಆಗಿದೆ, ಪ್ರತಿ ವರ್ಷ ಇಷ್ಟಿಷ್ಟು % ಪ್ರೋಗ್ರೆಸ್ ಆಗಿದೆಯಾ, ಆ ಚೆಕ್ ಕೂಡ ಮಾಡಬೇಕಲ್ವಾ? ಇಲ್ಲ ಅಂತ ಹೇಳಿದ್ರೆ ಹೋಗ್ತಾನೆ ಇರುತ್ತೆ, ಅಲ್ಲೇನು ಪರ್ಫಾರ್ಮೆನ್ಸ್ ಇಲ್ಲ ಅಂದರೆ ಎಷ್ಟು ವರ್ಷ ಇದೇ ರೀತಿ ಹೋಗ್ತಿರುತ್ತೆ ಅನ್ನೋ ಪ್ರಶ್ನೆ ಕೇಳಿದ್ರಲ್ಲೂ ಕೂಡ ಕೆಲವೊಂದ್ಸಲಿ ಜೆನ್ಯೂನ್ ಕ್ವಶನ್ ಅಂತ ಅನ್ಸುತ್ತೆ. ಖಂಡಿತ. ಅದಕ್ಕೆ ನಾವು ಒಂದು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಇಂಡೆಕ್ಸ್ ಅಂತಲೂ ಹಾಕ್ಬೋದು ಅನ್ಸುತ್ತೆ. ಏಕೆಂದರೆ ಎವರಿ ಫೈನಾನ್ಸ್ ಕಮಿಷನ್ 5 ವರ್ಷಕ್ಕೊಮ್ಮೆ ಬರುತ್ತೆ. ಹಿಂದೆ ಇದ್ದಂಥ ಸ್ಟೇಟಸ್ ಏನು, ಟಾರ್ಗೆಟೆಡ್ ಗ್ರೋತ್ ಏನು, ಅದಕ್ಕೆ ರೀಚ್ ಆಗಿದ್ದೀರಾ, ಇಷ್ಟು ಹಣ ಬಂದಿದೆ, ಅದರಿಂದ ಏನು ಮಾಡಿದ್ರಿ ಅಂತ. ಅವಾಗ ಅಟ್ಲೀಸ್ಟ್ ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ, ಇಷ್ಟೊಂದು ದುಡ್ಡು ತೊಗೊಂಡಿರುತ್ತೆ. ಮತ್ತು ರಾಜ್ಯದ ನಡುವೆ ಬೆಳವಣಿಗೆಯ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ಸ್ಪರ್ಧೆ ಇರಲಿ. ಈಗ ನಾವು ವಿದೇಶಿ ನೇರ ಬಂಡವಾಳಕ್ಕಾಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ, ರಾಜ್ಯಗಳ ಮಧ್ಯೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇದಕ್ಕೂ ನಾವು ಕೊಟ್ಟ ಹಣದಲ್ಲಿ ಎಷ್ಟು ಅಭಿವೃದ್ಧಿ ಆದರೆ ಅದರ ಬೇಸ್ ಮೇಲೆ ಹಣ ಕೊಡ್ತೀವಿ ಅಂತ. ಬರೀ ಬ್ಯಾಕ್ವರ್ಡ್ನೆಸ್ ಕಾರಣ ಅಥವಾ ಇನ್ಕಮ್ ಡಿಸ್ಟೆನ್ಸ್ ಅಷ್ಟೇ ವೇಟೇಜು, ಪರ್ಫಾರ್ಮೆನ್ಸ್ ಎಷ್ಟಾಗಿದೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿನೂ ಒಂದಷ್ಟು ಕೊಟ್ಟರೆ ಬಹುಶಃ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಆ ಸ್ಟೇಟ್ಗಳು ಪ್ರಯತ್ನ ಪಡುತ್ತೆ ಅನ್ಸುತ್ತೆ. ಅಲ್ಲಿನ ಜನರು ಕೂಡ ರಾಜ್ಯಗಳಲ್ಲಿ ಕೇಳೋಕೆ ಶುರು ಮಾಡ್ತಾರಲ್ವಾ, ಅದೊಂದು ಪ್ಯಾರಾಮೀಟರ್ ಸೆಟ್ ಆಗಿಬಿಟ್ರೆ ಅಲ್ಲಿನ ಪಾಲಿಟಿಕ್ಸ್ ಅಲ್ಲೂ ಬದಲಾವಣೆ ಆಗ್ಬೋದು. ಜನ ಕೂಡ ಕೇಳ್ತಾರೆ, 5 ವರ್ಷದಲ್ಲಿ ನೋಡ್ರಪ್ಪ ನೀವು ಜಾಸ್ತಿ ಪರ್ಫಾರ್ಮ್ ಮಾಡಿಲ್ಲ, ಅದಕ್ಕೆ ಜಾಸ್ತಿ ದುಡ್ಡು ಬಂದಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ರೆ ನಾವು ವೋಟ್ ಹಾಕ್ತೀವಿ, ಆ ರೀತಿ ಕೂಡ ಬರುತ್ತೆ. ಖಂಡಿತ. ಓಕೆ, ನೆಕ್ಸ್ಟ್ ಈಗ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇದಾವಲ್ಲ, ಈ PSUಗಳನ್ನು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು, ಇದ್ರ ಬಗ್ಗೆನೂ ಬಹಳ ಡಿಬೇಟ್ ಆಗ್ತಿದೆ. ಕೆಲವು ಕಂಪ್ನಿಗಳು ಲಾಸಲ್ಲಿದ್ದಾವೆ, ಕೆಲವು ಕಂಪ್ನಿಗಳು ಲಾಭದಲ್ಲಿದ್ದಾವೆ. ಸರ್ಕಾರ ಅದಕ್ಕೊಂದು ಸಪ್ರೇಟ್ ಇಲಾಖೆ ರೀತಿಯೇ ತುಂಬ ಟಾರ್ಗೆಟ್ ಹಾಕೊಂಡು ಈ ವರ್ಷ ಇಷ್ಟು ಡಿಸ್ಇನ್ವೆಸ್ಟ್ ಮಾಡ್ತೀವಿ ನಾವು ಅನ್ನೋ ರೀತಿಲೆಲ್ಲ ನಾವು ನೋಡ್ತಾ ಇದ್ದೀವಿ. ರಾಜ್ಯಗಳ ಮಟ್ಟದಲ್ಲಿ ಜಾಸ್ತಿ ಕಂಡು ಬಂದಿಲ್ಲ ಅಂದರೂ ಕೂಡ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕಳೆದ 20-25 ವರ್ಷಗಳಿಂದ ಈ ಟ್ರೆಂಡ್ ತುಂಬ, ಅದಕ್ಕೊಂದು ಸಪರೇಟ್ ಆದ ಮಹತ್ವನೇ ಇದೆ. ಟಾರ್ಗೆಟ್ ಹಾಕ್ಕೊಂಡು ಇಷ್ಟು ಡಿಸ್ಇನ್ವೆಸ್ಟ್ ಮಾಡ್ತೀವಿ ನಾವು ಅಂತ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡೋದು ಅನ್ನೋ ಟಾಪಿಕ್ ತುಂಬ ಪೋಲರೈಸಿಂಗ್ ಸಬ್ಜೆಕ್ಟ್ ಇದೆ ಆ್ಯಕ್ಚುಲಿ.
ಇಲ್ಲ, ಇದು ಏನಾಯಿತು 91 ನಂತರ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದನ್ನು ಕೂಡ ಒಂದು ಭಾಗವಾಗಿ ಜಾಗತೀಕರಣದ ಒಂದು ಭಾಗವಾಗಿ ಸರ್ಕಾರಗಳು ಮಾಡ್ತಾನೆ ಇದೆ. UPA NDA ಅನ್ನೋವಂಥ ವಿಚಾರ ಅಲ್ಲ, ಎಲ್ಲ ಅಲ್ಲಿಂದ 91 ನಂತರ ಬಂದಂಥ ಸರ್ಕಾರಗಳು ಇದನ್ನು ಒಂದು ಕಾಲಘಟ್ಟದಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ಗೆ ಒಬ್ಬ ಮಿನಿಸ್ಟರ್ ಇದ್ದರು ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿ ಏನು ಅಂತಂದರೆ ವೈಯಕ್ತಿಕವಾಗಿ ನಾನೇನು ಹೇಳೋದು ಅಂತಂದರೆ ಲಾಭ ಬರುತ್ತಿರುವಂಥ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ನ ನಾವು ಡಿಸ್ಇನ್ವೆಸ್ಟ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಾನು ಹೇಳೋದು. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ ಅನೇಕ ಸಾರಿ ಇವರು ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸು, ಇದನ್ನು ನೀವು ಗಮನಿಸಿದ್ರೆ ಇದು ಅನೇಕ ರೀತಿಯಲ್ಲಿ ಇದು ಜಸ್ಟ್ ನಿಮಗೆ ಅವ್ರು ಲಾಭ ಗಳಿಸ್ತಿದ್ದಾರೆ ಅಂದರೆ ಬರೀ ಹಣದ ರೂಪದಲ್ಲಿ ನೋಡುವಂಥದ್ದಲ್ಲ, ಆ ರೀಜನಲ್ ಡೆವಲಪ್ಮೆಂಟ್ಗೆ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆ ಕಾಲಘಟ್ಟದಲ್ಲಿ ಮಾಡುವಾಗ ಅವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಒಂದು ರೀಜನಲ್ ಡೆವಲಪ್ಮೆಂಟ್ ಇರ್ಬೋದು, ಸೋಷಿಯಲ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ಫ್ಯಾಕ್ಟರ್ಸ್ ಇದೆ. ಒಂದು ವೇಳೆ ಅದು ಲಾಸ್ ಯೂನಿಟ್ ಇತ್ತು ಅಂತ ಇಟ್ಕೊಳ್ಳಿ, ಅವ್ರಿಗೆ ಡೆಡ್ಲೈನ್ ಕೊಡಿ, 2 ವರ್ಷ 5 ವರ್ಷದ ಒಳಗಡೆ ನೀನು ಬಹುಶಃ ಇದು ಮಾಡಲಿಲ್ಲ ಅಂತಂದರೆ ನಾವು ಡಿಸ್ಇನ್ವೆಸ್ಟ್ ಮಾಡ್ತೀವಿ ಅಂತ. ಹಾಗಾದರೂ ಅದನ್ನು ಪ್ರಾಫಿಟಿಗೆ ತಗೊಂಬರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಹೈ ಲೆವೆಲಲ್ಲಿ ನಾವು ತುಂಬ ಅಭಿವೃದ್ಧಿ ಆಗಿರುವಂಥ ಅಥವಾ ಚೆನ್ನಾಗಿ ಪ್ರಾಫಿಟ್ ತರ್ತಾ ಇದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು, ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡುವಂಥ ಎಕನಾಮಿಕ್ ರೀಸನ್ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಯಾಕೆ ನಾನು ಮಾತನ್ನು ಹೇಳ್ತೀನಿ ಅಂತಂದರೆ ನಿಮ್ಗೆ ಅದರಿಂದ ಲಾಭ ಬರ್ತಾ ಇದೆ, ಇನ್ವೆಸ್ಟ್ ಮಾಡಿದ್ದಾಗಿದೆ, ಅದರಿಂದ ಲಾಭ ಬರ್ತಾ ಇದೆ. ಈ ಡಿಸ್ಇನ್ವೆಸ್ಟ್ ಮಾಡುವಾಗ್ಲೂ ಆ ಹಣವನ್ನು ಎಲ್ಲಿ ವಿನಿಯೋಗ ಮಾಡಬೇಕು? ಈಗ ನೋಡಿ 10% ಆಫ್ ಇಟ್ ನಾನು ಡಿಸ್ಇನ್ವೆಸ್ಟ್ ಮಾಡ್ತೀನಿ ಅಂತಲೇ ಇಟ್ಕೊಳ್ಳೋಣ, 20% ಅದರಿಂದ ವಾಪಸ್ ಹಿಂಪಡಿತೀನಿ, ಶೇರ್ ಮಾರ್ಕೆಟಿಂದ ತೊಗೊಳ್ತೀನಿ ವಾಪಸ್. ಆ 20% ಅದೇ ಕಂಪ್ನಿಗೆ ಹಾಕಿ ಅದರದ್ದು ಅಭಿವೃದ್ಧಿ ಮಾಡಿ. ಬಟ್ ಬಿಯಾಂಡ್ 1% ಮಾಡಿಬಿಡಿ, ಅದು ಪಬ್ಲಿಕ್ ಸೆಕ್ಟರಾಗೆ ಉಳಿಸ್ಕೊಳ್ಳೋಣ. ಕೆಲವು ಈ ದೇಶದ ಆಸ್ತಿಗಳಾಗೆ ಉಳಿಲಿ. ಈಗ ನನಗೆ LIC ಬಗ್ಗೆ ಹೆಂಗೆ ಅನ್ನಿಸ್ತಿರುತ್ತೆ, LIC ಇಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಅಂಥದ್ದನ್ನು ಪಬ್ಲಿಕ್ ಸೆಕ್ಟರಲ್ಲಿ ಉಳಿಸ್ಕೊಂಡ್ರೆ ನಾವು ಈ ಇನ್ಶೂರೆನ್ಸ್ ಇದೆಯಲ್ಲ, ಇದರಲ್ಲಿ ಬಹುಶಃ ನನಗೆ ನೋಡಿರುವಂಥ ಯಾವ ಕಂಪನಿಯ ಬ್ಯಾಲೆನ್ಸ್ ಶೀಟೂ ಲಾಸಲ್ಲಿ ನೋಡಿದ್ದದ್ದಿಲ್ಲ ನಾನು. ಸೊ ನನಗೆ ಅನಿಸೋಂಥದ್ದು ಇಂಥದ್ರಿಂದ ಸರ್ಕಾರಕ್ಕೂ ಲಾಭ ಇದೆ ಮತ್ತು ಜನಕ್ಕೆ ಅನುಕೂಲ ಇದೆ. ಸೊ ಹಾಗಾಗಿ ಇಂಥದ್ದೊಂದು ಕೆಲವು ಕಂಪನಿಗಳನ್ನ ಡಿಸ್ಇನ್ವೆಸ್ಟ್ ಮಾಡೋದನ್ನು ಬೇಡ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅಂದರೆ ನೀವು ಹೇಳೋದು ಸರ್ಟನ್ ಪರ್ಸೆಂಟೇಜ್ ಇಸ್ ಫೈನ್ ಬಟ್ ಪೂರ್ತಿ ಅಲ್ಲ ಅಂತ, ಸರ್ಕಾರ ಮಟ್ಟಿಗೆ ಅಲ್ಲ. 20% ವಿಡ್ರಾ ಮಾಡಿ ನೀವು ಅದನ್ನ ಜನಕ್ಕೆ ಶೇರ್ಸ್ ಕೊಡ್ತೀರಾ ಅಂತಾನೆ ಇಟ್ಕೊಂಡ್ರೆ ಹೌದು, ನೀವು ಅದನ್ನ ನಾವು ಪ್ರೈವೇಟ್ ಸೆಕ್ಟರ್ಗೆ ಪೂರ್ತಿಯಾಗಿ ಕೊಡುವಂತ ಕೆಲವು ಇಂಡಸ್ಟ್ರೀಸ್, ಈಗ ಯಾರೋ ಸೋಪ್ ಮಾಡ್ತೀನಿ ಅದೆಲ್ಲ ಬೇಡ, ಹೋಟೆಲ್ ನಡೆಸ್ತೀನಿ. ಸೋಪ್ ಮಾಡೋದು ಹೋಟೆಲ್ ನಡೆಸೋದು ಸರ್ಕಾರದ ಕೆಲಸ ಅಲ್ಲ. ವಾಚ್ ಮಾಡೋದು ಅದು ಸರ್ಕಾರದ ಕೆಲಸ ಅಲ್ಲ. ಆಗಿನ ಕಾಲಘಟ್ಟದ ಅನಿವಾರ್ಯತೆ ಇತ್ತೇನೋ ಮಾಡಿದ್ದಾರೆ, ನಾನು ಅದನ್ನು ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಇವತ್ತು ನಮ್ಗೆ ಅದರ ಅಗತ್ಯ ಇಲ್ಲ. ಆದರೆ ನಮಗೆ ಒಂದು ಡಿಫೆನ್ಸಿನ ಒಂದು ಯೂನಿಟ್ ಬೇಕಾಗಿದ್ದರೆ, ನಮಗೆ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಬೇಕಾಗಿದೆ. ರೈಲ್ವೆಗೆ ಏನು ಅನಿಸುತ್ತೆ ಸರ್ ನಿಮಗೆ? ರೈಲ್ವೇಸ್ ಏನಂದರೆ ಅದನ್ನು ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ, ಆದರೆ ಎಗೈನ್ ಫುಲ್ಲು ಪ್ರೈವೇಟೈಸ್ ಮಾಡುವಂಥದ್ದನ್ನು ಏನು ಸರಿಯಲ್ಲ. ಈಗ ನೀವು ಅದನ್ನು ಒಂದು ಓನ್ ಯುವರ್ ವ್ಯಾಗನ್ ಅಂತ ಒಂದು ವ್ಯಾಗನನ್ನು ಕೊಡುವಂಥದ್ದು ಇರ್ಬೋದು, ಈ ಥರದ್ದೆಲ್ಲ ಓಕೆ. ಆದರೆ ನಿಮಗೆ ಒಂದು ದೊಡ್ಡ ಅಸೆಟ್ ಇದೆ, ಇನ್ನೂ ಈಗ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಬರ್ತಾ ಇದೆ, ವಂದೇ ಭಾರತ್ ಅಂತ ಟ್ರೈನ್ಸ್ ಬರ್ತಾ ಇದೆ. ಸೊ ಅದನ್ನು PPPಯಲ್ಲಿ ಟ್ರೈ ಮಾಡ್ಬೋದಾಗಲಿ. ಅದನ್ನು ಪೂರ್ತಿಯಾಗಿ ಎಗೈನ್ ನಾವು ಪಬ್ಲಿಕ್ ಸೆಕ್ಟರಿಂದ ತೆಗೆದು ಅದನ್ನು ಪ್ರೈವೇಟ್ ಸೆಕ್ಟರಲ್ಲಿ ಇಡೋವಂಥದ್ದು ನನಗೇನು ಅಷ್ಟು ಸರಿ ಅನ್ಸಲ್ಲ. ಯಾಕೆಂದರೆ ಈಗ ಎಲ್ಲ ಥರದ ಜನರಿಗೆ ಇದು ಕೇಟರ್ ಮಾಡ್ತಾ ಇದೆ. ನೀವು ನೋಡಿ ಮೈಸೂರು ಅಂತ ಇದಕ್ಕೆ ಊರಿಗೆ 60 ರೂಪಾಯಲ್ಲಿ ಹೋಗಿ ಬರ್ಬೋದು, 60 ರೂಪಾಯಿ ಹೋಗಿ ಬಂದ್ಬಿಡೋದು, ಇನ್ನೊಂದು 60 ರೂಪಾಯಿ ವಾಪಸ್ ಬರ್ಬೋದು. ಅಲ್ಲೇ ನೀವು ವಂದೇ ಭಾರತಲ್ಲಿ ನಾನು ಹೋಗ್ತೀನಿ, ಇಲ್ಲ ಅದರಲ್ಲೇ AC ಕೋಚಲ್ಲಿ ಹೋಗ್ತೀನಿ ಅಂದರೆ ನಿಮ್ಗೆ ಹೆಚ್ಚಿನ ದುಡ್ಡನ್ನು ಅದರಲ್ಲೂ ಮಾಡ್ಬೋದು. ಸೊ ಹಾಗಾಗಿ ಎರಡೂ ರೀತಿಯಲ್ಲಿ ಇಲ್ಲಿ ಕಾಂಪನ್ಸೇಟ್ ಆಗುತ್ತೆ. ಇನ್ನು ಗೂಡ್ಸ್ನು ಕಳಿಸ್ಬೋದು. ಮತ್ತು ಕೃಷಿಗೂ ಒಂದು ಕೇಂದ್ರ ಸರ್ಕಾರದ 2 ವರ್ಷದ ಹಿಂದಿನ ಬಜೆಟ್ ಅಂತ ಅನಿಸುತ್ತೆ, ನನಗೆ ನೆನಪಿದೆ. ಅದರಲ್ಲೇ ಒಂದೊಂದು ಗೂಡ್ಸ್ ಒಂದೊಂದು ಇದನ್ನು ಬೋಗಿಯನ್ನು ಅಳವಡಿಸಿ ನಿಮಗೆ ಯಾವುದು ಎಕ್ಸ್ಪೋರ್ಟ್ಗೆ ಹೋಗಬೇಕಾಗಿರುತ್ತೆ ಅದನ್ನು ಅಲ್ಲಿ ಒಂದು ವೇಳೆ ಅಲ್ಲಿ ಪೋರ್ಟ್ ಇದ್ದರೆ ಅದಕ್ಕೆ ಕನೆಕ್ಟ್ ಮಾಡೋದು. ಸೊ ಈ ಥರದ್ದು ಇನೋವೇಟಿವ್ ಥಿಂಗ್ಸ್ ನಿಮ್ಮ ಹತ್ರ ಸರ್ಕಾರದಿಂದ ಇರುವಾಗ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಖಂಡಿತ ಜನಕ್ಕೂ ಅನುಕೂಲ ಆಗುತ್ತೆ. ಏನಾಗುತ್ತೆ, ಒಂದೇ ಸರಿ ನಾವು ಇವನ್ನೆಲ್ಲ ಪ್ರೈವೇಟೈಸ್ ಈ ಕಾಲಘಟ್ಟದಲ್ಲಿ ಮಾಡಿದ್ರೆ ಜನಕ್ಕೆ ಎಲ್ಲರಿಗೂ ಅಫೋರ್ಡ್ ಮಾಡುವಂಥ ಸ್ಥಿತಿ ಇರಲ್ಲ. ಬಹುಶಃ ನೀವು ಇದನ್ನು ನಾವು 2047 ಇಂಡಿಯಾ ಡೆವಲಪ್ಡ್ ಕಂಟ್ರಿ ಆದಾಗ ಯೋಚನೆ ಮಾಡಿದ್ರೆ ನಂದೇನು ತಕರಾರಿಲ್ಲ. ಆದರೆ ಈಗಲೂ ಒಂದು ಸೆಗ್ಮೆಂಟ್ ಆಫ್ ದಿ ಪಾಪ್ಯುಲೇಷನ್ಗೆ ಕಷ್ಟ ಇದೆ, ಖರ್ಚು ಇದ್ರ ಮೇಲೆ ಟ್ರಾನ್ಸ್ಪೋರ್ಟ್ ಮೇಲೆ ಹೆಚ್ಚು ಮಾಡುವಂಥದ್ದು. ಹಾಗಾಗಿ ನಾನು ಹೇಳೋದು ಇದನ್ನೆಲ್ಲರಿಗೂ ನಾನು ಫ್ರೀ ಕೊಡೋದು ಅಂತ ನಾನು ಹೇಳಲ್ಲ. ಇದರಲ್ಲೇ ಈಗ 60 ರೂಪಾಯಿ ಕೊಡೋಕ್ಕಾಗದಿದ್ರೆ ನಾವು 70 ರೂಪಾಯಿ ತೊಗೊಳ್ಳೋಣ, ಇಲ್ಲ 80 ರೂಪಾಯಿ ತೊಗೋಬೋದು. ಆವಾಗ ಖಂಡಿತ ಜನಕ್ಕೆ, ಅಂದರೆ ನೀವು ಇದ್ರ ಪೂರ್ತಿಯಾಗಿ ಪ್ರೈವೇಟೈಸ್ ಮಾಡಿದ್ರೆ ಅವ್ರು ಯೋಚನೆ ಮಾಡುವ ವಿಧಾನ ಬೇರೆ.
ಪಾರ್ಷಲಿಗೆ ಒಂದು ಸರ್ವಿಸ್ನ ಪ್ರೈವೇಟೈಸ್ ಮಾಡಿದ್ದಾರೆ. ಈಗ ಅಲ್ಲಿ ಊಟಕ್ಕೆ ಒದಗಿಸುವಂಥವನು ಕೇಟರಿಂಗ್ ಅವನಿರ್ಬೋದು, ಅವನನ್ನು ಪ್ರೈವೇಟೈಸ್ ಮಾಡೋವಂಥದ್ದು, ಅದು ಕ್ಲೀನಿಂಗ್ ಮಾಡೋವಂಥದ್ದನ್ನು ಪ್ರೈವೇಟೈಸ್ ಮಾಡಿ ಆ ಥರದ್ದನ್ನು ಒಂದೊಂದು ಸೆಕ್ಟ್ ಮಾಡ್ಬೋದು. ಆದರೆ ಓವರಾಲ್ ರೈಲ್ವೇಸ್ನ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಪ್ರೈವೇಟ್ ಸೆಕ್ಟರ್ಗೆ ಕಳಿಸುವಂಥದ್ದು ಪೂರ್ಣ ಸರಿಯಲ್ಲ ಅಂತ. ಎಸ್ ಸರ್, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆರ್ಥಿಕತೆಗೆ ಸಂಬಂಧಪಟ್ಟಂಥ ಹಲವಾರು ಪ್ರಶ್ನೆಗಳಿಗೆ ಕನ್ನಡ ಭಾಷೆಯಲ್ಲಿ ತುಂಬ ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನಕ್ಕೂ ಅರ್ಥ ಆಗೋ ಭಾಷೆಯಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ತುಂಬ ಥ್ಯಾಂಕ್ಸ್. ಮತ್ತೆ ನಾವು ಸಿಗ್ತಿರೋಣ, ಸಂದರ್ಭ ಸಿಕ್ಕಿದಾಗಲೆಲ್ಲ ಮಾತಾಡ್ತಿರೋಣ. ನಮಸ್ತೆ.